ಎಲ್ಲರಿಗೂ ನಮಸ್ಕಾರ. ನಾಳೆಯಿಂದ ಇದೇ ವೇದಿಕೆಯಲ್ಲಿ ಕೊರ್ಗಿ ಶ್ರೀ ವೆಂಕಟೇಶ್ವರ ಉಪಾಧ್ಯಾಯ ಸ್ಮರಣಾರ್ಥ ದತ್ತಿಯ ಆಶ್ರಯದಲ್ಲಿ ವಿದ್ವಾನ್ KL ಶಂಕರನಾರಾಯಣ ಜೋಯಿಸ್ ಅವರಿಂದ ಉಪನ್ಯಾಸ ಕಾರ್ಯಕ್ರಮ ನಡೀಲಿಕ್ಕಿದೆ. 3 ದಿನಗಳ ಈ ಕಾರ್ಯಕ್ರಮ. ಮೊದಲು 2 ದಿನ ಮಾನವ ಮತ್ತು ಯೋಗ ಮತ್ತು ಋಷಿ ಸಂಸ್ಕೃತಿ ವಿಷಯವಾಗಿ, 3ನೆಯ ದಿನ ಮಹಾಯೋಗಿ ಶ್ರೀರಂಗರನ್ನು ಕುರಿತು ಶಂಕರನಾರಾಯಣ ಜೋಯಿಸ್ ಅವರು ಮಾತನಾಡಲಿಕ್ಕಿದ್ದಾರೆ. ಕಳೆದ ಶುಕ್ರವಾರದಿಂದ ಶ್ರೀ ಪ್ರಕಾಶ್ ದತ್ತಿಯ ಆಶ್ರಯದಲ್ಲಿ ಮತ್ತು ಶ್ರೀಮತಿ ಆದಿಲಕ್ಷ್ಮಮ್ಮ ಮತ್ತು ಶ್ರೀ HB ಕೃಷ್ಣಯ್ಯ ಶೆಟ್ಟಿ ದತ್ತಿಯ ಆಶ್ರಯದಲ್ಲಿ ನಡೀತಾ ಇರುವ ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಗಣೇಶರು ಭಾರತದ ಪರಿಚಯವನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ. ರಾಮ್ ಮನೋಹರ್ ಲೋಹಿಯಾ ಒಂದು ಕಡೆ ಮಾತನಾಡ್ತಾ ಹೇಳಿದ್ದಿದೆ, ಪೂರ್ವ ಪಶ್ಚಿಮ ಭಾರತವನ್ನು ಮಹಾಭಾರತ, ದಕ್ಷಿಣೋತ್ತರ ಭಾರತವನ್ನು ರಾಮಾಯಣ ಒಂದುಗೂಡಿಸ್ತು ಅಂತ. ನಮ್ಮ ನಂಬಿಕೆಯೂ ಕೂಡ ಇದೆ. ಜ್ಯೋತಿರ್ಲಿಂಗಗಳು, ಶಕ್ತಿಪೀಠಗಳು, ಇದೆಲ್ಲದರ ಮೂಲಕವಾಗಿ ಸಾಂಸ್ಕೃತಿಕವಾಗಿ ಒಂದು ಬಹುದೊಡ್ಡ ಭೂಪ್ರದೇಶ ಭಾರತ ಅಂತ ಗುರುತಿಸಲ್ಪಟ್ಟು ಮತ್ತು ಜಗತ್ತಿಗೆ ಕೂಡ ಅನೇಕ ವಿಷಯಗಳಲ್ಲಿ ಮಾರ್ಗದರ್ಶನವನ್ನು ಮಾಡಿತು ಅಂತ. ಈ ಗಣೇಶರ ಉಪನ್ಯಾಸ ಅದರ ಸ್ಪಷ್ಟ ಚಿತ್ರಣವನ್ನು ನಮಗೆ ಕೊಡ್ತಾ ಇದೆ ಅಂತಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಗಣೇಶರು ಸ್ಥಳ ಮತ್ತು ಕ್ಷೇತ್ರ, ನದಿ, ಭೌಗೋಳಿಕ ಪರಿಚಯವನ್ನಲ್ಲದೆ ಸಾಂಸ್ಕೃತಿಕವಾಗಿ ಮತ್ತು ಶಾಸ್ತ್ರೀಯವಾಗಿಯೂ ಕೂಡ ಅದರ ಹಿನ್ನೆಲೆ ಮಹತ್ವವನ್ನು ಕೂಡ ಇಲ್ಲಿ ವಿವರಿಸ್ತಾ ಇರೋದು ಅತ್ಯಂತ ಉಪಕಾರಿಯಾಗಿ ಪರಿಣಮಿಸ್ತಾ ಇದೆ. ಈ ನೆಲೆಯಲ್ಲಿ ಗಣೇಶರಿಗೆ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ದತ್ತಿಯ ಪ್ರಾಯೋಜಕರಾದ ಶ್ರೀ HBK ಲಕ್ಷ್ಮೀನಾರಾಯಣ ಶೆಟ್ಟಿಯವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಅವರು ದಯವಿಟ್ಟು ಗಣೇಶರನ್ನು ಗೌರವಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಸಾಹಿತ್ಯ, ಸಂಸ್ಕೃತಿ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಶೆಟ್ಟರು ತಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ಇಟ್ಟಿರ್ತಕ್ಕಂತಹ ದತ್ತಿಯ ಮೊದಲನೇ ಕಾರ್ಯಕ್ರಮ ಭಾರತೀಯ ಸಂಸ್ಕೃತಿಯಲ್ಲಿ ತೀರ್ಥ ಮತ್ತು ಕ್ಷೇತ್ರಗಳು, ಅವುಗಳ ಪರಿಚಯದ ಮೂಲಕವೇ ಪ್ರಾರಂಭವಾಗಿದೆ. ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಈ ತೀರ್ಥ ಕ್ಷೇತ್ರ, ಪುಣ್ಯ ನದಿ, ಪರ್ವತ, ಸ್ಥಳ, ಪುರ ಇತ್ಯಾದಿಗಳ ಪರಿಚಯ ಮಾಡಿಕೊಡುವ ಭಾಷಣ ಮಾಲಿಕೆ ಮೊದಲನೇ ಕಂತು ಇಂದಿಗೆ ಸಂಪನ್ನವಾಗುತ್ತಾ ಇದೆ. ಇನ್ನು ಮುಂದಿನ ಕಂತು ಮುಂದೆ ಉಂಟು. ಎಷ್ಟು ದಿನಗಳು ಬೇಕಾಗಬಹುದು ಅನ್ನುವ ಅಳತೆ ಗೊತ್ತಾಗ್ತಾ ಇಲ್ಲ ನನಗೆ. ಸ್ವಲ್ಪ ವಿಸ್ತಾರವೇ ಆಯಿತೇನೋ ಅಂತ ಅಳುಕೂ ಆಗ್ತಾ ಇದೆ. ಇರಲಿ, ಯತ್ಕಿಂಚಿತ್ತಾದಷ್ಟು ಮಾಡೋಣ. ನಾನು ನಿನ್ನೆ ಪರ್ವತಗಳ ಸಪ್ತ ಕುಲಾಚಲಗಳ ಪರಿಚಯವನ್ನು ಮಾಡಿಕೊಟ್ಟು ಗಂಗೆಯ ಕಡೆಗೆ ತಿರುಗಿದ್ದೆ. ನದಿ ದೇವತೆಗಳಲ್ಲಿ ಅಗ್ರಗಣ್ಯವಾದದ್ದು ಅಂತ. ಹಾಗೆಯೇ ಪ್ರಾಯಿಕವಾಗಿ ನದಿಗಳನ್ನು ಕುರಿತು ಕೆಲವೊಂದು ಪೀಠಿಕಾರೂಪವಾದ ಮಾತುಗಳನ್ನು ಹೇಳಿದ್ದೆ. ಇಂದು ಆ ಮುಖ್ಯ ನದಿಗಳು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ತೀವಲ್ಲ, ಆ ಪ್ರಸಿದ್ಧ ಪೌರಾಣಿಕ ಮಂತ್ರ, ಅದರ ಒಂದು ಅಂಶವನ್ನು ಹೇಳುವುದಕ್ಕೆ ಆ 7 ನದಿಗಳು ಮತ್ತೆ ಇನ್ನು ಆನುಷಂಗಿಕವಾಗಿ ಇನ್ನೊಂದು ಕೆಲವು ನದಿಗಳನ್ನು ಕುರಿತು ನೋಡಬಹುದು. ಕನ್ನಡದಲ್ಲಿ
ಸಾಕಷ್ಟು ಮಾಹಿತಿ ಉಂಟು ತೀರ್ಥಕ್ಷೇತ್ರ ಇತ್ಯಾದಿಗಳ ಬಗೆಗೆ. ಭಾರತೀಯ ಭಾಷೆಗಳಲ್ಲಿಯೂ ಸಾಕಷ್ಟಿವೆ, ಇಂಗ್ಲೀಷ್ನಲ್ಲಿ ತುಂಬಾ ಇದೆ. ಆದರೆ ಅಲ್ಲಿ ಎಷ್ಟೋ ಬಾರಿ ವಿದ್ವಾಂಸರು ಅಂತ ಅನ್ನಿಸಿಕೊಂಡವರು ಚಿಕಿತ್ಸಕ ದೃಷ್ಟಿಯಿಂದ ನೋಡ್ತೀವಿ ಅನ್ನೋ ಭರದಲ್ಲಿ ಕೆಲವೊಂದು ಅನ್ಯಾಯಗಳನ್ನು ಮಾಡೋದುಂಟು. ಹಾಗಲ್ಲದೆ ಶ್ರದ್ಧೆಯ ದೃಷ್ಟಿಯಿಂದ, ಮಾಹಿತಿಯ ದೃಷ್ಟಿಯಿಂದ ನಮ್ಮ ಅನುಷ್ಠಾನಪರರಾದವರಿಗೆ, ಭಾರತೀಯರಿಗೆ ನಿಕಟವಾಗತಕ್ಕಂಥ ಬಗೆಯಲ್ಲಿ ಮಾಡಿಕೊಡುವ ಗ್ರಂಥಗಳು ಸಾಕಷ್ಟಿವೆ. ಹಿಂದಿಯಲ್ಲಿ ಅನೇಕ ಗ್ರಂಥಗಳಿವೆ. ಅದಕ್ಕೆ ಒಂದು ಮೂಲ ಮಾತೃಕೆ ಅಂತ ಹೇಳಬಹುದಾದದ್ದು ಕಲ್ಯಾಣ ಅಂಕ ಯಾವುದುಂಟು, ತೀರ್ಥಾಂಕ ಅಂತನ್ನುವುದು ಬಹಳ ವ್ಯಾಪಕವಾದದ್ದು. ಹಾಗಲ್ಲದೆ ಅವರು ಒಂದೊಂದು ಪುರಾಣಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಅಂಕ ಅಂತ ಮಾಡಿದ್ದಾರೆ. ತೀರ್ಥಾಂಕ ಅಂತ ಗೀತಾ ಪ್ರೆಸ್ ಗೋರಖ್ಪುರ್ನವರು ಮಾಡಿರುವ ಬೃಹತ್ ಗ್ರಂಥವನ್ನು ನಾನು ಇಂದಿಗೂ ಕೂಡ ತಂದಿದ್ದೀನಿ. ಅಲ್ಲಿ ಬಹಳ ವಿಸ್ತೃತವಾಗಿ ಪರಿಚಯವನ್ನು ಮಾಡಿಕೊಟ್ಟಿದೆ. ಮತ್ತು ತೀರ್ಥ ಯಾತ್ರೆ ಮಾಡುವವರಿಗೆ ಬೇಕಾದ ಮಾಹಿತಿಯನ್ನು ಕೂಡ ತುಂಬ ಕಷ್ಟಪಟ್ಟು 60-70 ವರ್ಷಗಳ ಹಿಂದೆಯೇ ಸಂಗ್ರಹ ಮಾಡಿ ಕೊಟ್ಟಿದ್ದುಂಟು. ಆ ರೀತಿಯಲ್ಲಿ ಬೇರೆ ಬೇರೆ ಸ್ಥಳೀಯವಾದ ಕ್ಷೇತ್ರ ಮಹಾತ್ಮೆಗಳ ಅನೇಕ ಗ್ರಂಥಗಳು ಹಿಂದಿಯಲ್ಲಿ ಬಂದಿವೆ. ಮತ್ತು ಆಯಾ ಪ್ರಾಂತಗಳಲ್ಲಿರುವ ಪುಣ್ಯಕ್ಷೇತ್ರಗಳನ್ನು ಕುರಿತಾಗಿ, ಉದಾಹರಣೆಗೆ ಒಡಿಯಾ ಭಾಷೆಯಲ್ಲಿ ಪುರಿ ಕ್ಷೇತ್ರದ ಬಗ್ಗೆ, ಜಗನ್ನಾಥನ ಕುರಿತು ಬೇಕಾದಷ್ಟು ಇದೆ. ಕಾಳಿಯನ್ನು ಕುರಿತು ಬಂಗಾಳಿ ಭಾಷೆಯಲ್ಲಿ ಅಲ್ಲಿಯ ವೈಷ್ಣವ ಭಕ್ತಿಯನ್ನು ಕುರಿತು ಬೇಕಾದಷ್ಟು ಉಂಟು. ಹಾಗೆ ಗುಜರಾತಿ ಭಾಷೆಯಲ್ಲಿ ಅನೇಕ ಜೈನ ಮತ್ತು ಜೈನೇತರವಾದ ಆ ಕ್ಷೇತ್ರಗಳ ಬಗ್ಗೆ ಉಂಟು. ಮಹಾರಾಷ್ಟ್ರದಲ್ಲಿ ಪಾಂಡುರಂಗ, ತುಳಜಾ ಭವಾನಿ ಮತ್ತು ಮಲ್ಲಾರಿ, ಖಂಡೇರಾಯ ಈ ರೀತಿಯಾದ ದೇವತೆಗಳನ್ನು ಕುರಿತು ವ್ಯಾಪಕವಾದ ಬರವಣಿಗೆ ಇದೆ. ತೆಲುಗಿನಲ್ಲಂತೂ ತಿರುಪತಿ ದೇವಸ್ಥಾನದವರು ಅನೇಕ ಗ್ರಂಥಗಳನ್ನು ನಮ್ಮ ತೀರ್ಥಕ್ಷೇತ್ರಗಳ ಬಗೆಗೆ, ದೇವತಾ ಮೂರ್ತಿಗಳ ಬಗೆಗೆ ಬಹಳ ಬಹಳ ಮಾಹಿತಿಯನ್ನು ತಂದುಕೊಟ್ಟಿದ್ದಾರೆ. ತಮಿಳಿನಲ್ಲಿ ಕೂಡ ವ್ಯಾಪಕವಾಗಿ ಉಂಟು. 7 ಸಂಪುಟಗಳಲ್ಲಿರುವ ಕಂಚಿ ಪರಮಾಚಾರ್ಯರ ದೈವತ್ತಿನ ಕುರಳ್ ಗ್ರಂಥವನ್ನು ನೋಡಿದರೆ ಅಲ್ಲಿ ಎಷ್ಟೋ ಕ್ಷೇತ್ರಗಳ, ಎಷ್ಟೋ ಮಹಾತ್ಮ್ಯಗಳ ವಿಷಯವೆಲ್ಲ ಬರುತ್ತದೆ. ತಮಿಳಿನಲ್ಲಿ ಸ್ಥಳಪುರಾಣಗಳು ತಮಿಳು ಭಾಷೆಯಲ್ಲಿಯೇ ಪ್ರಾಚೀನವಾದ ಕಾಲದಲ್ಲಿಯೇ ರಚಿತವಾಗಿದ್ದಂಥವು ಇವೆ, ಅವುಗಳು ಕೂಡ ಸಾಕಷ್ಟು ಸಿಗುತ್ತವೆ. ಮಲಯಾಳದಲ್ಲಿ ಕೇರಳ ದೇಶದ ಅನೇಕ ಕ್ಷೇತ್ರಗಳ ಬಗೆಗೆ ಉಂಟು. ಅವೆಲ್ಲ ನಮ್ಮ ಸಂಸ್ಕೃತದ ಮಹಾಪುರಾಣಗಳಲ್ಲಿ ಸೇರದೇ ಇರತಕ್ಕಂಥವು. ಉದಾಹರಣೆಗೆ ಒಂದು ಗುರುವಾಯೂರಿನ ಬಗ್ಗೆ ಆಗಲಿ, ತ್ರಿಶೂರಿನ ಬಗ್ಗೆ ಆಗಲಿ ತುಂಬ ಜಾಸ್ತಿ ವಿವರಗಳು ಪುರಾಣಗಳಲ್ಲಿ ಸಿಗೋಲ್ಲ. ಅಂಥವನ್ನೆಲ್ಲ ಕೇರಳ ಭಾಷೆಯಲ್ಲಿ, ಮಲಯಾಳದಲ್ಲಿ ಬರೆದಂಥದ್ದು ಉಂಟು. ಕನ್ನಡದಲ್ಲಿ ತುಂಬ ಚೆನ್ನಾದಂಥ ಮಾಹಿತಿ ಸಾಕಷ್ಟು ಸಿಗುತ್ತದೆ. ಉದಾಹರಣೆಗೆ ನೋಡಿ, ಇದು ಒಂದು ಆಕರ್ಷಕವಾದ ಪುಸ್ತಕ. ನನ್ನ ಸ್ನೇಹಿತರಾದ ತಾರಾನಾಥ ವರ್ಕಾಡಿ ಎನ್ನುವ ದಕ್ಷಿಣ ಕನ್ನಡದ ಯಕ್ಷಗಾನ ಅರ್ಥಧಾರಿ, ಯಕ್ಷಗಾನ ಲೇಖಕ ಮತ್ತು ವೇಷಧಾರಿ ಕೂಡ, ಪತ್ರಿಕಾ ಕರ್ತರು ಹೌದು. ಅವರು ಮಾಡಿದ್ದಾರೆ ಒಂದೊಂದು ನದಿಗೂ ಒಂದೊಂದು ಕಥೆ ಅಂತ 111 ನದಿಗಳನ್ನೇ ಕುರಿತಾದ ಪೌರಾಣಿಕ ಸಂದರ್ಭಗಳನ್ನು ಕೊಡ್ತಕ್ಕಂಥದ್ದು. ಈ ಹೊತ್ತಿನ ನದಿಯ ಭೌಗೋಳಿಕವಾದ ಅಸ್ತಿತ್ವ ಏನು, ಅದರ ಹರಿವು ಏನು, ಈ ರೀತಿಯ ಮಾಹಿತಿ ಅಲ್ಲಿ ಇಲ್ಲ. ಆದರೆ ಪೌರಾಣಿಕವಾದ ಮಾಹಿತಿ ಏನೆಲ್ಲ ಉಂಟು ಅಷ್ಟನ್ನು ಮಾಡಿಕೊಟ್ಟಿದ್ದಾರೆ. ಈಗಷ್ಟೇ ನನಗೆ ಮತ್ತೊಬ್ಬ ಮಿತ್ರರು ಇಲ್ಲಿ ತಂದುಕೊಟ್ಟಿದ್ದಾರೆ ಒಂದು ಪುಸ್ತಕವನ್ನು, ಭಾರತ ನೇಪಾಳ ಪವಿತ್ರ ನದಿ ಕ್ಷೇತ್ರಗಳ ದರ್ಶನ ಅಂಥೇಳಿ ನಮ್ಮ ಕೋಟೇಶ್ವರ ಸೂರ್ಯನಾರಾಯಣ ರಾಯರದು ಒಂದು ವ್ಯಾಪಕವಾದ ಕ್ಷೇತ್ರ ಪರಿಚಯವನ್ನು ತೀರ್ಥಯಾತ್ರಿಕರಿಗೂ ಪ್ರಯೋಜನಕಾರಿಯಾಗುವಂಥ ರೀತಿಯಲ್ಲಿ ಬಹಳ ಒಳ್ಳೆಯ ಪ್ರಕಲ್ಪ. ಈ ರೀತಿಯಾದದ್ದು ಇನ್ನೂ ಹಲವಿವೆ. ನನ್ನ ಪರಿಚಯಕ್ಕೆ ಬಂದಂಥದ್ದು ಕನ್ನಡದ ದೊಡ್ಡ ವಿದ್ವಾಂಸರಾಗಿದ್ದಂಥ ಡಾಕ್ಟರ್ ಎನ್ ಅನಂತರಂಗಾಚಾರ್ಯರ ದೊಡ್ಡ ವಿದ್ವಾಂಸರು, ಅನೇಕ ಪ್ರೌಢ ಗ್ರಂಥಗಳ ಸಂಪಾದನೆ, ಗ್ರಂಥ ರಚನೆ ಎಲ್ಲ ಮಾಡಿದವರು, ಕುವೆಂಪು ಮೊದಲಾದವರ ಸಹಾಧ್ಯಾಯಿ ಆಗಿದ್ದವರು MA ಅವರು ಭಾರತೀಯ ತೀರ್ಥ ಕಲಾ ಕ್ಷೇತ್ರ ಸಂದರ್ಶಿನಿ ಅಂತ ಒಂದು ಕನ್ನಡದಲ್ಲಿ ಪುಸ್ತಕ ಬರೆದಿದ್ದಾರೆ. ಈ ಥರ ಅನೇಕರು ಬರೆದಿದ್ದಾರೆ. ಇಲ್ಲೆಲ್ಲ ಪ್ರಾಮಾಣಿಕವಾದ ಮಾಹಿತಿ ಶ್ರದ್ಧೆಯಿಂದ ಒಡಗೂಡಿದೆ. ಅಂದರೆ ಯಾರು ಸನಾತನ ಧರ್ಮೀಯರೋ ಅವರು ಬರೆದಾಗ ಇರುವ ಒಂದು ಫ್ಲೇವರ್ ಇರುತ್ತಲ್ಲ, ಅದು ಕಾಣಿಸುತ್ತದೆ. ಇದು ದೊಡ್ಡದಾದದ್ದು. ಇಂಗ್ಲೀಷಿನಲ್ಲಿ ಹಾಗೆ ಇರುವಂತೆ ಇಲ್ಲದೇ ಇರುವಂತೆ ಎರಡೂ ಬಗೆಯಲ್ಲೂ ಇವೆ. ಆದರೆ ಈ ಶ್ರದ್ಧೆ ಚ್ಯುತವಾಗದೇ ಇರತಕ್ಕಂಥದ್ದು ದೇಶೀಯ ಭಾಷೆಗಳಲ್ಲಿ. ಒಂದು ಕ್ಷೇತ್ರದ ಬಗ್ಗೆ ಕುರಿತಂತೆ ಎಷ್ಟು ಮಾಹಿತಿ ಕೊಡಬಹುದು ಅನ್ನೋದಕ್ಕೆ ಒಂದು ಬಹಳ ಒಳ್ಳೆಯ ನಿದರ್ಶನ ನನ್ನ ಮತ್ತೊಬ್ಬ ವಿದ್ವಾನ್ ಮಿತ್ರರಾದಂಥ ಇವರು ಎಂಜಿನಿಯರ್, BHUನಿಂದ ಬಂದಂಥವರು, ಬನಾರಸ್ ಹಿಂದೂ ಯೂನಿವರ್ಸಿಟಿಯಿಂದ. ಅವರು ಪ್ರಜ್ವಲ ಕಾಶಿ ಅಂತ ಇಂಗ್ಲೀಷ್ನಲ್ಲಿ ಬರೆದಂಥ ಒಂದು ಪುಸ್ತಕನೂ ಉಂಟು. ಅದು ಇಂಗ್ಲೀಷ್ನಲ್ಲಿ ಅವರು ವ್ಯಾಪಕವಾದ ಸಂಶೋಧನೆಯನ್ನು ಮಾಡಿದ್ದಾರೆ. ಅದನ್ನೇ ಕನ್ನಡಕ್ಕೂ ತಂದಿದ್ದಾರೆ, ಪ್ರಜ್ವಲ ಕಾಶಿ ಅಂತ. ಇಂಗ್ಲೀಷ್ನಲ್ಲಿ ಸ್ವಲ್ಪ ವಿಸ್ತಾರವಾದ ಹೆಸರು ನನಗೆ ತಕ್ಷಣ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ವೈಬ್ರೆಂಟ್ ವಾರಣಾಸಿ, ಗ್ಲೋರಿಯಸ್ ಕಾಶಿ ಟು ವೈಬ್ರೆಂಟ್ ವಾರಣಾಸಿ ಅಂತ ಆ ರೀತಿಯ ಶೀರ್ಷಿಕೆ. ಇಲ್ಲಿ ಅವರು ಬಹಳ ಅಧ್ಯಯನ ಮಾಡಿದ್ದಾರೆ.
ನಮ್ಮ ಚಂದ್ರಮೌಳಿಯವರ ಪ್ರಜ್ವಲ ಕಾಶಿಯ ಗ್ರಂಥ ರಚನೆಗೆ ಅವರು ನೂರಾರು ಅಕ್ಷರಶಃ ನೂರಾರು ಆಕರಗಳನ್ನು ಕಂಡಿದ್ದಾರೆ. ರಚನಾ ಕಾಲದಲ್ಲಿ ನನಗೆ ಅವರ ಸಂಪರ್ಕದಲ್ಲಿ ಅವರು ಈಗಲೂ ಇದ್ದಾರೆ. ರಚನಾ ಕಾಲದಲ್ಲಿ ಅವರು ಎಷ್ಟೋ ಗ್ರಂಥಗಳ ಮಾಹಿತಿಯನ್ನೆಲ್ಲ ಕೇಳ್ತಾ ಇದ್ರು. ಸಂಸ್ಕೃತ, ಹಿಂದಿ, ಇಂಗ್ಲಿಷ್ 3 ಭಾಷೆಯ ಆಕರ ಗ್ರಂಥಗಳನ್ನು ಬಳಸಿಕೊಂಡಿದ್ದಾರೆ. ಡಯಾನಾ ಎಕ್ ಬರೆದಿರ್ತಕ್ಕಂಥ ಸಿಟಿ ಆಫ್ ಲೈಟ್, ಕಾಶಿ ವಾರಣಾಸಿ ಬೆನಾರಸ್ ಸಿಟಿ ಆಫ್ ಲೈಟ್ ಅನ್ನುವ ಪುಸ್ತಕನೂ ಬಹಳ ಪ್ರಸಿದ್ಧವಾದದ್ದು. ಅಲ್ಲಿ ತುಂಬ ಮಾಹಿತಿ ಇದೆ. ಮತ್ತೆ ಅದೇ ಎಂದಿನಂತೆ ಹೇಳದಂತೆ ಅದು ಇರಲೇಬೇಕಲ್ವ, ಆ ರೀತಿಯಾದ ಒಂದಿಷ್ಟು ಅಡ್ಡಮಾತುಗಳು ಇವೆ. ಅದನ್ನು ಕಂಡೇ ಸ್ವಲ್ಪ ಖೇದ ಕನಲಿಕೆ ಬಂದು ನಮ್ಮ ಚಂದ್ರಮೌಳಿಯವರು ಈ ಪ್ರಜ್ವಲ ಕಾಶಿಯನ್ನು ಬರೆದದ್ದು ಅಂತಲೂ ಹೇಳಿದ್ದಾರೆ. ಅಂದರೆ ಒಂದು ಕ್ಷೇತ್ರದ ಬಗೆಗೆ. ಹಾಗೆ ಶ್ರೀ ವಿಠಲ ಮಹಾ ಸಮನ್ವಯ ಅಂತ ಚಿಂತಾಮಣಿ ರಾಮಚಂದ್ರ ಢೇರೆಯವರು ಮಹಾ ಸಂಶೋಧಕರು, ಮರಾಠಿಯವರು, ಅವರು ಗ್ರಂಥ ಬರೆದಿದ್ದಾರೆ. ಅವರು ತುಳಜಾ ಬಗ್ಗೆ ಬರೆದಿದ್ದಾರೆ, ಖಂಡೇರಾಯ, ಮಲ್ಲಾರಿ, ಈ ಥರ ಎಲ್ಲದರ ಬಗ್ಗೆನೂ ಬರೆದಿದ್ದಾರೆ. ಜಗನ್ನಾಥ ಕ್ಷೇತ್ರದ ಬಗ್ಗೆ ಆ ರೀತಿಯಾದಂಥ ಗ್ರಂಥಗಳು ಉಂಟು. ತಿರುಪತಿಯ ಬಗ್ಗೆ ಅನೇಕ ಗ್ರಂಥಗಳಿವೆ. ಇಂಗ್ಲೀಷ್ನಲ್ಲಿದೆ, ತಮಿಳಿನಲ್ಲಿದೆ, ಕನ್ನಡದಲ್ಲಂತೂ ಅತ್ಯುಜ್ವಲವಾದದ್ದು ನಮ್ಮ ಎಸ್ ಕೆ ರಾಮಚಂದ್ರಾಯರು ಬರೆದಂಥ ತಿರುಪತಿ ತಿಮ್ಮಪ್ಪ ಅನ್ನುವ ಗ್ರಂಥ ಇದೆ. ಅವರೇ ಇಂಗ್ಲೀಷ್ನಲ್ಲಿ ಹಿಲ್ ಶ್ರೈನ್ ಆಫ್ ವೆಂಗಡಮ್ ಅಂತ ಬರೆದಿದ್ದಾರೆ. ಇನ್ನು ಉಡುಪಿಗೆ ಸಂಬಂಧಪಟ್ಟಂತೆ ಅನೇಕ ಕೃತಿಗಳಿವೆ, ಶೃಂಗೇರಿಗೆ ಸಂಬಂಧಪಟ್ಟಂತೆ ಇವೆ. ಇವೆಲ್ಲ ಕನ್ನಡದಲ್ಲಿ ಬಂದಿರತಕ್ಕಂಥದ್ದು, ಇಂಗ್ಲೀಷ್ನಲ್ಲಿಯೂ ಇವೆ. ಒಟ್ಟಿನಲ್ಲಿ ಈ ಒಂದು ವಿಷಯದ ಸಾಹಿತ್ಯ ಅಗಾಧವಾಗಿ ಬಂದಿದೆ. ಅದನ್ನು ಒಬ್ಬ ಓದಿಕೊಂಡ್ರೇ ದೊಡ್ಡ ಪಂಡಿತ ಆ ದಿಕ್ಕಿನಲ್ಲಿ ಆಗಬಹುದು ಅಂತ ಅನಿಸುತ್ತದೆ. ಇರಲಿ, ನಾವೀಗ ನದಿಗಳನ್ನು ಕುರಿತು ಆಲೋಚನೆ ಮಾಡ್ತಾ ಇದ್ದೀವಿ. ಗಂಗೆಯನ್ನು ಕುರಿತು ನಾನೀಗ ನೀರು ಕುಡಿದನಲ್ಲ, ಆ ನೀರನ್ನು ನಮ್ಮಲ್ಲಿ ಗಂಗೆ ಅಂತ ಕರಿತೀವಿ. ಗಂಗೋದಕ ಉಂಟೋ ಅಂತ ಕೇಳ್ತಾನೆ. ಅಂದರೆ ಗಂಗೆ ಅನ್ನುವುದು ಒಂದು ನದಿ ಮಾತ್ರವಲ್ಲದೆ ನೀರೇ ಆಗಿದೆ, ಜೀವನವೇ ಆಗಿದೆ. ಅಂದರೆ ಗಂಗೆ ಅಂತಕ್ಕಂಥದ್ದು ಜಲಸಾಮಾನ್ಯ ವಾಚಿಯಾಗಿದೆ. ಅಮರಕೋಶದಲ್ಲಿ ವೈಜಯಂತಿ, ಮೇದಿನಿ, ಹಲಾಯುಧ ಈ ತರಹ ಕೋಶಗಳಲ್ಲಿ ನೀರಿಗಿರುವ ಪರ್ಯಾಯ ಪದಗಳಲ್ಲಿ ಗಂಗೆ ಅಂತನ್ನುವುದು ಇಲ್ಲ. ವೇದಗಳಲ್ಲಿ ಏಕಶತಂ ಉದಕವಾಚಕ ಶಬ್ದ ಅಂತ ಹೇಳ್ತಾರೆ. ನಿಘಂಟುವಿನಲ್ಲಿ 101 ಶಬ್ದಗಳಿವೆ ಅಂತ. ಅಮರಕೋಶದಲ್ಲಿ 27 ಶಬ್ದಗಳಿವೆ. ಆಪಸ್ತ್ರೀ ಭೂಮಿವಾರ್ ವಾರಿಸಲ್ಲಂ ಕಮಲಂ ಜಲಂ ಅಂತೆಲ್ಲ ಹೇಳಿಕೊಂಡು. ಆದರೆ 101 + 27 ಸೇರಿ 128 ಆದರೆ ಇದು 129ನೇ ಶಬ್ದ ಗಂಗೆ ಅಂತಿದೆ. ಅದು ದೇಶಭಾಷೆಗಳ ಕೊಟ್ಟಂಥ ಕೊಡುಗೆ ಭಾಷಾ ಪ್ರಪಂಚಕ್ಕೆ. ಗಂಗೆ ಅಂತ ಸಾಮಾನ್ಯವಾಗಿ ಹೇಳಿದರೆ ಅದು ನೀರು ಅಂತ. ಅದು ಪವಿತ್ರವಾದ ನೀರು, ಜೀವನ ತಾರಕವಾದ ನೀರು, ಪ್ರಯೋಜಕವಾದ ನೀರು ಅಂತ. ಬೇರೊಂದು ಹೆಸರಿಂದ ಹೇಳೋದಿಲ್ಲ, ಇನ್ನೊಂದು ನದಿಯ ಹೆಸರನ್ನು ಹೇಳೋಲ್ಲ, ಗಂಗೆ ಅಂತ ಅದಕ್ಕೆ ಮಾತ್ರ ಹೇಳ್ತಾರೆ. ಈ ಅರ್ಥದಲ್ಲಿ ಕಂಡಾಗ ಅದನ್ನು ಸ್ಕಾಂದ ಪರಮೇಶ್ವರನ ದ್ರವರೂಪ ಶಕ್ತಿ ಅಂತ, ದ್ರವರೂಪಿಣಿ ಶಕ್ತಿ ಕಾಚಿತ್ ಅಂತಲೇ ಹೇಳುತ್ತದೆ. ಇನ್ನೊಂದು ಅರ್ಥದಲ್ಲಿ ನೋಡಿದ್ರೆ ಗಂಗೆ ಅನ್ನೋದು ಎಲ್ಲ ನದಿಗಳ ಮೂಲ ಮಾತ್ರಕ್ಕೆ, ಮಿಕ್ಕೆಲ್ಲ ನದಿಗಳು ಅದರ ವಿವರ್ತ. ಅಂದರೆ ಏಕೋ ರಸ ಕರುಣ ಏವಹಿ ಅಂತ ಭೌಭೂತಿ ಹೇಳ್ತಾನಲ್ಲ, ಏಕೋ ರಸ ಕರುಣ ಏವ ನಿಮಿತ್ತ ಭೇದಾತ್ ಭಿನ್ನ ಪೃಥಗೆ ವಾಶ್ರಯತೆ ವಿವರ್ತಾನ್ ಆವರ್ತ ಬುದ್ಬುಧ ತರಂಗಮಯಾನ್ ವಿಕಾರಾನ್ ಅಂಭೋಯತ ಸಲಿಲಮೇವಹಿ ತತ್ಸಮಸ್ತಂ ಅಂತ. ಅದೇ ರೀತಿಯಲ್ಲಿ ಗಂಗಾಯಥ ಸಲಿಲಮೇವಹಿ ತತ್ಸಮಸ್ತಂ, ಅಂಭೋಯಥ ಸಲಿಲಮೇವಹಿ ತತ್ಸಮಸ್ತಂ ಅನ್ನುವಂತೆ ಗಂಗಾಯಥ ಅಂತ ಮಾಡ್ಬೋದು. ಎಲ್ಲ ನದಿಗಳ ರೂಪವನ್ನು ತಾಳಿದೆ ಗಂಗೆ ಅಂತ. ಯಾಕೆಂದರೆ ಅದು ಅಷ್ಟು ಜೀವನಾಧಾರವಾಗಿ ಬಂದಿದೆ. ನಮ್ಮ ದೇಶದಲ್ಲಿ ಅಷ್ಟು ಮಾತ್ರವಲ್ಲ, ಜಗತ್ತಿನಲ್ಲಿಯೇ ಗಂಗೆಯಷ್ಟು ಬಗೆಬಗೆಯಲ್ಲಿ ಚೈತನ್ಯದಾಯಿಯಾದ ಜೀವಪೋಷಕವಾದಂಥ ನದಿ ಮತ್ತೊಂದಿಲ್ಲ. ನಿಜ, ನೈಲ್ ತುಂಬ ದೊಡ್ಡ ನದಿ, ಜಗತ್ತಿನಲ್ಲೇ ಅತ್ಯುನ್ನತವಾದ ಸ್ಥಾನ ಅಂತ ಅನ್ನೋದಿದ್ರೆ ಉದ್ದದಿಂದಾಗಿ, ದೈರ್ಘ್ಯದಿಂದಾಗಿ ನೈಲ್ಗೆ ಅಂತ ಹೇಳ್ತಾರೆ. ಆಮೇಲೆ ಅಮೆಜಾನ್ ಇದೆ, ಮಿಸ್ಸೌರಿ ಮಿಸಿಸಿಪಿ ಇದೆ, ಬ್ರಹ್ಮಪುತ್ರ ಇದೆ, ಹೀಗೆಲ್ಲ ಉಂಟು. ಆದರೆ ಸುಮಾರು ಹತ್ತತ್ರ 30 ಕೋಟಿ ಜನಸಂಖ್ಯೆಯನ್ನು ಪೋಷಣೆ ಮಾಡ್ತಾ ಇರತಕ್ಕಂಥದ್ದು ಗಂಗೆ ಅಂತಂದರೆ ಇನ್ನೇನಂತ ನೋಡ. ಅಮೆರಿಕದ ಜನಸಂಖ್ಯೆ ಎಷ್ಟು, ಇದು ತುಂಬ ದೊಡ್ಡದಾದದ್ದು. ಈ ಎಲ್ಲ ದೃಷ್ಟಿಯಿಂದ ಗಂಗೆಗೆ ಮಹತ್ವ ಬಹಳ ಉಂಟು. ಆ ಗಂಗೆಯನ್ನು ಪೌರಾಣಿಕವಾಗಿ 7 ಕವಲುಗಳಾಗಿ ಸಾಕ್ಷಾತ್ಕರಿಸಿಕೊಂಡಿದ್ದು, ಅದನ್ನು ಸಪ್ತಗಂಗಾ ಅಂತ ಕರೀತಾರೆ. ಪೂರ್ವಕ್ಕೆ ಕ್ಲಾದಿನಿ, ಪಾವನಿ, ನಲಿನಿ ಅಂತ ಹರಿಯಿತು.
ಇನ್ನು ಪಶ್ಚಿಮಕ್ಕೆ ಸುಚಕ್ಷು, ಸೀತಾ, ಸಿಂಧು ಅಂತ. ಆಮೇಲೆ 7ನೇದು ಭಾಗೀರಥಿ ಅಂತ, ಭಗೀರಥನ ಹಿಂದೆ ಹೋದದ್ದು ಅಂತ. ಹಾಗೆ ಭಗೀರಥನ ಹಿಂದೆ ಹೊರಟಾಗ ಭಗೀರಥ ರಥದಲ್ಲಿ ಕೂತು ಶಂಖನಾದ ಮಾಡ್ತಾ ಹೋದ. ಗಂಗೆ ಬರ್ತಾ ಇದ್ದಾಳೆ ಅಂತ ಎಚ್ಚರಿಸಿ ಎಲ್ಲವನ್ನೂ ಕೊಚ್ಚಿಕೊಂಡು ಕೆಡವಿಕೊಂಡು ಆನಂದ ತಾಂಡವ ಮಾಡಿಕೊಂಡು ಬಂದು ಜನ್ನುವಿನ ಆಶ್ರಮವನ್ನು ಅವಳು ಉಪಪ್ಲವಗೊಳಿಸಿದಾಗ ಕೋಪಗೊಂಡು ಜನ್ನು ಆಪೋಷಣ ತಗೊಂಡ. ಮತ್ತೆ ಬೇಡಿಕೊಂಡಾಗ ಕಿವಿಯ ಮೂಲಕ ಬಿಟ್ಟುಕೊಟ್ಟು ಅವಳು ಜಾಹ್ನವಿ ಅಂತ ಅನಿಸಿಕೊಂಡಳು ಅಂತ. ಹೀಗೆ ಗಂಗೆಯ ಪರ್ಯಾಯ ಶಬ್ದ ಗಂಗಾ, ವಿಷ್ಣುಪದಿ, ದೇವತಟಿನಿ, ಸುರನಗ ಅಂತೆಲ್ಲ ಅಮರಾದಿ ಕೋಶಗಳಲ್ಲಿ ಬರುತ್ತದೆ. ಹೀಗೆ ಗಂಗೆಯ ಪೌರಾಣಿಕ ಕಥೆ ಉಂಟು. ಮತ್ತೆ ಅವಳು ಬಂದು ಆ ಸಗರ ಪುತ್ರರು 60,000 ಜನರ ಬೂದಿಗುಡ್ಡೆಗಳಾಗಿರ್ತಕ್ಕಂಥವರನ್ನು ಸ್ವರ್ಗಕ್ಕೆ ಏರಿಸಿದಳು ಅಂತ. ಸಗರತನೆಯ ಸ್ವರ್ಗ ಸೋಪಾನ ಪಂಕ್ತಿ ಅಂತಲೇ ಕಾಳಿದಾಸ ಹೇಳ್ತಾನೆ. ಅವಳು ಆ ಉನ್ನತೋನ್ನತ ಪರ್ವತ ಶಿಖರಗಳಿಂದ ಬಂದು ಸಮತಟ್ಟಾದ ನೆಲಕ್ಕೆ ಹರಿದೊಡನೆಯೇ ಸುಮಾರು 1 ಕಿಲೋಮೀಟರ್ಷ್ಟು ಅಗಲವಾಗುತ್ತದೆ ಗಂಗಾದ್ವಾರ ಅಂತ. ಅದೇ ಈ ಹೊತ್ತಿನ ಹರದ್ವಾರ, ಹರಿದ್ವಾರ ಅಂತ ಆದದ್ದು. ಆ ಕ್ಷೇತ್ರದ ಬಗ್ಗೆ ಮುಂದೆ ನೋಡೋಣ. ಸಪ್ತ ಮೋಕ್ಷದಾಯಕ ಪುರಿಗಳಲ್ಲಿ ಆ ಪ್ರಸ್ತಾವ ಬರುತ್ತದೆ. 13,800 ಅಡಿಗಳಿಗೂ ಎತ್ತರ ಇರತಕ್ಕಂಥ ಗಂಗೋತ್ತರಿಯಿಂದ ಅವಳು ಬಂದು ಬೇರೆ ಬೇರೆ ನದಿಗಳನ್ನೆಲ್ಲ ಸೇರಿಸಿಕೊಂಡು ಬರ್ತಾಳೆ ಅಂತ ಅನ್ನೋದು ನೋಡಿದ್ದೀವಿ. ಆಮೇಲೆ ದಕ್ಷ ಯಜ್ಞ ಮಾಡಿದ ಜಾಗ ಕನಖಲ ಅಂತ, ಕನ್ಖಲ್ ಅಂತ ಈಗಲೂ ಕರೀತಾರೆ. ಅಲ್ಲಿ ದಕ್ಷ ಯಾಗ ಮಾಡಿದ ಕುಂಡ, ಅಲ್ಲಿಯ ಭಸ್ಮ ಅಂತ ಈಗಲೂ ಕೊಡುವುದುಂಟು. ಅದೇ ಮಾಯಾ ಅಂತ ಹೆಸರಾದ ಹರಿದ್ವಾರ ಅಥವಾ ಹರದ್ವಾರದ ಹತ್ತಿರದಲ್ಲಿರ್ತಕ್ಕಂಥದ್ದು. ಅದನ್ನು ಕಾಳಿದಾಸ ಕೂಡ ಉಲ್ಲೇಖ ಮಾಡ್ತಾನೆ. ತಸ್ಮಾತ್ ಗಚ್ಚೇರನು ಕನಕಲಂ ಅಂತ ಶೈಲರಾಜಾವತೀರ್ಣಾಂ ಅಂತ ಹೇಳಿ ಕನಕಲ ಅನ್ನುವುದು ಪ್ರಾಚೀನವಾದ ಹೆಸರು ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಗಂಗೆ ಹರಿತಾ ಈ ಹೊತ್ತಿನ ಕಾನ್ಪುರ ಅಂತೀವಲ್ಲ, ಕಾನ್ಪುರದ ಹತ್ತಿರದಲ್ಲಿದ್ದದ್ದು ಕನೂಜ್ ಅಂತ ಹೆಸರಾದ ಒಂದು ಹಳ್ಳಿ. ಈ ಹೊತ್ತು ಅದು ಮುಂಚೆ ಕಾನ್ಯಕುಬ್ಜ ಅಂತ ಪ್ರಸಿದ್ಧವಾಗಿತ್ತು. ಅದಕ್ಕೂ ಮುಂಚೆ ಗಂಗೆ ಅಲ್ಲಿಂದ ಹರಿದು ಬರುವಾಗ ಹಸ್ತಿನಾವತಿಯ ಮೂಲಕ ಹರಿದು ಬರುತ್ತದೆ. ಸ್ಥಾನೇಶ್ವರ, ಸ್ಥಾನೀಶ್ವರ, ಸ್ಥಾಣ್ವೀಶ್ವರ ಅಂತ ಅದರ ಮೂಲ ಹೆಸರು. ಅದರ ತಾಣೇಸರ್ ಅಂತ ಇವತ್ತಾಗಿದೆ. ಸ್ಥಾಣುವಾದ ಈಶ್ವರ, ಸ್ಥಾಣ್ವೀಶ್ವರ, ಆ ರೀತಿಯಾದ ಒಂದು ಕ್ಷೇತ್ರ ಇದೆ. ಕುರುಕ್ಷೇತ್ರಕ್ಕೆ ಹತ್ತಿರ ಬರುತ್ತದೆ. ಆಮೇಲೆ ಹಸ್ತಿನಾವತಿ ಪೂರ್ಣವಾಗಿ ಗಂಗೆಯಿಂದ ತೊಳೆದುಕೊಂಡು ಹೊರಟೋಗ್ಬಿಡ್ತದೆ. ಈಗಿರ್ತಕ್ಕಂಥದ್ದು ಹಸ್ತಿನಾವತಿ ಬೇರೆಯದು ಅಂತ ಹೇಳ್ತಾರೆ. ಹಸ್ತಿನಾವತಿ ಬಹಳ ಹಿಂದೆಯೇ ಗಂಗೆಯ ಹೊಟ್ಟೆ ಸೇರಿಕೊಳ್ತು. ಹಾಗಾಗಿಯೇ ಮುಂದೆ ಪಾಂಡವರ ವಂಶಜರು ಅದನ್ನು ಕೌಶಾಂಬಿ ಅನ್ನುವಂಥ ಜಾಗಕ್ಕೆ, ಸ್ಥಳಕ್ಕೆ ಬದಲಾಯಿಸಿಕೊಂಡ್ರು. ಕೌಶಾಂಬಿ ಪ್ರಯಾಗಕ್ಕಿಂತ ಸ್ವಲ್ಪ ಮೇಲಿರ್ತಕ್ಕಂಥದ್ದು. ಅಂದರೆ ಪ್ರಯಾಗಕ್ಕೂ ಕನೂಜ್ ಅಂತ ಹೊತ್ತಿರ್ತಕ್ಕಂಥ ಕಾನ್ಯಕುಬ್ಜಕ್ಕೂ ನಡುವೆ ಬರತಕ್ಕಂಥದ್ದು ಕೌಸಾಂಬಿ ಅಂತ ಇವತ್ತಿಗೂ ಕರೀತಕ್ಕಂಥ ಗ್ರಾಮ ಅಲ್ಲಿ ಇದೆ ಅಂತ ಹೇಳ್ತಾರೆ. ಅದು ಎಲ್ಲ ಕಾನ್ಪುರ್ ಅಂತ ಪ್ರಸಿದ್ಧವಾದ ಜಾಗ ಯಾವುದಿದೆ ಆ ಕಾನ್ಪುರ್ ಜಿಲ್ಲೆಗೆ ಸಂಬಂಧಪಟ್ಟಂಥವು. ಆಮೇಲೆ ಪ್ರಯಾಗಕ್ಕೆ ಹತ್ತಿರ ಬಂದಾಗ ಅಲ್ಲಿ ಭರದ್ವಾಜಾಶ್ರಮ ಇದ್ದದ್ದು. ಗುಹಾ ಶೃಂಗಬೇರಪುರ ಅಂತಂತಾರೆ, ಅಲ್ಲಿಯೇ ಅವನಿದ್ದದ್ದು. ರಾಮನನ್ನ ನೌಕೆ ದಾಟಿಸಿದ್ದು ಅಂತೆಲ್ಲ ಬರ್ತದೆ. ಅಲ್ಲಿವರೆಗೂ ದಕ್ಷಿಣ ದಿಕ್ಕಿಗೆ ಬಂದಂಥ ಗಂಗೆ ಆಮೇಲೆ ಪೂರ್ವಕ್ಕೆ ತಿರುಗಿಕೊಳ್ತಾಳೆ. ಪ್ರಯಾಗದಲ್ಲಿ ಪ್ರಸಿದ್ಧವಾದ ಆ ಮಹಾನದಿ ಯಮುನೆಯ ಜೊತೆಗೆ ಸಮಾಗಮ ಆಗುತ್ತದೆ. ಪ್ರಯಾಗದಲ್ಲಿ ಯಮುನೆಯಿಂದ ಸೇರಿಕೊಂಡು ಮತ್ತು ವಿಸ್ತೃತವಾಗಿ ಬಂದ ಗಂಗೆ ಹೊರಟು ಕಾಶಿಯಲ್ಲಿ ಸ್ವಲ್ಪ ಉತ್ತರಕ್ಕೆ ತಿರುಗ್ಕೋತಾಳೆ. ಅಂದರೆ ದಕ್ಷಿಣದಿಂದ ಪೂರ್ವಕ್ಕೆ ಬಂದು ಪೂರ್ವದಿಂದ ಒಂದು ಸ್ವಲ್ಪ ಉತ್ತರಕ್ಕೆ, ಹಾಗೆ ಒಂದು ಅರ್ಧ ಚಂದ್ರಾಕಾರ ರೇಖೆಯಂತೆ ಗಂಗೆ ತಿರುಗಿಕೊಳ್ತಾಳೆ. ಅದು ಹೇಗಿದೆ ಅಂತ ಕವಿಗಳು ವರ್ಣಿಸ್ತಾರೆ ಅಂತಂದರೆ, ತವರಿಂದ ಬಂದು ತುಂಬ ದೂರವಾಯಿತು, ಒಮ್ಮೆ ತವರಿನ ಕಡೆಗೆ ತಿರುಗಿ ನೋಡೋಣ ಅಂತ ಹಿಮಾಲಯದ ಕಡೆಗೆ, ಉತ್ತರದ ಕಡೆಗೆ ತಿರುಗಿ ನೋಡುವಂತೆ ಗಂಗೆ ಮೇಲೆ ತಿರುಗಿದ್ದಾಳೆ ಉತ್ತರ ದಿಕ್ಕಿಗೆ ಅಂತ. ನಮ್ಮ ಜನಪದ ಗೀತೆ ಉಂಟಲ್ಲ, ತವ್ರ ಬಣ್ಣ ಉಟ್ಕೊಂಡು ತೊಟ್ಟಿಲ ಹೊತ್ಕೊಂಡು ಅಪ್ಪ ಕೊಟ್ಟೆಮ್ಮಿ ಹೊಡ್ಕೊಂಡು ತಂಗ್ಯವ್ವ ತಿಟ್ಟತ್ತಿ ತಿರುಗಿ ನೋಡ್ಯಾಳು ಅಂತ. ತವರಿನ ಸೀರೆ ಹುಟ್ಟಿದ್ದಾಳೆ, ಬಣ್ಣ ಬಾಣಂತನಾಗಿದೆ, ಮಗುವನ್ನು ತೊಟ್ಟಿಲಿನಲ್ಲಿ ಹಾಕ್ಕೊಂಡಿದ್ದಾಳೆ. ಬಾಣಂತಿಗೆ ಮಗುವಿಗೆ ಆರೈಕೆಗೆ ಅಂತ ತವ್ರ ಮನೆಯವರು ಒಂದು ಒಳ್ಳೆ ಕರಾವಿನ ಎಮ್ಮೆಯನ್ನು ಕೊಟ್ಟಿದ್ದಾರೆ. ಅದನ್ನು ಹೊಡ್ಕೊಂಡು ಊರಿಂದ ಆಚೆಗೆ ದಿಬ್ಬದ ಮೇಲೆ ಬಂದು ನಿಂತು ಆ ದಿಬ್ಬದ ಮೇಲಿಂದ ಕಾಣಿಸ್ತಕ್ಕಂಥ ಕೆಳಗಿನ ಹಳ್ಳಿಯ ಕಡೆಗೆ ತಿರುಗಿ ನೋಡ್ತಾಳೆ. ಇಂತಹ ಪ್ರೀತಿಯ ತವರನ್ನು ಬಿಟ್ಟು ಬರಬೇಕಲ್ಲ ಅಂತ ಆ ಧ್ವನಿ ಜಾನಪದ ಗೀತದ್ದು. ಹಾಗೆ ಗಂಗೆ ಅಂತ. ಆಮೇಲೆ ನಾವು ನೋಡ್ತೀವಿ ಗಂಗೆ ಅಲ್ಲಿಂದ ಮುಂದೆ ಬಿಹಾರದ ಕಡೆಗೆ ಹೋಗುತ್ತದೆ. ಆಗ ದಾರಿಯಲ್ಲೇ ಅದು ಗೋಮತಿ ಮತ್ತು ಕೋಸಿ ಅಂದರೆ
ಕೌಶಿಕಿ ನದಿ, ಆಮೇಲೆ ಮುಂದೆ ಬಿಹಾರದಲ್ಲಿ ಪಾಟಲಿಪುತ್ರ, ಕುಸುಮಪುರ ಅಂತ ಏನು ಹೇಳ್ತೀವಿ, ಆ ನಗರದಲ್ಲಿ ಶೋಣ ನದದ ಜೊತೆಗೆ ಸಂಗಮ ಆಗುತ್ತದೆ. ತತ್ಪೂರ್ವದಲ್ಲಿ ಅಯೋಧ್ಯೆ ಹತ್ರ ಸರಯೂ ಜೊತೆಗೆ ಸಂಗಮ ಆಗುತ್ತದೆ. ಆಮೇಲೆ ಅದು ಮುಂದೆ ಬಂಗಾಳದ ಕಡೆಗೆ ಹೋಗುತ್ತದೆ. ಬಂಗಾಳದಲ್ಲಿ ಅನೇಕ ಝರಿಗಳಾಗಿ ಹರಡಿಕೊಳ್ಳುತ್ತದೆ. ಗಂಗೆ ಮೊಸಳೆಗಳಿಗೆ ಬಹಳ ಪ್ರಖ್ಯಾತವಾದದ್ದು, ಭಯಂಕರವಾದ ಮೊಸಳೆಗಳೂ ಇವೆ ಅಲ್ಲಿ ಹಿಮಾಲಯದಲ್ಲಿ ಬೇರೆ ಒಂದು ಜಾತಿಯ ಮೊಸಳೆಗಳಿವೆ. ಆಮೇಲೆ ಮುಂದೆ ಗಂಗೆಯಲ್ಲಿ ಇನ್ನೂ ಹೆಚ್ಚಿನ ಮೊಸಳೆಗಳು ಕಾಣಿಸಿಕೊಳ್ಳುತ್ತವೆ. ಮತ್ತೆ ಅಂತೂ ಬಂಗಾಳದ ಕಡೆ ಹೋದಾಗ ಇನ್ನೂ ಜಾಸ್ತಿ, ಸುಂದರಬನ್ ಅಂತ ಏನು ಹೇಳ್ತೀವಿ, ಅಲ್ಲಿ ನೀರಿನಲ್ಲಿ ಮೊಸಳೆಗಳು, ದಡದ ಕಾಡುಗಳಲ್ಲಿ ಹುಲಿಗಳು, ಮತ್ತೆ ಅಲ್ಲಿ ಎಲ್ಲ ಭಯಂಕರವಾದಂಥ ಆದಿವಾಸಿಗಳು, ಹೀಗೆಲ್ಲ ದುರ್ಭೇದ್ಯವಾದದ್ದು ಅಂತ ಗೊತ್ತಾಗುತ್ತದೆ. ಗಂಗೆ ಅನೇಕ ಕವಲುಗಳಾಗಿ ಹರಡಿಕೊಳ್ಳುತ್ತದೆ. 7 ಕವಲುಗಳು ಅಂತಂತಾರೆ. ಕಾಳಿದಾಸ ಅದನ್ನು ಉಲ್ಲೇಖ ಮಾಡ್ತಾನೆ. ಸ್ರೋತಸೇ ಜಾಹ್ನವೀಯೇ ಅಂತ ರಘುವಂಶದಲ್ಲಿ 12ನೇ ಸರ್ಗದಲ್ಲಿ ನಾರಾಯಣನ 11ನೇ ಸರ್ಗ 10ನೇ ಸರ್ಗದಲ್ಲಿ ದೇವತೆಗಳೆಲ್ಲ ನಾರಾಯಣನನ್ನ ಪ್ರಾರ್ಥನೆ ಮಾಡುವಾಗ ನಿನ್ನಲ್ಲಿ ಎಲ್ಲವೂ ಹೋಗಿ ಸೇರುತ್ತದೆ, ಎಲ್ಲ ಗಂಗೆ ಧಾರೆಗಳು ಸಮುದ್ರಕ್ಕೆ ಸೇರುವಂತೆ ಅಂತ ಸ್ತೋತ್ರ ಮಾಡ್ತಾರೆ ದೇವತೆಗಳು. ಅಲ್ಲಿ ಒಂದು ಕವಲನ್ನು ಪದ್ಮ ಅಂತ ಕೂಡ ಕರೀತಾರೆ ಗಂಗೆಯನ್ನು. ಬಂಗಾಳದಲ್ಲಿ ಹುಗ್ಲಿ ಅಂತ ಕೂಡ ಅಲ್ಲಿ ಕರೀತಾರೆ. ಕಲ್ಕತ್ತಾದಲ್ಲಿ ಅದೇ ಇರೋದು. ಆ ಪದ್ಮ ಕವಲಿನ ಜೊತೆಗೆ ಬ್ರಹ್ಮಪುತ್ರ ಬಂದು ಸೇರಿಕೊಳ್ಳುತ್ತದೆ. ಹೀಗೆ ಮಹಾ ನದಿಗಳೆಲ್ಲ ಗಂಗೆಗೆ ಉಪನದಿಗಳಾಗ್ತಕ್ಕಂಥ ಒಂದು ವಿಶೇಷವನ್ನು ಕಾಣ್ತೀವಿ. ಕಡೆಗೆ ಗಂಗೆ ಸಮುದ್ರವನ್ನು ಸೇರುತ್ತದೆ. ಕೆಲವು ಆಕರಗಳ ಪ್ರಕಾರ ಬಂಗಾಳ ಕೊಲ್ಲಿಯನ್ನು ಗಂಗಾಸಾಗರ ಅಂತಲೂ ಕರೀತಾ ಇದ್ರು ಅಂತ ಗೊತ್ತಾಗುತ್ತದೆ. ಇಂಥ ಕಡೆಗೆ ಸಿಂಧು ಸೇರ್ತಕ್ಕಂಥದ್ದು ಸಿಂಧು ಸಾಗರ, ಸಿಂಧು ಸಮುದ್ರ, ಗಂಗಾಸಾಗರ ಅಂತ ಕೂಡ ಹೇಳ್ತಾ ಇದ್ರು ಅಂತ ನಮಗೆ ತಿಳಿಯುತ್ತದೆ. ಸುಮಾರು 2600 ಕಿಲೋಮೀಟರ್ಗಳಷ್ಟು ದೀರ್ಘವಾಗಿ ಗಂಗೆ ಹರಿದಿರ್ತಕ್ಕಂಥದ್ದು. ಅದರ ತೀರದಲ್ಲಿ ಎಷ್ಟು ಕವಿಗಳು, ಎಷ್ಟು ಗಾಯಕರು, ಎಷ್ಟು ವಿದ್ವಾಂಸರು ಯಾರೆಲ್ಲ ಆಗಿ ಹೋದರು, ಅದು ಒಂದು ದೊಡ್ಡ ಕಥೆಯೇ ಆಗುತ್ತದೆ. ಬಂಗಾಳದಲ್ಲಂತೂ ನವದ್ವೀಪ ನಡಿಯ ಅಂತ ಕರೀತಾರೆ ಅದನ್ನು ಆಧುನಿಕವಾಗಿ. ಅಲ್ಲಿ ವಿಷ್ಣು ಭಕ್ತಿ, ಕೃಷ್ಣ ಭಕ್ತಿ ಮತ್ತು ತರ್ಕಶಾಸ್ತ್ರ ಪರಂಪರೆ ತುಂಬ ದೊಡ್ಡ ರೀತಿಯಲ್ಲಿ ಮುಂದುವರಿಯಿತು ಅಂತ ಗೊತ್ತಾಗುತ್ತದೆ. ಗೌರಾಂಗ ಚೈತನ್ಯ ಮಹಾಪ್ರಭು ಇರಬಹುದು, ಅಥವಾ ಮಧುರಾನಾಥ ಇರಬಹುದು, ಗದಾಧರ ಇರಬಹುದು, ಜಗದೀಶ ಇರಬಹುದು, ಮಧುಸೂದನ ಸರಸ್ವತಿಗಳಿರಬಹುದು. ಇಂತಹ ಮಹಾ ವಿದ್ವಾಂಸರೆಲ್ಲ ಆ ನಡಿಯ ನವದ್ವೀಪದಿಂದ ಬಂದಂಥವರು ಅಂತ ಗೊತ್ತಾಗುತ್ತದೆ. ಹೀಗೆ ಆ ಗಂಗಾ ಪ್ರವಾಹ ಹೊಮ್ಮಿಕೊಂಡು ಬಂದಿದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾದದ್ದು 1857ನೇ ಇಸ್ವಿಯಲ್ಲಿ ಗಂಗಾ ತೀರದಲ್ಲಿ, ಕಾನ್ಪುರದಲ್ಲಿ. ಮಂಗಲ್ ಪಾಂಡೆ ಅಲ್ಲಿಂದ ಆರಂಭ ಮಾಡಿಕೊಂಡು ಬಂದದ್ದು. ಹೀಗೆ ಗಂಗೆಯ ಜೊತೆಗೆ ಅನೇಕ ಮಧುರ ಸ್ಮೃತಿಗಳಿವೆ. ಮೊಹಮ್ಮದ್ ಬಿನ್ ತೊಗಲಕ್ ಅವನು ದೇವಗಿರಿಗೆ ದೌಲತಾಬಾದ್ ಅಂತ ಮಾಡಿಕೊಂಡು ಬಂದ ಮೇಲೆ ಅಲ್ಲಿಗೆ ಗಂಗಾ ಜಲವನ್ನು ತರಿಸ್ಕೊಳ್ತಾ ಇದ್ದನಂತೆ. ಅಕ್ಬರ್ ಗಂಗೆ ಇಲ್ಲದೆ ಬದುಕ್ತಾ ಇರಲಿಲ್ಲ, ಶಹಾಜಾನ್ ಗಂಗೆ ಇಲ್ಲದೆ ಬದುಕ್ತಿರಲಿಲ್ಲ. ಅವರೆಲ್ಲ ಯಮುನಾ ತೀರದಲ್ಲಿದ್ದವರು, ಆಗ್ರಾ, ದೆಹಲಿ. ಅರೆ ಗಂಗೆ ನೀರೇ ಬೇಕಾಗಿತ್ತು. ಅಷ್ಟ್ಯಾಕೆ ಕಾಶಿ ಮೊದಲಾದ ದೇವಸ್ಥಾನಗಳನ್ನು ಧ್ವಂಸ ಮಾಡಿದಂಥ ಕುಖ್ಯಾತಿಯ ಔರಂಗಜೇಬ ಗಂಗೆ ಇಲ್ಲದೆ ಬದುಕ್ತಾ ಇರಲಿಲ್ಲ. ಅವರಿಗೆಲ್ಲ ಗಂಗೋದಕ ಬೇಕಾಗಿತ್ತು. ತನ್ನ ತಂದೆಗೆ ಗಂಗೆ ನೀರು ಇಲ್ಲದಂತೆ ಮಾಡ್ತಾನೆ ಶಹಜಹಾನ್ಗೆ, ಸೆರೆಯಲ್ಲಿದ್ದ, ಆಗ್ರಾ ಕೋಟೆಯಲ್ಲಿ ಸೆರೆಯಲ್ಲಿದ್ದಾಗ. ಆಗ ಅವನು ಹೇಳ್ತಾನೆ, ನೀನಂತೂ ಹಿಂದೂಗಳಿಗೆ ಸರ್ವಥಾ ವ್ಯತಿರಿಕ್ತ ಮಾಡ್ತೀಯ ಅನ್ನೋದನ್ನು ಇಲ್ಲೂ ಸಾಧಿಸಿಕೊಂಡೆ. ಹಿಂದೂಗಳು ಸತ್ತ ಮೇಲೂ ಪೂರ್ವಜರಿಗೆ, ತಂದೆ ತಾಯಿಗಳಿಗೆ ತರ್ಪಣ ಅಂತ ನೀರು ಬಿಡ್ತಾರೆ, ನೀನು ಬದುಕಿದ್ದಾಗಲೇ ನನಗೆ ನೀರು ಕೊಡ್ತಾ ಇಲ್ಲ, ಸಾರ್ಥಕವಾಯಿತು ಹಿಂದೂ ದ್ವೇಷ ಅಂತ. ಈ ರೀತಿಯಲ್ಲಿ ಗಂಗೆ ಎಲ್ಲರನ್ನೂ ಆಕರ್ಷಿಸಿದೆ. ಅಷ್ಟ್ಯಾಕೆ ಸ್ವಾಮಿ ವಿವೇಕಾನಂದರು ವಿದೇಶ ಯಾತ್ರೆ ಮಾಡಿದಾಗ ಅವರು ಒಂದು ಕುಂಭದಲ್ಲಿ ಗಂಗೆಯ ನೀರನ್ನು ಸೀಲ್ ಹಾಕಿ ತೆಗೆದುಕೊಂಡು ಹೋಗಿದ್ರಂತೆ. ತುಂಬ ಹೋಮ್ ಸಿಕ್ನೆಸ್ ಆದಾಗ ಒಂದು ಉದ್ಧರಣೆ ಆ ಗಂಗೆಯನ್ನು ಬಾಯಿಗೆ ಹಾಕ್ಕೊಂಡು ತಕ್ಷಣವೇ ಆ ದೇವಗಂಗೆಯ ಭಾವ, ಆ ಉನ್ನತೋನ್ನತ ಶಿಖರಗಳಿಂದ ಹರಿದು ಬರುವಾಗ ಆ ಓಘ, ಅಲ್ಲಿಯ ಮೀನು, ಆ ಇಡೀ ನದಿ ಮಾಡತಕ್ಕಂಥ ಸದ್ದಿನಲ್ಲಿ ಹರಹರ ಮಹಾದೇವ ಅನ್ನುವ ಧ್ವನಿ ಕೇಳಿಸ್ತಿತ್ತು ಅಂತ ಭಾವುಕರಾಗ್ತಾರೆ. ಈ ಮಟ್ಟಕ್ಕೆ ಗಂಗೆ ನಮ್ಮ ಬದುಕನ್ನು ಪ್ರಭಾವಿಸಿದೆ. ಇನ್ನು ಗಂಗಾ ತೀರದ ಕ್ಷೇತ್ರಗಳನ್ನು ಕುರಿತು ಮುಂದೆ ನಾವು ಮಾತಾಡೋದ್ರಿಂದ ಅಲ್ಲಿಗೆ ಗಂಗಾ ನದಿಯ ಮಹಾತ್ಮ್ಯಕ್ಕೆ ಮಾತ್ರ ಸೀಮಿತ ಮಾಡಿಕೊಳ್ಳೋಣ. ಗಂಗೆ ಚ ಯಮುನೆ ಚೈವ, ಯಮುನೆಗೆ ಬರ್ತೀವಿ. ಯಮುನಾ ಸೂರ್ಯನ ಮಗಳು, ಹಾಗಾಗಿ ಅವಳನ್ನು ಸೂರ್ಯಪುತ್ರಿ, ಸೌರಿ ಅಂತೆಲ್ಲ ಕರೀತಾರೆ. ಅವಳು ನಮ್ಮ
ಈ ಪುರಾಣಗಳಲ್ಲಿ ವೇದಗಳಲ್ಲಿ ಕೂಡ ಬರ್ತಕ್ಕಂಥ ಬಗೆಯಲ್ಲಿ ನೋಡಿದಾಗ ಅವಳಿಯ ಮಕ್ಕಳಲ್ಲಿ ಒಬ್ಬಳು ಯಮನ ತಂಗಿ ಅಂತ ಗೊತ್ತಾಗುತ್ತದೆ. ಯಮಿ ಅಂತಲೂ ಕರೀತಾರೆ. ಮತ್ತು ಅವಳಿಗೆ ಕಾಲಿಂದಿ ಅಂತ ಕೂಡ ಹೆಸರಿತ್ತು. ಆಮೇಲೆ ಅವಳು ಸಂಜ್ಞಾದೇವಿಯ ಮಗಳು. ಸಂಜ್ಞಾ ಅಥವಾ ಉಷಾ ಅಂತ ಕರೀತಾರೆ, ಸೂರ್ಯನ ಪತ್ನಿ. ಮತ್ತು ಅವಳಿಗೆ ಇನ್ನೊಬ್ಬ ಸವತಿ ತಾಯಿ ಇದ್ದಳು, ಛಾಯಾದೇವಿ. ಆ ಛಾಯಾದೇವಿಗೂ ಅವಳಿ ಮಕ್ಕಳು ಶನಿಶ್ಚರ ಮತ್ತು ತಪತಿ. ಹೀಗೆ ಆ ಇಬ್ಬರು ನದಿ ದೇವತೆಗಳಿಗೆ ಸೂರ್ಯ ಕಾರಣನಾದ ಅಂತ ಗೊತ್ತಾಗುತ್ತದೆ. ಅದು ನಮಗೆ ಗೊತ್ತಿರುವಂತೆ ಯಮುನೋತ್ತರಿಯಲ್ಲಿ ಉದ್ಭವ ಆಗತಕ್ಕಂಥದ್ದು. ಯಮುನೆ ಕಾಲಿಂದಿ ಎನ್ನುವ ರೂಪದಿಂದ ಕೃಷ್ಣನನ್ನು ಮದುವೆಯಾಗಿದ್ದಳು ಅಂತ ಮಹಾಭಾರತದಲ್ಲಿ ಗೊತ್ತಾಗುತ್ತದೆ. ಭಾಗವತದಲ್ಲಿ ಕೂಡ ನಾವು ನೋಡ್ತೀವಿ ಅದನ್ನು. ಅವಳನ್ನು ಕಾಲಿಂದಿ ಅಂತ ಕರೆಯೋದಕ್ಕೆ ಕಾರಣ ಕಲಿಂದ ಪರ್ವತದಲ್ಲಿ ಅವಳ ಉಗಮ ಆಗುವುದು ಅಂತ. ಹಿಮಾಲಯದ ಯಮುನೋತ್ತರಿ ಕಲಿಂದ ಪರ್ವತದಿಂದ ಉದ್ಗಮ ಅಂತ. ಆಮೇಲೆ ನಾವು ಯಮುನೆಯನ್ನು ಕಾಣತಕ್ಕಂಥದ್ದು ಗಂಗೆಗೆ ಒಂದು ರೀತಿ ಸಮಾನಾಂತರವಾಗಿ ಹರಿದುಕೊಂಡು ಬಂದು ಅಲ್ಲಿಗೆ ಚಂಬಲ್, ಸೇಗರ್, ಸಿಂಧ್, ಬೇತಾಬ್, ಕೇನ್, ಕರ್ಣಾವತಿ ಈ ಥರ ನದಿಗಳೆಲ್ಲ ಸೇರಿಕೊಂಡು ಬರುತ್ತದೆ. ಆಳ ಅಗಲ ಹೆಚ್ಚಾಗ್ತಾ ಬರುತ್ತದೆ. ಮತ್ತು ದೆಹಲಿ, ಅದೇ ಇಂದ್ರಪ್ರಸ್ಥ ಅಂತ ಹೆಸರಾದಂಥದ್ದು, ದೆಹಲಿ ಹತ್ತಿರ ಬಂದು ಮತ್ತೆ ಮುಂದೆ ಮಥುರಾ, ಆಮೇಲೆ ಅಗ್ರೋದಕವೇ ಆಗ್ರಾ. ಪ್ರಾಚೀನ ಕಾಲದಲ್ಲಿ ಅದನ್ನು ಅಗ್ರೋದಕ ಅಂತ ಕರೀತಾ ಇದ್ರು. ಆ ಯಮುನಾ ನದಿ ಮತ್ತು ಗಂಗೆ ಸಮತಟ್ಟಾದ ಭೂಮಿಯಲ್ಲಿ ಹರಿಯುವ ಕಾರಣ ಉತ್ತರ ಭಾರತದ ಎಷ್ಟೋ ನದಿಗಳು ತಮ್ಮ ತಮ್ಮ ಪಾತಳಿಯನ್ನು, ಆ ಒಂದು ಹರಿಯುವ ಸ್ಥಳವನ್ನು, ಹರಿವಿನ ಕ್ರಮವನ್ನು ಬದಲಾಯಿಸ್ತಾ ಇದ್ವು. ಯಾಕೆಂದರೆ ದಕ್ಷಿಣ ಭಾರತದಂತೆ ಕೊರಕಲು ಎಲ್ಲ ನತೋನ್ನತವಾದ ಭೂಮಿ ಅಲ್ಲ. ಹಾಗಾಗಿ ಒಂದು ನಿರ್ದಿಷ್ಟವಾದ ಕೋರ್ಸ್ ಅಂತೀವಲ್ಲ, ರಿವರ್ ಕೋರ್ಸ್ ಅಂತ ಇಲ್ಲ ಅಲ್ಲಿ. ಯಾವಾಗ ಎಲ್ಲಿ ಪ್ರವಾಹ ಬಂದರೆ ಆ ಕಡೆ ಹೋಗ್ತಾ ಇರತಕ್ಕಂಥದ್ದು. ಹೀಗಾಗಿ ಅವುಗಳು ತಮ್ಮ ತಮ್ಮ ಪಾತಳಿಯನ್ನು, ಹರಿವನ್ನು ಬದಲಾಯಿಸಿವೆ ಅಂತಾರೆ. ಯಮುನಾ ನದಿ ಹಾಗೆ ಬದಲಾಯಿಸಿದೆ. ಮಥುರಾ ಮತ್ತು ಗೋಕುಲ, ಬೃಂದಾವನ ಅವುಗಳಿಗೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಕಡೆಗೆ ಹರಿತಾ ಇದ್ದುವು ಅಂತ. ಆದರೆ ನಮಗೆ ಭಾವ ಮುಖ್ಯ, ಇದೇ ನಿರ್ದಿಷ್ಟವಾದ ಸ್ಥಳ ಅಂತಲ್ಲ, ಹಾಗೆ ನಡೀತಾ ಬಂದದ್ದು ಅಂತ. ಸುಮಾರು 860 ಕಿಲೋಮೀಟರ್ಗಳಷ್ಟು ಉದ್ದ ಹರಿದು ಕಡೆಗೆ ಪ್ರಯಾಗದಲ್ಲಿ ಅದು ಸೇರ್ತಕ್ಕಂಥದ್ದು ಅಂತ ಗೊತ್ತಾಗಿದೆ. ಕೃಷ್ಣನ ಲೀಲಾಭೂಮಿ ವ್ರಜಮಂಡಲ ಅಂತ ಕರೀತಾರೆ. ಗೋಕುಲ, ಬೃಂದಾವನ, ಆಮೇಲೆ ಮಥುರಾ, ಗೋವರ್ಧನ ಇವೆಲ್ಲವನ್ನು ಸೇರಿಸಿ ವ್ರಜಮಂಡಲ ಅಂತ ಕರಿತೀವಿ. ಸುಮಾರು ಒಂದು 20-25 ಕಿಲೋಮೀಟರ್ಗಳ ತ್ರಿಜ್ಯದ ಆ ಇಡೀ ಪರಿಸರವನ್ನು ವ್ರಜಮಂಡಲ ಅಂತ ಕರೀತಾರೆ. ಅದರ ಜೀವಾತುವಾಗಿ ಇದ್ದಂಥವಳು ಅಂತ. ಗೋದಾವರಿಗಿಂತ ನರ್ಮದೆ ಮೇಲು ಅಂತ ಕೆಲವರು ಚಮತ್ಕಾರ ಮಾಡ್ತಾರೆ. ಕಾರಣ, ಸೀತಾಪಹರಣ ಆದ ಬಳಿಕ ರಾಮ ಗೋದಾವರಿಯನ್ನು ಬೇಡ್ಕೋತಾನೆ, ಸೀತೆಯನ್ನು ಯಾರು ಕದ್ದೊಯ್ದರು ಅಂತ. ಗೋದಾವರಿಗೆ ರಾವಣನ ಭಯದ ಕಾರಣ ವಾಸ್ತವ ಹೇಳೋಕ್ಕಾಗಲಿಲ್ಲ. ಆದರೆ ಯಮುನೆ ಕಂಸನ ಜೊತೆಗೆ ಶಾಮೀಲಾಗದೆ ಕೃಷ್ಣನ ಕಾಪಾಡಿಕೊಂಡ್ಳು ಅಂತ. ಕೃಷ್ಣನನ್ನು ಕೊಂಡೊಯ್ದು ಹೊರಟಾಗ ಗೋಕುಲಕ್ಕೆ ಅಂತ ವಸುದೇವ, ಅವಳು ತಾನು ಸೀಳಿಕೊಂಡು ದಾರಿ ಕೊಡ್ತಾಳೆ, ಕಂಸನ ಜೊತೆ ಶಾಮೀಲಾಗಿ ಅಡ್ಡ ಮಾಡಲಿಲ್ಲ ಅಂತ. ಈ ರೀತಿಯಲ್ಲಿ ಗೌತಮಿ ನದಿ ಅಂದರೆ ಗೋದಾವರಿ ಅದು ಸಾಕ್ಷಾತ್ ಗಂಗೆ ಅಂತ. ಮುಂದೆ ಅದರ ಕಥೆಯನ್ನು ನಾವು ನೋಡ್ತೀವಿ. ಹೀಗಾಗಿ ಗಂಗೆಗಿಂತ ಯಮುನೆ ಮೇಲಾದಳು ಅಂತ ಹೇಳುವಂಥದ್ದು. ಇಲ್ಲೆಲ್ಲ ಕಾವ್ಯ ಕಲ್ಪನೆ ತುಂಬ ಹೃದಯವಾದಂಥದ್ದು ಅಂತ ಗೊತ್ತಾಗುತ್ತದೆ. ಆ ತೀರದಲ್ಲಿದ್ದ ಮಥುರಾ ನಗರವನ್ನು ಶತ್ರುಘ್ನ ಲವಣಾಸುರ ಸಂಹಾರದ ಬಳಿಕ ಸ್ಥಾಪನೆ ಮಾಡಿದ್ದು ಅಂತ ಹೀಗೆಲ್ಲ ಗೊತ್ತಾಗುತ್ತದೆ. ಇದರ ತೀರದಲ್ಲಿ ಬೌದ್ಧ, ಜೈನಾದಿ ಸಕಲ ಮತಗಳು ಬೆಳಕೊಂಡು ಬಂದುವು ಅಂತ ಗೊತ್ತಾಗುತ್ತದೆ. ಮತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲದಿರುವ ಅಂಶ ಏನೆಂದರೆ, ಯಮುನೆಯ ಒಂದು ನಡುಗಡ್ಡೆಯಲ್ಲಿಯೇ ಭಗವಾನ್ ಕೃಷ್ಣದ್ವೈಪಾಯನರು ಜನಿಸಿದ್ದು ಅಂತ. ಕಾರಣ ಇಷ್ಟೇ, ಯಮುನಾ ತೀರದಲ್ಲಿ ನೌಕೆಯನ್ನು ನಡೆಸ್ತಾ ಯಮುನೆಯ ಆಚೆ ಕಡೆ ಈಚೆ ಕಡೆ ದಾಟಿಸ್ತಾ ಇದ್ದವಳು ಸತ್ಯವತಿ. ಶಂತನುವಿಗೂ ಈ ನದಿಯ ಜೊತೆಗೂ ಸಂಬಂಧ ತಪ್ಪಿದ್ದಲ್ಲ. ಒಂದು ನದಿಯನ್ನೇ ಮದುವೆ ಆದ, ಗಂಗೆಯನ್ನು. ಆ ಮದುವೆಯೂ ನೆಟ್ಟಿಗಾಗಲಿಲ್ಲ. ಮತ್ತೊಂದು ನದಿಯ ಕೈವರ್ತಕ ರೂಪದಲ್ಲಿದ್ದ ಸತ್ಯವತಿಯನ್ನು, ಅಂದರೆ ಕೈವರ್ತಕ ಅಂದರೆ ದೋಣಿ ದಾಟಿಸ್ತಕ್ಕಂಥವ್ರು, ಹಾಗಿದ್ದ. ಆದರೆ ಅಲ್ಲಿಯೂ ಆಗಲಿಲ್ಲ. ಆ ಎರಡು ನದಿಗಳಲ್ಲಿ ಅವನು ಲಾಳಿ ಹೊಡೆದನಲ್ಲ. ಸತ್ಯವತಿ ಆ ಯಮುನಾ ನದಿಗೆ ಸಂಬಂಧಪಟ್ಟಂಥವಳು. ಆ ಯಮುನಾ ನದಿಯಲ್ಲಿಯೇ ಒಂದು ನಡುಗಡ್ಡೆ ದ್ವೀಪ, ಅಲ್ಲಿ ಹುಟ್ಟಿದ್ದರಿಂದಲೇ ವ್ಯಾಸರಿಗೆ ದ್ವೈಪಾಯನ ಅಂತ ಹೆಸರಾದದ್ದು ಅಂತ.
ಮತ್ತು ಆ ಯಮುನಾ ಜಲ ಕಪ್ಪು ಬಣ್ಣದ್ದು. ವ್ಯಾಸರು ಕಪ್ಪು ಬಣ್ಣದವರು, ವ್ಯಾಸರ ಕಾವ್ಯ ನಾಯಕನೂ ಕಪ್ಪು ಬಣ್ಣದವನು ಕೃಷ್ಣ. ಹೀಗೆ ಕೃಷ್ಣ ದ್ವೈಪಾಯನ ಅಂತೆಲ್ಲ ಆದಂಥದ್ದು. ಇದು ಸ್ವಲ್ಪ ಮೇಲೆ ಇರತಕ್ಕಂಥದ್ದು. ಅಂದರೆ ದೆಹಲಿಯಿಂದ ಇನ್ನು ಮೇಲಕ್ಕೆ ಬಂದರೆ ಆ ಜಾಗದಲ್ಲಿ ಈಗಲೂ ತೋರಿಸ್ತಾರೆ, ಒಂದು ದ್ವೀಪ ಇದೆ, ಅಲ್ಲಿಯೇ ವ್ಯಾಸರ ಜನನ ಆಗಿದ್ದು ಅಂತ. ಪಾಂಡವರು ಇಂದ್ರಪ್ರಸ್ಥವನ್ನು ನಿರ್ಮಾಣ ಮಾಡಿದ್ದು ಇಲ್ಲಿ, ಖಾಂಡವನ ದಹನ ಮಾಡಿ ಖಾಂಡವ ಪ್ರಸ್ಥ ಅಂತ ಆಗಿದ್ದು, ಇಂದ್ರಪ್ರಸ್ಥ ಆಗಿದ್ದು ಅಲ್ಲಿಯೇ ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲೆ ನಾವು ಯಮುನೆಯ ಬಳಿಕ ಗೋದಾವರಿ ಕಡೆಗೆ ಬರ್ತೀವಿ, ದಕ್ಷಿಣಕ್ಕೆ ಬರ್ತೀವಿ. ಗಂಗೆ ಯಮುನೆ ಆದಮೇಲೆ ಗೋದಾವರಿ. ಈ ಗೋದಾವರಿ ಯಮುನೆಗಿಂತ ದೀರ್ಘ 900 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದವಾಗಿ ಹರಿಯತಕ್ಕಂಥದ್ದು. ಅದು ನಾಸಿಕದ ಹತ್ತಿರದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿರುವ ಬ್ರಹ್ಮಗಿರಿಯಲ್ಲಿ ಹುಟ್ಟುತ್ತದೆ. ಬ್ರಹ್ಮಗಿರಿ ನಮ್ಮ ಕೊಡಗಿನ ಕಾವೇರಿಗೂ ತವರು, ಅದು ಬೇರೆ ಬ್ರಹ್ಮಗಿರಿ. ಅದು ಸಹ್ಯಾದ್ರಿಯ ಕೆಳಗೆ ಇನ್ನೂ ದಕ್ಷಿಣಕ್ಕೆ ಬಂದಾಗ ಬರತಕ್ಕಂಥದ್ದು. ಆ ಶಿಖರ ಒಂದು. ಅಲ್ಲಿ ತ್ರ್ಯಂಬಕೇಶ್ವರ ದೇವಸ್ಥಾನ ಬಹಳ ಪ್ರಸಿದ್ಧವಾದದ್ದು ಗೋದಾವರಿ ತೀರದಲ್ಲಿ. ನೋಡಿ, ಕಾವೇರಿಗಾಗಲಿ ಗೋದಾವರಿಗಾಗಲಿ ಇವುಗಳಿಗೆಲ್ಲ ಪಕ್ಕದಲ್ಲಿಯೇ ಸಮುದ್ರ ಇದೆ. ಆ ಕಡೆಗೆ ಹರಿದಿದ್ದರೆ ಅದು ತುಂಬ ಚಿಕ್ಕ ನದಿಯಾಗ್ತಾ ಇತ್ತು, ನಮ್ಮ ಶರಾವತಿ, ಕಾಳಿ ಈ ತರಹ. ಆದರೆ ಅದು ಇತ್ತ ಕಡೆಗೆ ಹರಿದಿದ್ದರಿಂದ ಎಷ್ಟು ದೊಡ್ಡದಾಯಿತು. ಅದನ್ನೇ ನಿನ್ನೆ ಮಿತ್ರರು ಹೇಳಿದ್ರು, ಈ ಭೌಗೋಳಿಕವಾದ ಈ ಭೂಗರ್ಭದ ರಚನೆಯನ್ನು ನೋಡಿಕೊಂಡಾಗ ಗೊತ್ತಾಗುತ್ತದೆ, ಭಾರತ ದೇಶ ಪೂರ್ವದ ಕಡೆಗೆ ಸ್ವಲ್ಪ ವಾಲಿರುವುದರಿಂದ ನದಿಗಳು ಸಹಜವಾಗಿ ಹೆಚ್ಚಿನ ನದಿಗಳು ಆ ಕಡೆಗೆ ಹೋಗಿವೆ ಅಂತ. ತುಂಬ ನದಿಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹರಿದಿವೆ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿದಿರ್ತಕ್ಕಂಥದ್ದು ಕೆಲವೇ. ಅದರೊಳಗೆ ಅಗ್ರಗಣ್ಯವಾದ ನದಿ ಅಂತ ಹೇಳಿದ್ರೆ ನರ್ಮದಾ, ಅದೇ ಪೂರ್ವದಿಂದ ಪಶ್ಚಿಮದ ಕಡೆಗೆ ಹರಿದಿರ್ತಕ್ಕಂಥದ್ದು ಅಂತ ಹೇಳಬೇಕು. ಗೋದಾವರಿ ಹಾಗೆ ಹರಿದ್ರಿಂದ 2 ರಾಜ್ಯಗಳು ಸಮೃದ್ಧವಾದವು, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶಕ್ಕಂತೂ ಜೀವಾತುಭೂತವಾದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಇಲ್ಲದೇ ಇದ್ರೆ ನೋಡಿ, ತ್ರ್ಯಂಬಕೇಶ್ವರದಿಂದ ಸಮುದ್ರ 50 ಕಿಲೋಮೀಟರ್ ಇರೋದು. 800 ಕಿಲೋಮೀಟರ್ಗೂ 900 ಕಿಲೋಮೀಟರ್ಗೂ ಜಾಸ್ತಿ ಇರತಕ್ಕಂಥದ್ದು ಹೇಗೆ ಆಗ್ತಾ ಇತ್ತು? ಈ ಗೋದಾವರಿಯನ್ನು ಗೌತಮಿ ಅಥವಾ ಗೌತಮಿ ಗಂಗಾ ಅಂತಲೂ ಕರೀತಾರೆ. ಪುರಾಣ ಕಥೆಗಳು ಬಗೆಬಗೆಯಾಗಿವೆ. ಶಿವ ತನ್ನ ಜಟಾಜೂಟದಲ್ಲಿ ಗಂಗೆಯನ್ನು ಮರೆಮಾಡಿ ಇಟ್ಕೊಂಡಿದ್ದನಂತೆ. ಪಾರ್ವತಿಗೆ ಗೊತ್ತಾಗದೇ ಇರುತ್ತೆ. ಆಗ ತನ್ನ ಗಂಡನ ತಲೆ ಮೇಲೆ ಹತ್ತಿ ಕೂತ ಇವಳನ್ನು ಹೇಗಾದರೂ ಮಾಡಿ ಅಲ್ಲಿಂದ ಎತ್ತಂಗಡಿ ಮಾಡಿಸಬೇಕು ಅಂತ ಅಂದುಕೊಂಡಳು. ಪಾರ್ವತಿಗೆ ಪ್ರೀತಿಪಾತ್ರನಾದ ಪುತ್ರ ಗಣಪತಿ. ಅವನು ಆಗ ಅದಕ್ಕೆ ಒಂದು ದೊಡ್ಡ ತಂತ್ರಗಾರಿಕೆ ಮಾಡ್ತಾನೆ. ಅದೇನು ಅಂದರೆ, ಗೌತಮ ಮಹರ್ಷಿಗಳು ಅನೇಕ ಋಷಿಗಳಿಗೆ ಆಶ್ರಯ ಕೊಟ್ಟಿದ್ದರು. ಆಗ ಕ್ಷಾಮ ಬಂದಿತ್ತು. ಹಾಗಾಗಿ ಗೌತಮಾಶ್ರಮ ಇದ್ದದ್ದು ಸಹ್ಯಾದ್ರಿ ಶ್ರೇಣಿಯಲ್ಲಿಯೇ. ಆ ಕ್ಷಾಮ ಬಂದ ಜಾಗದಲ್ಲಿ ಅವರು ತನ್ನ ತಪೋಬರದಿಂದ ಸಸ್ಯಶ್ಯಾಮಲವಾಗಿಸಿಕೊಂಡಿದ್ದರು ಆಶ್ರಮ ಪರಿಸರವನ್ನು. ಹಾಗಾಗಿ ಎಲ್ಲರಿಗೂ ಅಶನ ವಸನಗಳಿಗೆ ತೊಂದರೆ ಇರಲಿಲ್ಲ. ಗಣಪತಿ ಒಂದು ಕಪಟ ಗೋವಿನ ರೂಪದಿಂದ ಅಲ್ಲಿಗೆ ಬಂದ. ಕೆಲವು ಕಥೆಗಳ ಪ್ರಕಾರ ಪಾರ್ವತಿಯ ಸಖಿ ಜಯ ಅಂತ ಅವಳು ಈ ಕೆಲಸವನ್ನು ಗಣಪತಿಯ ಜೊತೆಗೆ ಸೇರಿ ಮಾಡ್ತಾಳೆ. ಗೋವಿನ ರೂಪವನ್ನು ಅವಳು ತಾಳ್ತಾಳೆ. ಆಗ ಗೌತಮರು ತನ್ನ ಹೊಲದಲ್ಲಿರುವ ಹಸು ಬೆಳೆಯನ್ನೆಲ್ಲ ಈ ಹಸು ಮೇಯ್ತಾ ಇದೆ ಅಂತ ಅವರು ಬಂದು ತುಂಬ ಸಣ್ಣ ಪ್ರಮಾಣದಲ್ಲಿ ಓಡಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಫುಲ್ಲನ್ನು ತೆಗೆದು ಮೇಲಕ್ಕೆ ಹಾಕಿದ್ರು ಅಂತ ಕೆಲವು ಕತೆ. ಇನ್ನು ಕೆಲವು ಕಥೆಯಲ್ಲಿ ತಮ್ಮ ಕಮಂಡಲೂದಕನ್ನು ಎರಚಿದ್ರು ಅಂತ. ಅಷ್ಟಕ್ಕೆ ಆ ಮಾಯಾ ಗೋವು ಸತ್ತು ಹೋಗುತ್ತೆ. ಗೋಹತ್ಯೆ ಮಾಡಿದ್ದು ಅಂತ ಎಲ್ಲರೂ ಕೋಪ ಮಾಡಿಕೊಂಡು ಇಂಥ ಆಶ್ರಮದಲ್ಲಿ ನಾವು ಇರಬಾರದು ಅಂತ. ಇನ್ನು ಕೆಲವು ಕಥೆಗಳ ಪ್ರಕಾರ ಈ ಆಶ್ರಮಕ್ಕೆ ಬಂದ ಜನವೇ ಇಷ್ಟು ಅನ್ನ ವಿತರಣೆ ಇಲ್ಲಿ ನಡೀತಾ ಇದೆಯಲ್ಲ ಅಂತ ಅಸೂಯೆ ಪಟ್ಟು ಈ ಮಿಥ್ಯಾ ಗೋವನ್ನು ಸೃಷ್ಟಿ ಮಾಡಿ ಆತನಿಗೆ ಗೋಹತ್ಯಾ ದೋಷವನ್ನು ತಂದು ತಪಸ್ಸಿಗೆ ಹೋಗುವಂತೆ ಮಾಡಿದ್ರು ಅಂತಲೂ ಕಥೆ ಉಂಟು. ಕಥೆಗಳು ತುಂಬ ಸಂಕೀರ್ಣವಾಗಿದೆ. ಪ್ರಾಯಶ್ಚಿತ್ತ ಏನು ಅಂತ ಅವ್ರನ್ನೇ ಕೇಳ್ತಾನೆ. ಗೋಹತ್ಯೆ ಪ್ರಾಯಶ್ಚಿತ್ತ ಗಂಗೋದಕವನ್ನೇ ತಂದು ಆ ಗೋವನ್ನು ಕೊಚ್ಚಿ ಹಾಕಿಸಬೇಕು, ಆಗ ಮಾತ್ರ ಸಾಧ್ಯ ಅಂತ. ಗಂಗೋದಕವನ್ನು ಇಲ್ಲಿಗೆ ಹೇಗೆ ತರೋದು? ಉತ್ತರ ಭಾರತದ ಗಂಗೆ ದಕ್ಷಿಣ ಭಾರತಕ್ಕೆ ಹೇಗೆ ಅಂತ ಶಿವನನ್ನು ಕುರಿತು ತಪಸ್ಸು ಮಾಡಿ ನಿನ್ನ ಜಟೆಯಲ್ಲಿರುವ ಗಂಗೆಯನ್ನು ಬಿಟ್ಟುಕೊಡು ಅಂತ ಕೇಳಿದ್ದು. ಆಗ ಶಿವ ನಿರುಪಾಯನಾಗಿ ಜಟಾಂತರ್ಗತವಾದ ಗಂಗೆಯನ್ನು ಜಟಾ ಸಮೇತವಾಗಿ ಕಿತ್ತು ಕೊಡ್ತಾನೆ. ಆ ಜಟೆಯನ್ನು ತೆಗೆದುಕೊಂಡು ಬಂದು ಇವನು ಹಿಂಡ್ತಾನೆ ಬ್ರಹ್ಮಗಿರಿಯಲ್ಲಿ. ಆಗ ಗೋದಾವರಿ ದಕ್ಷಿಣ ಗಂಗಾ, ಗೌತಮಿ ಗಂಗಾ, ಗೌತಮನಿಂದಾಗಿ ಆದದ್ದು. ಅವಳು ಹರಿದು ಬಂದು ಆ ಮಿಥ್ಯಾ ಗೋವನ್ನು ಕೊಚ್ಚಿಸಿ ಹಾಕ್ತಾಳೆ. ಆಮೇಲೆ ಸದ್ಗತಿ ಬರುತ್ತದೆ ಅಂತ. ಇನ್ನು ಕೆಲವು ಕಥೆಗಳ ಪ್ರಕಾರ
ಅವನು ಕಮಂಡಲೂದಕವಾಗಿ ಗಂಗೆಯನ್ನು ತೆಗೆದುಕೊಂಡು ಬಂದ. ಆದರೆ ಹಳೆಯ ದ್ವೇಷ ಇತ್ತಲ್ಲ ಇಂದ್ರನಿಗೆ ಗೌತಮನ ಮೇಲೆ, ಆಗ ಇಂದ್ರ ಅವನಿಗೆ ತೊಂದರೆ ಕೊಟ್ಟ ಅಂತೆಲ್ಲ ಉಂಟು. ತುಂಬ ರೋಚಕವಾಗಿದೆ. ತಾತ್ಪರ್ಯ ಇಷ್ಟೇ, ಪ್ರತಿ ನದಿಗಳಿಗೂ ಗಂಗಾ ಸಾನ್ನಿಧ್ಯ ಉಂಟು, ದೇವತಾ ಸಾನ್ನಿಧ್ಯ ಉಂಟು ಅಂತ. ಅಂತೂ ಪಾರ್ವತಿಗೆ ಸವತಿ ಕಾಟ ತಪ್ಪಿತು ಅಂತ ಇದೊಂದು ಕಥೆ. ಆಮೇಲೆ ಗೌತಮಿ ದಿವ್ಯ ನದಿಯಾಗಿ ಹರಿತಾಳೆ ಅಂತ. ಆಮೇಲೆ ಈ ಕಾರಣದಿಂದಲೇ ಗೋದಾವರಿಯಲ್ಲಿ ಕೂಡ ಗಂಗೆ ಇರುವುದರಿಂದ ಆ ಗಂಗಾ ಸ್ಪರ್ಶದ ಕಾರಣವೇ ಇಲ್ಲಿಯೂ ಕುಂಭಮೇಳ ನಡೆಯುತ್ತದೆ ಅಂತ. ನಾಸಿಕದಲ್ಲಿ ತ್ರ್ಯಂಬಕೇಶ್ವರ ಸನ್ನಿಧಿಯಲ್ಲಿ ಆ ಒಂದು ಸಿಂಹಮಾಸದಲ್ಲಿ ನಮಗೆ ಗೊತ್ತಾಗುತ್ತದೆ. ಅಂದರೆ ಸಿಂಹ ರಾಶಿಯಲ್ಲಿ ಸೂರ್ಯ ಪ್ರವೇಶ ಆದಾಗ ಸೌರಮಾನದ ಪ್ರಕಾರ ಸಿಂಹಮಾಸ ಅಂತ. ಬೃಹಸ್ಪತಿ ಸಿಂಹ ರಾಶಿಯನ್ನು ಪ್ರವೇಶ ಮಾಡಿದಾಗ ಆ ಸಂದರ್ಭದಲ್ಲಿ ಅಲ್ಲಿ ಕುಂಭ ಆಗ್ತಕ್ಕಂಥದ್ದು. ದಕ್ಷಿಣ ಭಾರತದಲ್ಲಿ ಅದೊಂದೇ ಕಡೆ ಕುಂಭಮೇಳ ಅಂತ ಮಹಾ ಅಂತ ಮಾಡುವುದುಂಟು, ಬೇರೆ ಕಡೆಯಲ್ಲಿಯೂ ಮಾಡ್ತಾರಾದರೂ 4 ಮಹಾಕುಂಭಮೇಳಗಳು ನಡೆಯೋದು ಅಂತ ನೋಡಿದಾಗ ನಾಸಿಕದಲ್ಲಿ ಒಂದು, ಅದಕ್ಕಿಂತ ಮೇಲೆ ಉಜ್ಜಯಿನಿಯಲ್ಲಿ ಒಂದು, ಕ್ಷಿಪ್ರಾ ಅಥವಾ ಶಿಪ್ರಾ ನದಿ ತೀರದಲ್ಲಿ ಆಗುವುದು, ಆಮೇಲೆ ಪ್ರಯಾಗದಲ್ಲಿ ಗಂಗಾ ಯಮುನಾ ಸಂಗಮದಲ್ಲಿ, ಮತ್ತೆ ಗಂಗೆಯ ದ್ವಾರ ಗಂಗಾದ್ವಾರ ಅಂತ ಹೆಸರಾದ ಮಾಯೆ ಅಂತ ನಾವು ಕರೀತಕ್ಕಂಥ ಹರಿದ್ವಾರದಲ್ಲಿ ಅಂತ ಗೊತ್ತಾಗುತ್ತದೆ. ಹೀಗೆ ಆ ನದಿ ಹರಿದು ಬಂದು ಅನೇಕ ನದಿಗಳನ್ನು ಒಡಗೂಡುತ್ತೆ. ಧಾರಣ, ಕಾದವ, ಪ್ರವರ, ಮುಳ, ವೈನಗಂಗಾ, ವರ್ಧ, ಹೀಗೆ ಅನೇಕ ಉಪನದಿಗಳು ಹೋಗುತ್ತವೆ, ಇಂದ್ರಾವತಿ, ಶಬರಿ ಅಂತೆಲ್ಲ. ಆಮೇಲೆ ರಾಜಮಹೇಂದ್ರಾವರದಲ್ಲಿ ಗೋದಾವರಿ ಸುಮಾರು 4 ಕಿಲೋಮೀಟರ್ಷ್ಟು ಅಗಲ ಹರಿತಾಳೆ ಅಂತ ಗೊತ್ತಿದೆ. ಮತ್ತು ಅದು ಸಮುದ್ರ ಪ್ರವೇಶ ಮಾಡುವಾಗ 7 ನದಿಗಳ ಶಾಖೆಯಾಗಿ ಒಡ್ಕೊಳ್ಳುತ್ತದೆ. ಸಪ್ತ ಗೋದಾವರಿ ಅಂತ ಕರೀತಾರೆ. ಅದಕ್ಕೆ ಸಪ್ತರ್ಷಿಗಳ ಹೆಸರಿಟ್ಟಿರ್ತಕ್ಕಂಥದ್ದು. ಅತ್ರಿ, ಭೃಗು, ಕಕುಸ್ತ, ವಸಿಷ್ಠ, ಗೌತಮ ಅಂತೆಲ್ಲ ಹೆಸರುಗಳನ್ನು ಇಟ್ಟಿದ್ದಾರೆ. ತತ್ಪೂರ್ವದಲ್ಲಿ 2 ಕವಲಾಗುತ್ತದೆ. ಪೂರ್ವ ಗೋದಾವರಿ, ಪಶ್ಚಿಮ ಗೋದಾವರಿ ಅಂತ ಕರೀತಾರೆ. ಅವೆರಡು ಜಿಲ್ಲೆಗಳನ್ನೇ ಮಾಡಿದ್ದಾರೆ, ಈಸ್ಟ್ ಗೋದಾವರಿ, ವೆಸ್ಟ್ ಗೋದಾವರಿ ಅಂತ. ಆಮೇಲೆ ಅದು ಸಪ್ತ ಗೋದಾವರಿ ಆಗುತ್ತದೆ ಅಂತ. ಕಾವೇರಿಯೂ ಹೀಗೆ ಸಮುದ್ರ ಸೇರುವಾಗ ಅನೇಕ ಕವಲಾಗಿ ಒಡೆಯುತ್ತದೆ. ಗೋದಾವರಿ ಒಡೆಯುತ್ತದೆ, ಗಂಗೆನೂ ಒಡ್ಕೊಳ್ಳುತ್ತದೆ, ನರ್ಮದೆಯೂ ಹೀಗೆ ಅನೇಕವಾದ ಕವಲುಗಳಾಗುತ್ತದೆ. ಮಹಾನದಿಯಲ್ಲಿಯೂ ಅನೇಕ ಕವಲುಗಳನ್ನು ನೋಡ್ತೀವಿ. ಇದು ಸಾಮಾನ್ಯ ದೃಷ್ಟಚರವಾದದ್ದು. ನಮ್ಮಲ್ಲಾದರೆ ಅದಕ್ಕೊಂದು ವಿಶೇಷಾರ್ಥಗಳನ್ನೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಆಂಧ್ರದಲ್ಲಿ ಈ ಸಪ್ತ ಗೋದಾವರಿಯಲ್ಲಿ ಸ್ನಾನ ಮಾಡಬೇಕು, ಸಪ್ತರ್ಷಿ ತೀರ್ಥದಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ, ಸಪ್ತರ್ಷಿಗಳು ವಾಸ ಮಾಡಿದಂತಹ ನೈಮಿಷಾರಣ್ಯದ ತೀರ್ಥದಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಅಂತೆಲ್ಲ ಉಂಟು. ಕಶ್ಯಪ, ಅತ್ರಿ, ಗೌತಮ, ಭರದ್ವಾಜ, ವಿಶ್ವಾಮಿತ್ರ, ಜಮದಗ್ನಿ, ವಸಿಷ್ಠ ಅಂತ ಹೆಸರುಗಳನ್ನು ಇಟ್ಟಿದ್ದಾರೆ. ಮತ್ತು ಧವಳೇಶ್ವರ ಅಂತ ಗೋದಾವರಿ ತೀರದಲ್ಲಿ ಒಂದು ಪುಣ್ಯಕ್ಷೇತ್ರ, ಶಿವಕ್ಷೇತ್ರ ಆಂಧ್ರದಲ್ಲಿ ಉಂಟು. ಹೇಗೆ ಜ್ಯೋತಿರ್ಲಿಂಗ ತ್ರ್ಯಂಬಕೇಶ್ವರ ಇದ್ದಾನೋ ಹಾಗೆ ಇಲ್ಲಿ ಧವಳೇಶ್ವರ ಇದ್ದಾನೆ. ಜ್ಯೋತಿರ್ಲಿಂಗವಲ್ಲ, ಆದರೆ ಜ್ಯೋತಿರ್ಲಿಂಗ ಕಲ್ಪ ಅಂತ ಕೂಡ ಹೇಳ್ತಾರೆ. ಮತ್ತು ಈ ಗೋದಾವರಿ ತೀರದಲ್ಲಿ ಇವತ್ತಿನ ಪೈಠಣ್ ಪ್ರತಿಷ್ಠಾನ ಅಂತ ರಾಜಧಾನಿ ಇದೆ. ಅದು ಹಿಂದೆ ಸಾತವಾಹನರ ರಾಜಧಾನಿ ಆಗಿತ್ತು. ನಮ್ಮ ಶಾತವಾಹನ ಹಾಲ ಮಹಾರಾಜನ ಸಂಗ್ರಹ ಮಾಡಿದ ಅಮರ ಗ್ರಂಥ ಗಾಹಾಕೋಶ ಅಂತ ಹೆಸರಾದದ್ದು ಗಾಥಾ ಸಪ್ತಶತಿ ಅಲ್ಲಿಯೇ ಹುಟ್ಟಿದ್ದು. ಮತ್ತು ಈ ಪ್ರತಿಷ್ಠಾನ ಹಿಂದೆ ಗಂಗಾ ಸರಯೂ ಸಂಗಮದಲ್ಲಿತ್ತು. ಪ್ರಯಾಗವನ್ನು ಪ್ರತಿಷ್ಠಾನ ಅಂತ ಕರೀತಾ ಇದ್ರು ಅಂತ ಗೊತ್ತಾಗುತ್ತದೆ ಪುರಾಣಗಳಲ್ಲಿ. ಕಾಳಿದಾಸನ ವಿಕ್ರಮೋರ್ಷಿಯ ನಾಟಕದಲ್ಲಿ ಕೂಡ ನಾವು ತಿಳ್ಕೋತೀವಿ. ಹೀಗೆ ಅನೇಕ ಪುಣ್ಯ ನಗರಗಳಿಗೆ, ಪುಣ್ಯ ಕ್ಷೇತ್ರಗಳಿಗೆ ಆಕರವಾಯಿತು ಗೋದಾವರಿ ತೀರ ಅಂತ ಗೊತ್ತಾಗುತ್ತದೆ. ಆಮೇಲೆ ಸರಸ್ವತಿಯನ್ನು ಕುರಿತು ನಾನು ಮೊದಲೇ ಹೇಳಿರುವ ಕಾರಣ ವಿಸ್ತರಿಸಬೇಕಾಗಿಲ್ಲ. ಹಿಂದೆಯೇ ಅನೇಕ ವಿಧದಲ್ಲಿ ಹೇಳಿದ್ದೀನಿ. ಸಂಕ್ಷಿಪ್ತವಾಗಿ ನೋಡುವುದಿದ್ದರೆ ಸರಸ್ವತಿ ನಮಗೆ ಹಿಮಾಲಯದಲ್ಲಿಯೇ ವಿಶಾಲ ಬದರಿಯ ಸಮೀಪದಲ್ಲಿಯೇ ಅವಳ ಆಕರ, ಅವಳ ಮೂಲ. ಆಮೇಲೆ ಆದಿಬದರಿಯಲ್ಲಿ ಅವಳು ನೆಲಕ್ಕೆ ಇಳಿತಾಳೆ. ಅಲ್ಲಿಂದ ನೇರವಾಗಿ ಕುರುಕ್ಷೇತ್ರಕ್ಕೆ, ಬ್ರಹ್ಮಾವೃತಕ್ಕೆ ಬರ್ತಾಳೆ. ಬಂದು ದೃಷದ್ವತಿ, ಶುತದ್ರು, ಯಮುನಾ ಇವುಗಳ ಸಂಗಮದಿಂದ ಬೆಳಗಿಕೊಂಡು ವಿಸ್ತಾರವಾಗಿ ರಾಜಸ್ಥಾನ ಅದಕ್ಕೆ ಪ್ರವೇಶ ಮಾಡ್ತಾ ಇದ್ದಿದ್ದು. ಇವತ್ತು ರಾಜಸ್ಥಾನದಲ್ಲೆಲ್ಲ ಹರಿತಾ ಇಲ್ಲ, ಬತ್ತು ಹೋಗಿದೆ. ಅಲ್ಲೆಲ್ಲ ಮಳೆಗಾಲದ ನದಿ ಗಗ್ಗರ್ ಅಂತ ಕರೀತಾರೆ, ಅದೇ ಸರಸ್ವತಿಯಾಗಿತ್ತು ಅಂತ ಹಿಂದೆ ಗೊತ್ತಾಗುತ್ತದೆ. ಈಗ ಮತ್ತೆ ಸರಸ್ವತಿಯ ಉಜ್ಜೀವನ ಮಾಡ್ತಿದ್ದಾರೆ. ಭಾರತ ದೇಶಕ್ಕೆ ಯಜ್ಞೋಪವೀತದಂತೆ ಹರಿತಾ ಇದ್ದದ್ದು ಸರಸ್ವತಿ. ಆ ಸರಸ್ವತಿ ಅಲ್ಲಿ ಬ್ರಹ್ಮನ ಯಜ್ಞಕ್ಕೆ ಅಡ್ಡಿ ಉಂಟು ಮಾಡಿದಳು ಅಂತ ಪುರಾಣ ಕಥೆ ಇದೆ.
ಬ್ರಹ್ಮ ಒಮ್ಮೆ ದೊಡ್ಡ ರೀತಿಯಲ್ಲಿ ಪುಷ್ಕರ ಅನ್ನುವ ಪ್ರದೇಶದಲ್ಲಿ ಯಜ್ಞ ಮಾಡೋಕ್ಕೆ ತೊಡಗಿದ. ಯಜ್ಞಕ್ಕೆ ಯಜಮಾನನ ಪತ್ನಿ ಇಲ್ಲದೆ ಹೇಗೆ? ಪತ್ನಿ ಸೇರಿಕೊಂಡು ಮಥನ ಮಾಡಬೇಕು ಅಗ್ನಿಯನ್ನು, ಆಮೇಲೆ ಯಜ್ಞ. ಪತ್ನಿ ಬ್ರಹ್ಮನ ಸಮೀಪದಲ್ಲಿರಬೇಕು. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಲ್ಲ, ಯಜ್ಞದಲ್ಲಿ 4 ಋದ್ವಿಗ್ಗಣದಲ್ಲಿ ಪ್ರಧಾನವಾದವನು ಬ್ರಹ್ಮ. ದಕ್ಷಿಣಾಗ್ನಿ ಹತ್ತಿರ ಇರ್ತಾನೆ, ಅದಕ್ಕೆ ನಿಕಟವಾಗಿಯೇ ಪತ್ನಿ ಶಾಲ, ಅಲ್ಲಿ ಅವಳು ಇರ್ತಾಳೆ. ಹಾಗೆ ಅವಳು ಇಲ್ಲದೆ ಯಜ್ಞ ಮಾಡುವಂತೆ ಇಲ್ಲ. ಪತ್ಯುಟ್ ಯಜ್ಞ ಸಂಯೋಗೆ ಅಂತಲೇ ಪತ್ನಿ ಲಕ್ಷಣ ಉಂಟು. ಮುಹೂರ್ತ ಬಹಳ ಮುಖ್ಯ. ಮುಹೂರ್ತಿಕ ಹೇಳಿದ ಮುಹೂರ್ತಕ್ಕೆ ಸರಿಯಾಗಿ ಅಗ್ನಿಯನ್ನು ಸೃಷ್ಟಿ ಮಾಡಿ ಪ್ರಜ್ವಾಲನ ಮಾಡಬೇಕು, ಆಧಾನ ಮಾಡಬೇಕು. ಹಾಗೆ ಅವನಿಗೆ ಚಿಂತೆ ಆಯಿತು. ಸರಸ್ವತಿ ಅಲಂಕಾರ ಮಾಡಿಕೊಂಡು ಬರ್ತೀನಿ ಅಂದವಳು ಬರಲೇ ಇಲ್ಲ. ಆಗ ಅವನು ನಿರುಪಾಯನಾಗಿ ಗಾಯತ್ರಿ ಮಂತ್ರದ ಶಕ್ತಿಯನ್ನೇ, ಸೂರ್ಯ ಶಕ್ತಿಯನ್ನೇ ಸಾವಿತ್ರಿ ಅಂತ ಸೃಷ್ಟಿ ಮಾಡಿ ಹೆಣ್ಣಾಗಿ ಅವಳನ್ನು ಮದುವೆ ಆಗಿ ತಾನು ಪತ್ನಿ ಮಾಡಿಕೊಂಡು ಯಜ್ಞಕ್ಕೆ ಕೂತ. ಸರಸ್ವತಿಗೆ ಗೊತ್ತಾಗಿ ರೋಷದಿಂದ ನದಿ ರೂಪದಲ್ಲಿ ಹರಿದು ಆ ಇಡೀ ಯಜ್ಞವನ್ನೇ ಕೊಚ್ಚಿ ಹಾಕಿಬಿಟ್ಲು ಅಂತ. ಪುಷ್ಕರ ಇವತ್ತು ಬ್ರಹ್ಮನ ಈ ಕೆಲವು ದೇವಸ್ಥಾನಗಳು, ಒಟ್ಟು 3 ದೇವಸ್ಥಾನಗಳು ಇವೆ ಅಂತ ಹೇಳ್ತಾರೆ ನಮ್ಮ ದೇಶದಲ್ಲಿ. ಅದರೊಳಗೆ ಅಗ್ರಗಣ್ಯವಾದದ್ದು ಪುಷ್ಕರ. ಆ ಪುಷ್ಕರದಲ್ಲಿ ಬ್ರಹ್ಮ ದೇವಸ್ಥಾನ ಇದೆ, ಸರಸ್ವತಿ ದೇವಸ್ಥಾನ ಇದೆ, ಮಿಕ್ಕ ದೇವತೆಗಳದ್ದು ದೇವಸ್ಥಾನ ಇದೆ, ಸಾವಿತ್ರಿ ದೇವಸ್ಥಾನವೂ ಇದೆ. ಅದು ಅಜಯಮೇರು ಅಂತ ಕರೀತಾ ಇದ್ರು ಹಿಂದೆ, ಅಜಮೀರ್ನ ಹತ್ತಿರದಲ್ಲಿರ್ತಕ್ಕಂಥದ್ದು. ಪುಷ್ಕರ ಇವತ್ತು ಹೆಚ್ಚು ಕಡಿಮೆ ಮರುಭೂಮಿಗೆ ಹತ್ತಿರದ್ದು, ಔಟ್ಸ್ಕಟ್ಸ್ ಆರ್ ಬಾರ್ಡರ್ಸ್ ಆಫ್ ಎ ಡೆಸರ್ಟ್ ಅಂತ ಅನ್ಬಹುದಾದದ್ದು. ಆದರೆ ನಮ್ಮ ಪರಂಪರೆ ಅಲ್ಲಿ ಸರಸ್ವತಿ ನದಿ ಹರಿತಾ ಇತ್ತು ಅನ್ನುವ ನೆನಪಿಟ್ಟುಕೊಂಡು ಈ ಕಥೆಯನ್ನು ನಿರ್ಮಾಣ ಮಾಡಿದೆ. ಮುಂದೆ ಸರಸ್ವತಿ ಗುಜರಾತ್ ಕಡೆಗೆ ಹರಿದು ಬರ್ತಾ ಇದ್ದಿದ್ದು, ಅದು ಪ್ರಭಾಸದಲ್ಲಿ ಸೇರ್ತಾ ಇದ್ದಿದ್ದು, ಅದನ್ನೆಲ್ಲ ನಾನು ತಿಳಿಸಿಯೇ ಇದ್ದೀನಿ. ಅದು ಪ್ರಕ್ಷಪ್ರಸ್ರವಣ, ವಿನಶನ ಅಂತೆಲ್ಲ ಹೇಗಾಗ್ತಾ ಇತ್ತು ಅಂತ ಹೇಳಿದ್ದೀನಿ. ಅದು ಮತ್ತೆ ಉದ್ಭವ ಆಗ್ತಾ ಇದ್ದ ಪ್ರಕ್ಷಪ್ರಸ್ರವಣಕ್ಕೆ ಚಮಸೋದ್ಭೇದ ಅಂತಲೂ ಕರಿತಾ ಇದ್ರು. ಚಮಸ ಅಂದರೆ ಒಂದು ಯಜ್ಞ ಪಾತ್ರ, ಚಮಚದ ಆಕಾರದಲ್ಲಿರುತ್ತೆ. ಚಮಚ ಅನ್ನೋ ಶಬ್ದವೂ ಚಮಸದಿಂದಲೇ ಬಂದದ್ದು. ಸಂಸ್ಕೃತದಲ್ಲಿ ಇವತ್ತಿಗೂ ಚಮಚ ಅನ್ನೋದಕ್ಕೆ ಚಮಸ ಅಂತಲೇ ಕರೀತಾರೆ. ಸೋಮಪಾತ್ರೆ ಅದು. ಅಲ್ಲಿಂದ ಚಮಚದಿಂದ ಎತ್ತಿ ತೆಗೆದಂತೆ ಚಮಸೋದ್ಭೇದ, ಹಾಗೆ ಬಂದಂಥದ್ದು ಸರಸ್ವತಿ ಅಂತ ಹೇಳ್ತಾರೆ. ಪ್ರಭಾಸದಲ್ಲಿ ಅದು ಸಮುದ್ರವನ್ನು ಸೇರ್ತಾ ಇದ್ದಿದ್ದು ಅಂತ ಗೊತ್ತಾಗುತ್ತದೆ. ಅದು ಕೆಲವು ಕಡೆಯಲ್ಲೆಲ್ಲನೂ ಸುಮಾರು 10 ಕಿಲೋಮೀಟರ್ಗೂ ಹೆಚ್ಚು ಅಗಲವಾಗಿ ಹರಿತಾ ಇತ್ತು ಅಂತ ಸ್ಯಾಟಲೈಟ್ ಫೋಟೋಗ್ರಫಿಯಿಂದ ಕೂಡ ಅದರ ಪಾತಳಿ ಏನು ಅಂತ ಗೊತ್ತಾಗಿದೆ. ಪ್ರೊಫೆಸರ್ ವಾಕಣ್ಕರ್ ಅಂತ ಮಹಾ ಪಂಡಿತರಾದವರು, ಈ ಪ್ರಾಚೀನ ಸಭ್ಯತೆ ಸಂಸ್ಕೃತಿಗಳನ್ನು ಕುರಿತು ಅಧ್ಯಯನ ಮಾಡಿದವರು, ಗುಹಾ ಚಿತ್ರಗಳನ್ನು ಕುರಿತು ಅಧ್ಯಯನ ಮಾಡಿದವರು, ಮತ್ತು ವಿಶೇಷವಾಗಿ ಪುರಾತತ್ವಶಾಸ್ತ್ರ ಅಂದರೆ ಆರ್ಕಿಯಾಲಜಿ ಅದನ್ನು ಅಧ್ಯಯನ ಮಾಡಿದವರು ಒಂದು ತಂಡವನ್ನು ಕಟ್ಟಿಕೊಂಡು ಸುಮಾರೀಗ 40 ವರ್ಷದ ಕೆಳಗೆ ಸರಸ್ವತಿ ನದಿಯ ಜಾಡನ್ನು ಹಿಡ್ಕೊಂಡು ಒಂದು ಓಡಾಟ ಮಾಡಿದ್ರು. ಆಮೇಲೆ ಅದನ್ನು ಈ ಸ್ಯಾಟಲೈಟ್ ಫೋಟೋಗ್ರಫಿ ಕೂಡ ಕನ್ಫರ್ಮೇಷನ್ ಮಾಡಿತು. ಈಗ ಅದು ಇನ್ನೂ ವ್ಯಾಪಕವಾಗಿ ಬಂದು ಸರಸ್ವತಿ ಹರಿಯುವಂತೆಯೂ ಆಗಿದೆ, ಅದು ಬೇರೆ ಸಂಗತಿ. ಬಲರಾಮನ ತೀರ್ಥಯಾತ್ರೆಯ ವಿಷಯವನ್ನು ಕೂಡ ನಾನು ಹೇಳಿದ್ದೀನಿ. ಅವನು ಪುಷ್ಕರದಿಂದ ಸೋಮನಾಥದವರೆಗೆ ಮಾಡಿದ ಯಾತ್ರೆ, ಅಲ್ಲಿಂದ ಮತ್ತೆ ಆದಿಬದರಿವರೆಗೂ ಹೋಗಿದ್ದು ಎಲ್ಲ ಮಹಾಭಾರತದಲ್ಲಿ ಬರುತ್ತದೆ. ಪಾಂಡವರು ತಮ್ಮ ತೀರ್ಥಯಾತ್ರಾ ಕಾಲದಲ್ಲಿ ಸರಸ್ವತಿಯ ದರ್ಶನ ಮಾಡಿ ಮತ್ತೆ ದ್ವಾರಾವತಿಗೆ ಕೂಡ ಅವರು ಬಂದಿದ್ದರು ಅಂತ ಮಹಾಭಾರತದಿಂದ ನಾವು ನೋಡ್ತೀವಿ. ಆಮೇಲೆ ಸರಸ್ವತಿ ತೀರದಲ್ಲಿ ಅನೇಕ ಋಷಿಗಳಿದ್ದರು. ಸಾರಸ್ವತ ಮಹರ್ಷಿ ಅಲ್ಲಿಯೇ ಇದ್ದದ್ದು ಅಂತ. ನಮ್ಮ ಒಂದು ಪಂಗಡಗಳು ಹಲವು ವಿಧವಾಗಿವೆಯಲ್ಲ ಬ್ರಾಹ್ಮಣ ಪಂಗಡಗಳು, ಅದರೊಳಗೆ ಒಂದು ಸಾರಸ್ವತರು ಅಂತ. ಸಾರಸ್ವತರು, ಗೌಡ ಸಾರಸ್ವತರು ಅಂತ 2 ಪಂಗಡ ಆಗಿದೆ. ಅವು ಇಬ್ಬರೂ ಕೂಡ ಸರಸ್ವತಿ ನದಿ ಸಂಬಂಧಿತರಾದವರು. ಪಂಚ ದ್ರಾವಿಡರಂತೆ ಪಂಚಗೌಡರು ಅಂತ ಬ್ರಾಹ್ಮಣ ಪಂಗಡಗಳನ್ನು ಹೇಳ್ತಾರೆ. ಅದರೊಳಗೆ ಸಾರಸ್ವತ, ಮೈಥಿಲ, ಕಾನ್ಯಕುಬ್ಜ, ಉತ್ಕಲ ಅಂತೆಲ್ಲ ಯಾವುದಿದೆ ಆ ವರ್ಗಕ್ಕೆ ಕೂಡ ಸಾರಸ್ವತರು ಬರ್ತಾರೆ. ಗುಜರಾತ್ನಿಂದ ಮೇಲೆ ಬಂದಾಗ ರಾಜಸ್ಥಾನ, ಅಲ್ಲಿಂದಲೇ ಸಾರಸ್ವತ, ಅದು ಕಾಶ್ಮೀರದವರೆಗೂ ಇದೆ. ಆಮೇಲೆ ಕಾನ್ಯಕುಬ್ಜ, ಅದು ಉತ್ತರ ಪ್ರದೇಶಕ್ಕೆ ಬರುತ್ತದೆ. ಮೈಥಿಲ ಅದು ಬಿಹಾರ, ಛತ್ತೀಸ್ಗಢ ಅಲ್ಲಿಗೆ ಬರುತ್ತದೆ. ಈ ಕಾನ್ಯಕುಬ್ಜರು ಮಧ್ಯಪ್ರದೇಶದವರೆಗೂ ವ್ಯಾಪಿಸಿಕೊಳ್ತಾರೆ. ಆಮೇಲೆ ನಾವು ನೋಡ್ತಕ್ಕಂಥದ್ದು ಗೌಡ ಅಂದರೆ ಬಂಗಾಳ, ಅಲ್ಲಿಂದ ಆಚೆಗೆ ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ ಇದೆಲ್ಲ ಸೇರಿಕೊಂಡು ಗೌಡ. ಅಲ್ಲಿಂದ ಕೆಳಕ್ಕೆ ಬಂದಾಗ ಒರಿಸ್ಸಾ, ಉತ್ಕಲ ಅಂತ. ಹೀಗೆ 5 ಔತ್ತರಾಹ ಬ್ರಾಹ್ಮಣ ವರ್ಗದಲ್ಲಿ ಒಂದು ಸಾರಸ್ವತ. ಸರಸ್ವತಿ
ಆ ತೀರದಲ್ಲಿ ಹೆಚ್ಚಾಗಿದ್ದಂಥವರು ಇವರು ಅಂತ. ಬೇರೆಯವರು ಇದ್ದರೂ ಅದು ಪ್ರಧಾನ ವ್ಯಪದೇಶ ಅಂತ ನಮಗೆ ಗೊತ್ತಾಗುತ್ತದೆ. ಹೀಗೆ ಸರಸ್ವತಿ ನಮ್ಮ ಸಂಸ್ಕೃತಿಯಲ್ಲಿ ವ್ಯಾಪಕವಾಗಿ ಬಂದ ಮಹಾನದಿಯಾಗಿ ಉಳಿದಿದೆ. ಅದನ್ನು ನಾನು ಇನ್ನು ವಿಸ್ತರಿಸಲ್ಲ, ಎಲ್ಲ ಮೊದಲೇ ತಿಳಿಸಿದ್ದೇನೆ. ಆದ ಕಾರಣ ಮತ್ತೆ ನಾವು ನೋಡುವ ಪುಣ್ಯ ನದಿ 4ನೇದು ಅಂದರೆ ಗಂಗಾ ಯಮುನಾ. 4ನೇದು ಸರಸ್ವತಿ ಆಯಿತು. ಗಂಗಾ ಯಮುನಾ, ಗೋದಾವರಿ, ಸರಸ್ವತಿ ಆಯಿತು. ಈಗ ನರ್ಮದಾ. ನರ್ಮದೆ ಶಿವನ ಅಂಶ ಸಂಭೂತಳು. ಶಿವನ ತಪಸ್ಸಿನ ಉಗ್ರತೆಯೇ ಬೆವರಾಗಿ ಅವಳು ಹರಿದವಳು ಅಂತೆಲ್ಲ ಉಂಟು. ನರ್ಮ ಅಂದರೆ ಸಂತೋಷ, ಸಂತೋಷವನ್ನು ಕೊಡ್ತಕ್ಕಂಥವಳು. ನರ್ಮ ದದಾತೀತಿ ನರ್ಮದಾ ಅಂತ. ಗಂಗೆ ಅದಕ್ಕೆ ಅನೇಕವಾದಂಥ ನಿರ್ವಚನ ಉಂಟು. ಅದರೊಳಗೆ ಶಬ್ದ ಅನ್ನುವುದೇ ಹೆಚ್ಚಾಗಿರ್ತಕ್ಕಂಥದ್ದು. ಭೋರ್ಗರಿವೆ ಶಬ್ದ ಮಾಡ್ತಕ್ಕಂಥವಳು ಅಂತ, ಮತ್ತು ಸ್ವರ್ಣವನ್ನು ಹೊಂದಿದವಳು ಅಂತ ಅರ್ಥ ಉಂಟು. ಹೀಗೆಲ್ಲ ಅರ್ಥ ಇದೆ. ಯಮನ, ಸಂಯಮನವನ್ನು ಮಾಡಿಕೊಂಡವಳು. ಸರಸ್ವತಿ ಗಂಗೆ ಅಂತೆ ಅಬ್ಬರವಾಗಿ ಹರಿಯಿದೆ, ಸೌಮ್ಯವಾಗಿ ಹರಿಯವಳು ಯಮುನಾ. ಯಮಯತಿ ಅಂತ, ಯತ ಅಂತೆಲ್ಲ ಅರ್ಥದಿಂದ ಸರಸ್ವತಿ ಅಂತ ಬಂದಂತ, ಇದು ಯಮುನಾ ಅಂತ ಬಂದದ್ದು. ಇನ್ನು ನಾವು ಈ ನದಿಯ ನಿರ್ವಚನ ನೋಡಿದ್ವಿ. ನರ್ಮದಾ ಸಂತೋಷ ಕೊಡ್ತಾಳೆ. ಅವಳು ಜಬಲ್ಪುರದ ಹತ್ತಿರದಲ್ಲಿರ್ತಕ್ಕಂಥ ಅಮರಕಂಟಕ, ಅಮರಕಂಟಕ್ ಅಂತ ಕರೀತಾರೆ, ಅದು ಆಮ್ರಕೂಟ ಅಂತ ಕಾಳಿದಾಸ ಹೇಳ್ತಾನೆ. ಆಮ್ರಕೂಟದಲ್ಲಿ ಹುಟ್ಟತಕ್ಕಂಥವಳು. ಅವಳನ್ನ ರೇವಾ ಅಂತ ಕೂಡ ಕರೀತಾಳೆ. ಅಮಲಜಾ, ಮೇಖಲ ಕನ್ಯಕಾ, ಸೋಮೋದ್ಭವ, ರುದ್ರಕನ್ಯಾ ಅಂತೆಲ್ಲ ಹೆಸರುಗಳು ಇವೆ. ಋಗ್ವೇದದ ಖಿಲ ಸೂಕ್ತಗಳಲ್ಲಿ ನರ್ಮದೆಯ ಉಲ್ಲೇಖ ಕೂಡ ಬರುತ್ತದೆ. ನಮ್ಮಲ್ಲಿ ಸಂಧ್ಯಾ ವಂದನೆ ಮಾಡುವಾಗ ಒಂದು ಪೌರಾಣಿಕ ಮಂತ್ರ ಹೇಳೋದುಂಟು. ನರ್ಮದಾಯೇ ನಮಃ ಪ್ರಾತರ್ ನರ್ಮದಾಯೇ ನಮೋ ನಿಶೆ ನಮೋಸ್ತು ನರ್ಮದೇ ತುಭ್ಯಂ ತ್ರಾಹಿಮಾಂ ವಿಷಸರ್ಪತಃ ಅಂತ ವಿಷಸರ್ಪಾಧೀಶ್ವರಿಯಾದ ಮನಸಾದೇವಿ ಅಥವಾ ಮಾನಸಾದೇವಿ, ಅವಳು ನರ್ಮದಾ ಒಂದೇ ಅಂತ. ಮನಸ ಅಥವಾ ಮಾನಸ ಶಿವನ ಮಾನಸ ಪುತ್ರಿಕೆ. ಅವಳಿಗೆ ಸರ್ಪಗಳ ರಾಜ್ಞಿತ್ವವನ್ನು ಕೊಟ್ಟಿದ್ದು ಅಂತ. ಸರ್ಪಗಳೆಲ್ಲದರ ಅಧೀಶ್ವರಿ ಅಂತ. ನೀವು ಸಾಮಾನ್ಯವಾಗಿ ನಾಗರಕಟ್ಟೆನಲ್ಲೆಲ್ಲ 3 ಶಿಲ್ಪಗಳನ್ನು ಗಮನಿಸಿರ್ತೀರಿ. ಮಧ್ಯದಲ್ಲಿ ಒಂದು ಸ್ತ್ರೀ ದೇವತೆ ಕೈ ಮುಕ್ಕೊಂಡಿರುವಂತೆ ಇರುತ್ತೆ. ಅವಳ ತೋಳುಗಳಿಂದ ಮೇಲೆ 2 ಹಾವುಗಳು ಹೆಡೆ ಎತ್ತುಕೊಂಡು ನಿಂತಿರುತ್ತೆ. ಆಕೆ ಎಡಬಲಗಳಲ್ಲಿ ಒಂದು ಕಡೆ ನಾಗ ಮಿಥುನ, 2 ಹಾವುಗಳು ತಳಕೆ ಹಾಕ್ಕೊಂಡಿರೋದು ಏಕಮುಖ ನಾಗಗಳು. ಇನ್ನೊಂದು ಕಡೆ ಸಪ್ತಮುಖವಾದ ನಾಗ ಒಂದೇ ಇರತಕ್ಕಂಥದ್ದು, ಹೆಡೆ ಬಿಚ್ಚಿಕೊಂಡಿರತಕ್ಕಂಥದ್ದು. ಹೀಗೆ 3 ನಾಗರ ಕಲ್ಲುಗಳು ಕಾಣಿಸುತ್ತವೆ. ಆ ನಾಗರ ಕಲ್ಲಲ್ಲಿ ಮಧ್ಯೆ ಇರತಕ್ಕಂಥವಳು ಮನಸಾನೆ, ಮನಸಾದೇವಿ ಅಥವಾ ಮಾನಸಾದೇವಿ. ಇಲ್ಲಿ ಗಂಗಾದ್ವಾರ ಅಥವಾ ಹರಿದ್ವಾರದಲ್ಲಿ ನೀಲಪರ್ವತ ಅಂತ ಒಂದು ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಮನಸಾದೇವಿ ದೇವಸ್ಥಾನ ಅಂತ ಇದೆ. ಬಂಗಾಳದಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ, ಮನಸಾ ಪೂಜೆ ಅಂತ. ನಾಗರ ಪಂಚಮಿ ದಿವಸ ಆಕೆಗೆ ಸಲ್ಲುವಂಥದ್ದು ಪೂಜೆ ಅಂತ. ನಾವು ನಾಗಮಾತೆ ಕದ್ರು ಅಂತ, ಸರ್ಪಮಾತೆ ಸುರಸ ಅಂತ ಕೇಳಿದ್ದೀನಿ. ಹಾಗೆ ನಾಗ ದೇವತೆ ನಾಗೇಶ್ವರಿ ಆದವಳು ಈಶ್ವರನ ಪುತ್ರಿ ಮಾನಸ ಅಂತ. ಇದು ನಮ್ಮ ಕಡೆ ಪೌರಾಣಿಕ ಕಥೆಗಳಲ್ಲಿ ಹೆಚ್ಚಾಗಿಲ್ಲ. ಆದರೆ ನಮ್ಮ ಕಡೆ ಎಲ್ಲ ನಾಗರ ಕಲ್ಲುಗಳ ಪ್ರತಿಷ್ಠಾಪನೆಯಲ್ಲಿ ಇದು ಉಂಟೇ ಉಂಟು. ಅಂದರೆ ಹೇಗೆ ಬರುತ್ತದೆ ಇಲ್ಲಿ ಅಂತ ಗೊತ್ತಿಲ್ಲ. ಉತ್ತರ ಭಾರತದಲ್ಲಿ ನಾಗರ ಕಲ್ಲುಗಳನ್ನು ಸ್ಥಾಪನೆ ಮಾಡಿದ್ದಾರಾ ಇಲ್ವಾ ಅಂತ ನಾನು ಗಮನಿಸಿದ್ದೀನಿ. ಹೆಚ್ಚಾಗಿ ಎಲ್ಲೂ ಕಾಣಿಸಿಲ್ಲ. ನಾಗಪೂಜೆ ವಿಶೇಷವಾಗಿ ದಕ್ಷಿಣದಲ್ಲಿ ಪ್ರವರ್ಧಮಾನದಲ್ಲಿರುವುದು. ಅದರೊಳಗೂ ನಾಗ ಸಾನ್ನಿಧ್ಯ ನಮ್ಮ ಕರಾವಳಿ ಕೇರಳದಲ್ಲೆಲ್ಲ ತುಂಬ ತುಂಬ ಜಾಸ್ತಿ. ನಾಗಬನಗಳು ಅಂತ ಉಂಟು. ನಾಗ ಆರಾಧನೆಯ ಅನೇಕ ಅಂಶಗಳು ಇಲ್ಲಿ ಕಾಣಿಸುತ್ತವೆ. ನಾಗಾರಾಧನೆಗೆ ಡಕ್ಕೆ ಬಲಿ ಇರಬಹುದು, ಮತ್ತು ನಾಗಮಂಡಲ ಹೀಗೆಲ್ಲ ಉಂಟು. ಆದರೆ ಉತ್ತರ ಭಾರತದಲ್ಲಿ ಅಂಥದ್ದಿಲ್ಲ. ಮನಸಾದೇವಿಯ ಆರಾಧನೆ ಮಾತ್ರ ಇದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವರು ನೋಡಿ ನಾಗ ಅನ್ನೋದು ದ್ರಾವಿಡ, ಉತ್ತರ ಭಾರತದಲ್ಲಿ ಇಲ್ಲ ಅಂತಾರೆ. ಆದರೆ ಮನಸಾದೇವಿ ಪೂಜೆಯ ರೂಪದಿಂದ ವ್ಯಾಪಕವಾಗಿದೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಆ ನರ್ಮದೆ ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು ಬರುವಂಥ ನದಿ ಅಂತ ನಾನು ಮೊದಲೇ ಹೇಳಿದೆ. ಸಮುದ್ರದಿಂದ ಸುಮಾರು 300 ಅಡಿಯಷ್ಟೇ ಎತ್ತರ ಇರತಕ್ಕಂಥ ಆಮ್ರಕೂಟದಿಂದ ಅವಳು ಹರಿದು ಬರ್ತಾಳೆ. ಅನೇಕ ದಿವ್ಯ ಕ್ಷೇತ್ರಗಳಲ್ಲಿವೆ. ನರ್ಮದಾ ತೀರದಲ್ಲಿರ್ತಕ್ಕಂಥ ದಿವ್ಯ ಕ್ಷೇತ್ರಗಳು ಅಪಾರ ಅಂತ. ಅವಳೊಮ್ಮೆ ಉಗ್ರವಾದ ತಪಸ್ಸನ್ನು ಮಾಡಿದ್ಲಂತೆ ಶಿವನನ್ನು ಕುರಿತು. ಆಗ ಶಿವ ಒಲಿದು, ಅಮ್ಮ ನಿನ್ನ ಮೈಯಲ್ಲೆಲ್ಲ ನಾನು ಇರ್ತೀನಿ ಎಂದನಂತೆ. ಹಾಗಾಗಿ ನರ್ಮದೆಯಲ್ಲಿ ಸಿಗುವ ಪ್ರತಿಯೊಂದು ಕಲ್ಲೂ ಶಿವ ಅಂತ. ನಮಗೆ ಪಂಚಾಯತನ ಪೂಜೆಯಲ್ಲಿ ಬಾಣಲಿಂಗ ಅಂತ ಒಂದು ಬೆಳ್ಳಗಿರತಕ್ಕಂಥ ಶಿಲೆ, ಆ ಬೆಳ್ಳಗಿರುವ ಶಿಲೆಯ ಮೇಲೆ ಬೇರೆ ಬೇರೆ ರೀತಿಯಾದಂಥ ಸೆರೇಷನ್ಸ್ ಎಲ್ಲ ಇರುತ್ತದೆ,
ಬೇರೆ ಬೇರೆ ಗೆರೆಗಳಂತೆ ಕಾಣಿಸುತ್ತದೆ. ಕಂದು, ತಿಳಿಯಾದ ಕಪ್ಪು, ಕೆಲವೊಮ್ಮೆ ಅದು ಬೂದು ಬಣ್ಣ ಅಂತ ಹೇಳ್ಬೋದು. ಆ ರೀತಿಯಾದ ಸಣ್ಣ ಪುಟ್ಟ ಗೆರೆಗಳಂತೆ ಕಾಣಿಸುತ್ತದೆ. ಪ್ರಧಾನವಾಗಿ ಬಿಳುಪು. ಆ ರೀತಿಯಾದ ಉರುಟಾದ ಕಲ್ಲುಗಳು ಬಾಣಲಿಂಗಗಳು ಅಂತಲೇ ಹೆಸರಾದಂಥವು. ಬಾಣಲಿಂಗ ನರ್ಮದೆಯಿಂದಲೇ ಬರಬೇಕು ಅಂತ, ಅತ್ಯಂತ ಪ್ರಶಸ್ತವಾದದ್ದು ಅಂತ. ನರ್ಮದಾ ಶಂಖವೂ ಕೂಡ ತುಂಬ ಪ್ರಶಸ್ತವಾದದ್ದು ಅಂತೆಲ್ಲ ಉಂಟು. ಹಾಗಾಗಿ ನರ್ಮದೆಯೇ ಶಿವಮಯ ಅಂತ, ಪ್ರತಿಯೊಂದು ಕಲ್ಲು ಈಶ್ವರನೇ ಅಂತ. ಅಲ್ಲಿ ಎಲ್ಲ ತೀರ್ಥಕ್ಷೇತ್ರಗಳು ಉಂಟು. ಕೋಟಿತೀರ್ಥ, ಕಪಿಲಧಾರ, ಓಂಕಾರ ಮಾದಾಂತರ, ಸಹಸ್ರಧಾರ, ಶೂಲಪಾಣಿ, ಮಹೇಶ್ವರ, ವಿಮಲೇಶ್ವರ ಅಂತೆಲ್ಲ ಬೇಕಾದಷ್ಟು ಉಂಟು. ಮತ್ತು ದಟ್ಟವಾದ ಕಾಡುಗಳು ಉಂಟು. ಆ ಕಾಡುಗಳು, ಕಾಡಿನ ವನದೇವಿಯರು, ಈ ನದಿ ಪಾತಳಿಯಲ್ಲಿ ಸಿಗತಕ್ಕಂಥ ಶಿವಲಿಂಗ ಎಲ್ಲ ಉಂಟು. ರೇವಾ ಅನ್ನುವ ಶಬ್ದ ಬಂದದ್ದು ರವ ಅನ್ನೋದ್ರಿಂದ. ಭೋರ್ಗರೆದು ಬರ್ತಾಳೆ, ಕಲ್ಲಿನ ಕೊರಕಲುಗಳಲ್ಲಿ ಹರ್ಕೊಂಡು ಬರ್ತಾಳೆ ಅಂತ. ಇಷ್ಟು ಕಲ್ಲಿನ ಕೊರಕಗಳ ಮಧ್ಯೆ ಬರ್ತಾಳೆ ಅಂದರೆ ಹರಿಣಾಫಳ್ ಅಂತ ಒಂದು ಜಾಗ ಇದೆ. ಅದು ಒಂದು ಜಿಂಕೆ ಹಾರುವಷ್ಟು ವ್ಯಾಪ್ತಿ ಒಳಗೆ ಇಡೀ ನರ್ಮದೆ ಹರಿದು ಬರ್ತಾಳೆ ಅಂತ. ನಮ್ಮ ಮೇಕೆ ದಾಟಿದ್ದಂತೆ ಮೇಕೆ ಒಂದು ದಾಟುತ್ತದೆ, ಅಷ್ಟರ ಮಟ್ಟಿಗಿನ ಸಣ್ಣ ಜಾಗದಲ್ಲಿ ಭೋರ್ಗರೆದು ಹರಿಯುತ್ತು ಹೋಗ್ತಾಳೆ ಅಂತ. ಬೇಡಾಘಾಟ್ ಅಂತ ಕರೀತಾರೆ. ಆ ಬೇಡಾಘಾಟು ಮುಂದೆ ಬರ್ತದೆ. ಅಲ್ಲಿ ಒಂದು ಜಲಪಾತ ಕೂಡ ಇದೆ. ಕಾಳಿದಾಸ ಅದನ್ನು ಉಲ್ಲೇಖ ಮಾಡ್ತಾನೆ. ವಿಂಧ್ಯಪಾದೇ ಲುಟಂತೀಂ ಅಂತ, ಭಕ್ತಿಚ್ಛೇದೇ ರಿವವಿರ್ಷಿತಾಂ ಭೂತಿಮಂಗೆ ಗಜಸ್ಯ ಅಂತ, ರೇವಾಂ ದ್ರಕ್ಷಸ್ಯುಪಲ ವಿಷಮೇ ವಿಂಧ್ಯಪಾದೇ ಲುಟಂತೀಂ ಅಂತ ಹೀಗೆಲ್ಲ ಕಾಳಿದಾಸನಿಂದಲೂ ಉಲ್ಲೇಖಗೊಂಡಿರತಕ್ಕಂಥದ್ದು. ಅಂಥವಳು ಸಮುದ್ರಕ್ಕೆ ಹರಿಯುವಾಗ 1-1.5 ಮೈಲಿಯಷ್ಟು ಅಗಲವೂ ಆಗ್ಬಿಡ್ತಾಳೆ ಅಂತ. ನರ್ಮದಾ ತೀರದಲ್ಲಿ ನಾವು ನೋಡ್ತಕ್ಕಂಥ ಒಂದು ಮಹಾಕ್ಷೇತ್ರ ಅಂತಾದರೆ ಓಂಕಾರೇಶ್ವರ. ಓಂಕಾರೇಶ್ವರದಲ್ಲಿಯೇ ಅನೇಕ ತೀರ್ಥಗಳು ಸೇರುತ್ತವೆ ಅಂತ. ನರ್ಮದೆಯ ಒಂದು ಕವಲನ್ನು ಅವರು ಕಾವೇರಿ ಅಂತಲೂ ಕರೀತಾರೆ. ನರ್ಮದೆ ತಾನೇ ಛೇದವಾಗಿ ತಾನೇ ಸಂಗಮಗೊಳ್ತಾಳೆ ಅಂತ. ಅರ್ಧಚಂದ್ರಾಕಾರವಾಗಿ ಅನೇಕ ಕ್ಷೇತ್ರಗಳು ಅಲ್ಲಿ ಆಗಿವೆ ಅಂತ. ಅಲ್ಲಿ ಜ್ಯೋತಿರ್ಲಿಂಗವೇ 2 ರೂಪವನ್ನು ತಾಳಿದೆ ಇರ್ಕೆಲದಲ್ಲಿ ಅಂತ ಕೂಡ ಹೇಳ್ತಾರೆ. ಮತ್ತೆ ಆ ನರ್ಮದಾ ನದಿಯ ಆ ಜಾಗದಲ್ಲಿಯೇ ಶಂಕರ ಭಗವತ್ಪಾದರ ಗುರುಗಳು ಗೋವಿಂದ ಯತಿಗಳು, ಗೋವಿಂದ ಭಗವತ್ಪಾದರು ಇದ್ದದ್ದು ಅಂತ. ಅವರೇ ಪೂರ್ವಾಶ್ರಮದಲ್ಲಿ ಚಂದ್ರಶರ್ಮ ಅಂತ ಆಗಿದ್ದು ಮಹಾವೈಯಾಕರಣ ಮಹಾಭಾಷ್ಯವನ್ನು ಅಧ್ಯಯನ ಮಾಡಿದ್ರು. ಒಬ್ಬ ಬ್ರಹ್ಮರಾಕ್ಷಸತ್ವವನ್ನು ಕಳೆಯೋದಕ್ಕೆ ಕಾರಣವಾಯಿತು ಅಂತೆಲ್ಲ ಕಥೆಗಳು ಉಂಟು. ಮತ್ತು ಅವರು 4 ವರ್ಣದವರನ್ನು ಮದುವೆಯಾಗಿದ್ದರು. ಹಾಗೆ ಮದುವೆಯಾದ ಸಂತಾನದಲ್ಲಿಯೇ ಮಹಾಕವಿ, ಮಹಾವಿದ್ವಾನ್ ಭರ್ತೃಹರಿ ಅವನು ರಾಜನಾಗಿದ್ದ. ಮತ್ತು ವಿರಕ್ತಿ ಬಂದು ಅವನು ತಪಸ್ವಿಯಾದ. ಮತ್ತೊಬ್ಬ ಮಗನೇ ವಿಕ್ರಮಾದಿತ್ಯ, ಇನ್ನೊಬ್ಬನೇ ಭಟ್ಟಿ ಅಂತ ಹೀಗೆಲ್ಲ ಕಥೆಗಳು ಉಂಟು. ನೀವು ಅದನ್ನು ದಕ್ಷಿಣ ಭಾರತದ ಒಬ್ಬ ಕವಿ, ಕುಂಭಕೋಣಂ ಹತ್ತಿರ ಇದ್ದಂಥ ಒಬ್ಬ ಕವಿ 17ನೇ ಶತಮಾನದವನು, ಅವನು ಇದನ್ನು ಪತಂಜಲಿ ಚರಿತ ಅಂತ ಬರೆದಿದ್ದಾನೆ. ರಾಮಭದ್ರ ದೀಕ್ಷಿತ ಅಂತ ಅವನ ಹೆಸರು. ಪತಂಜಲಿ ಚರಿತ ಅನ್ನುವ ಮಹಾಕಾವ್ಯದಲ್ಲಿ ಈ ಎಲ್ಲ ವಿವರಗಳನ್ನು ನಾವು ನೋಡ್ತೀವಿ. ಆ ಗೋದಾವರಿ ತೀರದಲ್ಲಿ ಅವರು, ನರ್ಮದಾ ತೀರದಲ್ಲಿ ಅವರು ಕಾದಿದ್ದಾಗ ಶಂಕರರು ಹೋಗಿ ಅವರ ಅಪರ ವಯಸ್ಸಿನಲ್ಲಿ, ಅವರು ತುಂಬ ವೃದ್ಧರಾಗಿದ್ದಾಗ ಹೋಗಿ ಶಿಷ್ಯತ್ವವನ್ನು ಪಡೆದರು, ವೇದಾಂತವನ್ನು ಅಧ್ಯಯನ ಮಾಡಿದ್ರು ಅಂತ ಕಥೆ ಉಂಟಲ್ಲ. ಶಂಕರ ವಿಜಯಾದಿಗಳಲ್ಲಿ ಬರ್ತವೆ. ಅವರು ಅಲ್ಲಿಗೆ ಹೋಗಿದ್ದಾಗ ಮಳೆಗಾಲ, ಉಕ್ಕೇರಿ ಬರ್ತಾ ಇತ್ತು ನರ್ಮದಾ ಪ್ರವಾಹ. ಆಗ ಇಡೀ ಆಶ್ರಮವೇ ಅಲ್ಲಿಂದ ಕೊಚ್ಚಿಕೊಂಡು ಹೋಗುತ್ತದೆ ಎನ್ನುವ ಭಯ ಬಂದಿದ್ದಾಗ ಗುರುಗಳು ನೋಡಿದ್ರೆ ಧ್ಯಾನದಲ್ಲಿದ್ದರು, ಧ್ಯಾನ ಸಮಾಧಿಯಲ್ಲಿ. ಯಾರಿಗೂ ಏನೂ ಮಾಡೋಕ್ಕಾಗದೇ ಇದ್ದಾಗ ಶಂಕರರು ತಮ್ಮ ಒಂದು ಕಮಂಡಲದಲ್ಲಿಯೇ ಇಡೀ ನರ್ಮದಾ ನದಿಯನ್ನು ಸೆಳೆದಿಟ್ಟುಬಿಟ್ರು ಅಂತೆಲ್ಲ ಕಥೆ ಉಂಟು. ಹೀಗೆ ಆ ಓಂಕಾರೇಶ್ವರ ಬಹಳ ಪ್ರಸಿದ್ಧವಾದದ್ದು. ಅಲ್ಲಿಂದ ಮುಂದೆ ಹೋದರೆ ಮಹಿಷ್ಮತಿ ಉಂಟು. ಅದೇ ಮಾಹೇಶ್ವರ ಅಂತ ಇವತ್ತು ಹೆಸರಾಗಿದೆ. ಪುಣ್ಯಜೀವಿಯಾದ ಅಹಲ್ಯಾಬಾಯಿ ಹೋಳ್ಕರ್ల ಕರ್ಮಭೂಮಿ ಅದಾಗಿತ್ತು. ದಿವ್ಯವಾದ ಸ್ನಾನಘಟ್ಟಗಳು ತುಂಬ ಚೆನ್ನಾಗಿವೆ. ಅಲ್ಲಿ ಮಹೇಶ್ವರ ದೇವಸ್ಥಾನವೂ ಇದೆ. ಆ ಅಹಲ್ಯಾಬಾಯಿ ಹೋಳ್ಕರ್ಳ ತುಂಬ ಸರಳವಾದ ಅರಮನೆ ಕೂಡ ಉಂಟು. ನಾನು ಹಿಂದೆ ಭಾರತೀಯ ಕ್ಷಾತ್ರ ಪರಂಪರೆಯನ್ನು ಕುರಿತು ಮಾತನಾಡುವಾಗ ಅಹಲ್ಯಾಬಾಯಿ ಹೋಳ್ಕರ್ ಕುರಿತು ಕೆಲವು ಮಾತುಗಳನ್ನು ಹೇಳಿದ್ದೆ. ಆಕೆ ಅತ್ಯಂತ ಸರಳ ಜೀವನ ನಡೆಸಿ ಇಡೀ ಭಾರತದ ಅನೇಕ ತೀರ್ಥಕ್ಷೇತ್ರಗಳನ್ನು ಜೀರ್ಣೋದ್ಧಾರ ಮಾಡಿಸಿ, ಸ್ನಾನಘಟ್ಟಗಳನ್ನು ಕಟ್ಟಿಸಿ, ದೇವಾಲಯಗಳನ್ನು ನಿರ್ಮಾಣ ಮಾಡಿ, ಶಿವರಾತ್ರಿ ಹೊತ್ತಿಗೆ ಎಲ್ಲ ಪ್ರಮುಖ ದೇವಸ್ಥಾನಗಳಿಗೂ ಗಂಗಾ ನದಿಯ ನೀರು ಬರುವಂತೆ ವ್ಯವಸ್ಥೆ ಮಾಡಿ, ಪ್ರತಿಯೊಬ್ಬ ಯಾತ್ರಿಕರಿಗೂ ಬೇಕಾದ ಅನುಕೂಲ ಮಾಡಿಕೊಟ್ಟು, ಧರ್ಮಛತ್ರಗಳನ್ನು ಕಟ್ಟಿಕೊಟ್ಟು, ಯಾತ್ರಿಕರಿಗೆ ಸ್ನಾನಕ್ಕಾಗಿ ತಂಬಿಗೆ ಇರಬಹುದು, ಉತ್ತರಿಗೆ ಇರಬಹುದು, ಆಹಾರ ಇರಬಹುದು, ಇಂಥದ್ದನ್ನೆಲ್ಲ ಒದಗಿಸಿಕೊಟ್ಟಿದ್ದಳು ಮಹಾಮಹಿಳೆ ಅಂತ ಗೊತ್ತಾಗುತ್ತದೆ.
ನಿಜವಾಗಿ ಆಕೆಯ ತ್ಯಾಗ ತುಂಬ ತುಂಬ ದೊಡ್ಡದು, ರಾಜ್ಯಾಡಳಿತದ ವಿಚಕ್ಷಣೆಯೂ ಅಪಾರವಾದಂಥದ್ದು ಅಂತ ಗೊತ್ತಾಗುತ್ತದೆ. ಹೇಳ್ತಾರೆ, ಕನಕಲದಲ್ಲಿ ಅಂದರೆ ಆ ದಕ್ಷಯಜ್ಞ ನಡೆದಂಥ ಜಾಗದ ಆ ಭಾಗದ ಹರಿದ್ವಾರದಲ್ಲಿ ಗಂಗೆ ಅತ್ಯಂತ ಪವಿತ್ರ ಅಂತ, ಕುರುಕ್ಷೇತ್ರದಲ್ಲಿ ಹರಿಯುವಾಗ ಸರಸ್ವತಿ ತುಂಬ ಪವಿತ್ರ ಅಂತ, ಆದರೆ ನರ್ಮದೆ ಆದ್ಯಂತ ಪವಿತ್ರ ಅಂತ. ಒಂದೊಂದು ನದಿಗೂ ಅತಿಶಯ ಹೇಳ್ತಾರೆ. ಹೀಗುಂಟು. ಈಗಲೂ ನರ್ಮದಾಷ್ಟಕವನ್ನು ಹೇಳಿಕೊಳ್ತಾ ಲಕ್ಷಾಂತರ ಆವರ್ತನ ಮಾಡಿಕೊಂಡು ನರ್ಮದಾ ಪರಿಕ್ರಮ ಮಾಡುವವರಿದ್ದಾರೆ. ಶಂಕರರ ಪ್ರಸಿದ್ಧವಾದ ನರ್ಮದಾಷ್ಟಕ ಉಂಟು. ನಮ್ಮ ಆಚಾರ್ಯಗಳ ಪೈಕಿ ಶಂಕರರು ಅನೇಕ ಕ್ಷೇತ್ರಗಳನ್ನು ಕಂಡದ್ದಲ್ಲದೆ ಅನೇಕ ಕ್ಷೇತ್ರ ದೇವತೆಗಳನ್ನು ಶಿವ ವಿಷ್ಣು ಶಕ್ತಿ ಭೇದ ಇಲ್ಲದೆ ಪರದೇವತಾ ಭಾವದಿಂದ ಸ್ತೋತ್ರ ಮಾಡಿದ್ದಾರೆ. ಅನೇಕ ಕ್ಷೇತ್ರಗಳನ್ನು ಕುರಿತು ಆ ನದಿಗಳನ್ನು ಕುರಿತು ಹೇಳಿದ್ದಾರೆ. ಗಂಗಾಷ್ಟಕ, ಯಮುನಾಷ್ಟಕ, ನರ್ಮದಾಷ್ಟಕ ಅಂತೆಲ್ಲ ಪ್ರಸಿದ್ಧವಾದ ಅಷ್ಟಕಗಳಿವೆ. ಅದರೊಳಗೆ ನರ್ಮದಾಷ್ಟಕವನ್ನು ತ್ವದೀಯ ಪಾದ ಪಂಕಜಂ ನಮಾಮಿ ದೇವಿ ನರ್ಮದೆ ಅನ್ನುವ ಪಲ್ಲವಿಯಲ್ಲಿ ಮುಗಿಯುತ್ತದೆ. ಆ ಸ್ತೋತ್ರವನ್ನು ಹಾಡಿಕೊಂಡು ಪರಿಕ್ರಮ ಮಾಡ್ತಾರೆ. ನಾನು ನರ್ಮದಾ ಪರಿಕ್ರಮ ಮಾಡಿದವರನ್ನು ಕಂಡಿದ್ದೀನಿ. ಅವರ ಭಾವಾವೇಶ ತುಂಬ ದೊಡ್ಡದಾದಂಥದ್ದು. ಆಮೇಲೆ ನಾವು ಕಾಣತಕ್ಕಂಥದ್ದು, ಗಂಗೆ ಕೂಡ ನರ್ಮದೆಗೆ ಬಂದು ಸ್ನಾನ ಮಾಡಿ ತನ್ನ ಪಾಪ ಕಳ್ಕೋತಾಳೆ ಅಂತ. ವರ್ಷಕ್ಕೊಮ್ಮೆ ಒಂದು ವಿಶಿಷ್ಟ ತಿಥಿಯಂದು ಬಂದು ಕಪ್ಪು ಬಣ್ಣದ ಹಸುವಿನ ರೂಪದಲ್ಲಿ ಬಂದು ಸ್ನಾನ ಮಾಡಿ ಬೆಳ್ಳಗಾಗ್ತಾಳೆ ಅಂತ ಇದೊಂದು ಕಲ್ಪನೆ ಉಂಟು. ಇನ್ನು ಈ ನರ್ಮದಾ ತೀರದಲ್ಲಿಯೇ ಕಾರ್ತವೀರ್ಯ ಇದ್ದದ್ದು, ದತ್ತಾತ್ರೇಯ ವರಪ್ರಸಾದಿ, ಸುದರ್ಶನ ಚಕ್ರಾವತಾರಿ ಅಂತೆಲ್ಲ ಕಥೆ ಉಂಟು. ಆದರೆ ಅವನಿಗೂ ಭೃಗುಗಳಿಗೂ ಇದ್ದ ವೈರ, ಹೈಹಯ ಮತ್ತು ಭೃಗು ಇಬ್ಬರಿಗೂ. ಹೈಹಯರು ಕ್ಷತ್ರಿಯರು, ಹೈಹಯ ಕುಲ ಯದುವಂಶದ ಒಂದು ಕವಲು, ಇನ್ನು ಭಾರ್ಗವರು, ಇಬ್ಬರಿಗೂ ಎಣ್ಣೆ ಸೀಗೆಕಾಯಿ. ಕ್ಷಾತ್ರ ಬ್ರಾಹ್ಮ ಎರಡೂ ಸೇರಿದ್ರೆ ಚೆನ್ನ, ಎರಡು ಬಿಟ್ಟರೆ ಏನು ಅನ್ನೋದಕ್ಕೆ ಒಂದು ಭಯಂಕರ ನಿದರ್ಶನ ನೋಡಿ. ಅದೇ ವಾಸಿಷ್ಠರು ಮತ್ತು ಸೂರ್ಯವಂಶೀಯರು, ಅವರು ಚೆನ್ನಾಗಿ ಸೇರಿಕೊಂಡಿದ್ದರು. ತುಂಬ ವಿರಳ ಅವರಲ್ಲಿ ವೈರ ಬಂದದ್ದು. ವಾಸಿಷ್ಠರು ಎಷ್ಟು ಚೆನ್ನಾಗಿ ನಡೆಸಿಕೊಂಡ್ರು ಸೂರ್ಯವಂಶವನ್ನು ಅಂತ ನಮಗೆ ಗೊತ್ತಿದೆ. ಹಾಗೆಯೇ ಚಂದ್ರವಂಶೀಯರು, ಅವರು ತುಂಬ ಚೆನ್ನಾಗಿ ನಡೆಸಿಕೊಂಡ್ರು ಎಲ್ಲರನ್ನೂ ಅಂತ ಗೊತ್ತಿದೆ. ಹೀಗೆ ಕೆಲವು ರಾಜವಂಶದವರು ತಮ್ಮ ರಾಜಗುರುಗಳ ಜೊತೆಗೆ ಬ್ರಾಹ್ಮದ ಜೊತೆಗೆ ಚೆನ್ನಾಗಿ ನಡ್ಕೊಂಡ್ರು. ಹಾಗೆ ಆ ಬ್ರಾಹ್ಮದ ಗುರುತ್ವ ಇದ್ದವರು ಕೂಡ ಲೋಭ ಇಲ್ಲದೆ ಇದ್ದರು, ಭೋಗಿಗಳಲ್ಲದೆ ಇದ್ದರು. ಇಲ್ಲಿ ಭೃಗುಗಳು ಭೋಗಿಗಳಾಗಿದ್ದರು. ಅವರಿಗೆ ನಿರಂತರವಾಗಿ ಸಂಘರ್ಷ ಬರ್ತಾ ಇತ್ತು ಅಂತ ಗೊತ್ತಾಗುತ್ತದೆ. ಜಮದಗ್ನಿ ಆಶ್ರಮ ಎಲ್ಲ ಇದ್ದದ್ದು ನರ್ಮದಾ ತೀರದಲ್ಲಿಯೇ. ಆಮೇಲೆ ಜಮದಗ್ನಿ ಈ ಹೈಹರ ಕಾಟದಿಂದಾಗಿ ಆತ ಸಾವನ್ನು ಪಡೆದದ್ದು ಮತ್ತು ಪರಶುರಾಮ ಆ ಸೇಡನ್ನು ತೀರಿಸ್ಕೊಳ್ಳೋಕ್ಕೆ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟಕ್ಷತ್ರಿಯರನ್ನು ಧ್ವಂಸ ಮಾಡಿದ್ದು, ಇವೆಲ್ಲ ಕಥೆಗಳು ನರ್ಮದೆಗೆ ಸಂಬಂಧಪಟ್ಟಂತೆ ಬರುತ್ತದೆ. ಆಮೇಲೆ ನಾವು ನೋಡ್ತಕ್ಕಂಥ ಮಹಾನದಿ ಸಿಂಧು. ಸಿಂಧು ತ್ರಿವಿಷ್ಟಪದಲ್ಲಿ ಇವತ್ತಿನ ಟಿಬೆಟ್ನಲ್ಲಿ ಹುಟ್ಟತಕ್ಕಂಥದ್ದು. ಮಾನಸರೋವರಕ್ಕೆ ಅಂಥ ದೂರವಲ್ಲ, 60 ಕಿಲೋಮೀಟರ್ ದೂರದಲ್ಲಿ, 100 ಕಿಲೋಮೀಟರ್ಗಳು ದೂರದಲ್ಲಿ ಅದು ಹುಟ್ಟತಕ್ಕಂಥದ್ದು. ಕೈಲಾಸ ಪರ್ವತ ಹತ್ತಿರದಲ್ಲಿಯೇ ಅದರ ಉದ್ಗಮ. ಆಮೇಲೆ ಅದು ಕಾಶ್ಮೀರದ ಕಡೆಯಿಂದ ಹರಿದು ಇವತ್ತಿನ ಪಶ್ಚಿಮ ಪಂಜಾಬೆ ಪಾಕಿಸ್ತಾನಕ್ಕೆ ಸೇರಿಕೊಂಡಿದೆ, ಅಲ್ಲಿ ಹರಿದು ಬರುತ್ತೆ. ಈ ಮಿಕ್ಕ ನದಿಗಳು 4 ಇವೆಯಲ್ಲ, ಜೀಲಂ, ಚೀನಾಬ್, ರಾವಿ, ಬಿಯಾಸ್ ಅವಕ್ಕೆ ಸೇರಿಕೊಳ್ಳುತ್ತವೆ. ಆಮೇಲೆ ಅದು ಹೋಗಿ ಸಿಂಧ್ ಪ್ರಾಂತ, ಅದಕ್ಕೆ ಹೆಸರು ಬಂದಿದ್ದೇ ಸಿಂಧುವಿನಿಂದಾಗಿ ಸಿಂಧ್ ಅಂತ. ಅದು ಅನೇಕ ಕವಲುಗಳಾಗಿ ಸಮುದ್ರವನ್ನು ಪ್ರವೇಶ ಮಾಡುತ್ತದೆ ಅಂತ ಗೊತ್ತಾಗುತ್ತದೆ. ಶತದ್ರು ಅದಕ್ಕೆ ಸೇರಿಕೊಳ್ತಾ ಇತ್ತು, ಸಟ್ಲೆಜ್. ಆಮೇಲೆ ಅದು ದೊಡ್ಡ ನದಿಯಾಗಿ ಹರಿದು ಬರಗಾಲದ ರೀತಿಯಲ್ಲಿ ಏರಿಡ್ ಲ್ಯಾಂಡ್ಸ್ ಅಂತ ಕರೀತಾರೆ, ಆ ಥರ ಇದ್ದದ್ದು ಆ ಸಿಂಧ್ ಪ್ರಾಂತ್ಯ. ಆ ಸಿಂಧ್ ಪ್ರಾಂತ್ಯವನ್ನೆಲ್ಲ ಅದು ಫಲವತ್ತಾಗಿ ಮಾಡಿತು, ಸಸ್ಯಶ್ಯಾಮಲವಾಗಿ ಮಾಡಿತು. ಹಾಗಾಗಿ ಆ ನದಿ ಆಚೆ ಕಡೆಗೆ ಈಚೆ ಕಡೆಗಿರುವ ಜಾಗಕ್ಕೆ ಎಲ್ಲಿಲ್ಲದ ಪರಕೀಯರ ಆಕ್ರಮಣ. ಸಿಂಧು ನದಿಯಿಂದಾಗಿಯೇ ನಮಗೆ ಹಿಂದೂಸ್ತಾನ, ಹಿಂದೂ ಅಂತೆಲ್ಲ ಹೆಸರು ಬಂದಿದ್ದು ಗೊತ್ತಿದೆ. ಅಂದರೆ ಭಾರತದ ಪಶ್ಚಿಮದಲ್ಲಿ ಕಾಣುವ ತುಂಬ ದೊಡ್ಡ ನದಿ ಅಂದರೆ ಸಿಂಧು. ಅದರ ಆಚೆಗೆ ವೇದಗಳೇ ಹೇಳ್ತಕ್ಕಂಥದ್ದು ನೋಡಿದ್ರೆ ಅಫ್ಘಾನಿಸ್ತಾನಕ್ಕೆ ಬಂದುಬಿಡುತ್ತೆ. ಪಾಕಿಸ್ತಾನದಲ್ಲಿ ಜಾಸ್ತಿ ನದಿಗಳಿಲ್ಲ. ಅಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂಥ ನದಿಗಳು ಸಣ್ಣ ಪುಟ್ಟವು, ದೊಡ್ಡವಲ್ಲ. ಕೆಲವರು ಎಷ್ಟು ಮಟ್ಟಿಗೆ ಕಪಟ ಮಾಡ್ತಾ ಇದ್ರು ಅಂದರೆ, ಈ ಲೆಫ್ಟಿಸ್ಟ್ಗಳಲ್ಲಿ ಹರಹವತಿ ಅಂತ ಅಲ್ಲೊಂದು ಬರುತ್ತೆ, ಹರವಾಯಿ ಅಂತ, ಅದನ್ನು ಸರಸ್ವತಿ ಅಂತ ಹೇಳ್ತಾರೆ. ಅದು ನೋಡಿದ್ರೆ ತುಂಬ ಅಲ್ಪ ಪ್ರಮಾಣದ ನದಿ, ಅದು ಎಷ್ಟು ದೊಡ್ಡ ಜೀವಾತು ಅಲ್ಲ.
ಮತ್ತು ಅದಕ್ಕೆ ಇಷ್ಟು ನದಿಗಳು ಸೇರ್ಕೊಳ್ಳೋದೇನೇ ಇಲ್ಲ. ಮುಳುಗುವವನಿಗೆ ಹುಲ್ಲುಕಡ್ಡಿ ಆಧಾರ ಅಂತ ಯಾವ್ಯಾವುದನ್ನು ಸರಸ್ವತಿ ಅಂತ ಗುರುತಿಸೋಕೆ ಮಾಡಿದರು. ರಾಜೇಶ್ ಕೋಚಾರ್ ಅಂತ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಒಬ್ಬರು ಸಂಶೋಧಕರಿದ್ದರು. ಅವರಿಗೆ ಬುದ್ಧಿ ಕೆಟ್ಟು ಈ ಥರದ್ದೊಂದು ಕೆಟ್ಟ ಪುಸ್ತಕವನ್ನು ಬರೆದಿದ್ದಾನೆ. ಅವ್ರನ್ನ ನಾನು ಲೆಫ್ಟ್ ಆ್ಯಂಡ್ ರೈಟ್ ದಬಾಯಿಸಿದ್ದೆ ವಿಚಾರಗೋಷ್ಠಿಗಳಲ್ಲಿ, ವೇದಿಕೆಗಳಲ್ಲಿ. ಯಾವುದೇ ವ್ಯಾಸಂಗ ಇಲ್ಲ, ಜ್ಞಾನವಿಲ್ಲ, ಪರ್ವರ್ಷನ್ ಮಾತ್ರ ತುಂಬ ಉಂಟು. ವರ್ಗಯುಕ್ತಗಳನ್ನು ಸರಿಯಾಗಿ ಹೇಳೋಕ್ಕೆ ಬರೋಲ್ಲ ಅಂಥವರು ಎಲ್ಲವನ್ನು ಕುರಿತು ಮಾತಾಡ್ತಾರೆ. ಈ ಥರ ಆಗಿಬಿಟ್ಟಿದೆ ಅನರ್ಥ. ಹಾಗೆ ಅವರೆಲ್ಲ ಈ ಥರದ್ದು ಪ್ರತಿಪಾದಿಸ್ತಾ ಇದ್ದರು. ಈಗ ಅವೆಲ್ಲ ಅಸ್ತಂಗತವಾಗಿದೆ. ಸರಸ್ವತಿಯ ಪ್ರಾಮುಖ್ಯ ಏನು ಅಂತ ಗೊತ್ತಾಗಿದೆ. ನಮ್ಮ ಸಂಶೋಧನೆ ಮಾಡಿದಂಥ ಮಹನೀಯರಿಗೆ ತುಂಬ ಗೌರವ ಸಲ್ಲಿಸಬೇಕು. ಅದರೊಳಗೂ ಭೂಗರ್ಭಶಾಸ್ತ್ರ ದೃಷ್ಟಿಯಿಂದ ಅದನ್ನು ಮಾಡಿದಂಥ ಒಂದು ದೊಡ್ಡ ಕೆಲಸವನ್ನು ನಮ್ಮ ಜಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾದವರ ಪಾಲಿಗೆ ನಾವು ತುಂಬ ಋಣಿಗಳಾಗಿರಬೇಕು. ಸಂಪುಟಗಳು 2 ಸಂಪುಟಗಳಲ್ಲಿ ಅವರು ಸರಸ್ವತಿಯ ಸಂಶೋಧನೆಯನ್ನು ಮಾಡಿ ತೋರಿಸಿದ್ರು. ಅದಕ್ಕೆ ಮಾರ್ಗದರ್ಶಕರಾಗಿ ನಿಂತಂಥವರು ನನಗೆ ಗೊತ್ತಿದ್ದಂತೆ ಡಾಕ್ಟರ್ ಬಿ ಪಿ ರಾಧಾಕೃಷ್ಣ ಅವರು. ತುಂಬ ದೊಡ್ಡ ಕೆಲಸ ಅದು. ಪ್ರಶ್ನಾತೀತವಾಗಿ ಸಾಬೀತು ಮಾಡಿತು ಸರಸ್ವತಿಯ ಅಸ್ತಿತ್ವವನ್ನು. ಆಮೇಲೆ ಆ ಸಿಂಧು ನದಿ ಅದು ಸಮುದ್ರದಷ್ಟು ದೊಡ್ಡದು ಅನ್ನುವ ಕಾರಣದಿಂದಲೂ ಅದಕ್ಕೆ ಸಿಂಧು ಅಂತ ಹೆಸರು ಹೇಳ್ತಾ ಇದ್ರು ಅಂತಲೂ ಗೊತ್ತಾಗುತ್ತದೆ. ಆದರೆ ಅದು ನದಿ ಸ್ತ್ರೀಲಿಂಗದಲ್ಲಿದೆ. ಕೆಲವರು ಅದು ನದ ಅಂತಲೂ ಅಂತಾರೆ. ಕಷ್ಟ ಅದರ ನಿರ್ವಚನ ಮಾಡ್ತಕ್ಕಂಥದ್ದು. ಆಮೇಲೆ ನಾವು ಒಂದು ವಿಶೇಷ ಕಾಣ್ತೀವಿ. ಹಿಂಗುಲಾತ್ ಅಥವಾ ಹಿಂಗುಲಾಜ್ ಅಂತ ಏನು ಪುಣ್ಯಕ್ಷೇತ್ರ ಇದೆ, ಅದು ಅದಕ್ಕೆ ಸಮೀಪ ಬರುತ್ತದೆ. ಅದು ದೇವಿಯ 51 ಪೀಠಗಳಲ್ಲಿ ಒಂದು, ಶಕ್ತಿ ಪೀಠಗಳಲ್ಲಿ ಒಂದು. ಆ ದೇವಿಯ ಬ್ರಹ್ಮರಂಧ್ರ ಅಲ್ಲಿ ಬಿದ್ದದ್ದು ಅಂತ ಹೇಳ್ತಾರೆ. ಆದರೆ ಅದೊಂದು ಬಿಟ್ಟರೆ ಸಿಂಧೂ ತೀರದಲ್ಲಿ ಯಾವ ಪುಣ್ಯಕ್ಷೇತ್ರವೂ ಇಲ್ಲ. ಪುಣ್ಯಕ್ಷೇತ್ರಗಳು ನಷ್ಟವಾಯಿತೋ ಇಸ್ಲಾಮಿನ ದಾಳಿಯಿಂದ, ಆದರೆ ಅವುಗಳ ಜ್ಞಾಪಕವಾದರೂ ಇರಬೇಕಾಗಿತ್ತು. ನೋಡಿ, ಸರಸ್ವತಿ ಕ್ಷೇತ್ರಗಳು ತುಂಬ ಇವೆ. ಮಹಾಭಾರತದಲ್ಲಿ ಸಿಂಧುವಿನ ಉಲ್ಲೇಖವೂ ಬರುತ್ತದೆ, ಸಿಂಧು ನದಿಯ ಸ್ನಾನದ ಉಲ್ಲೇಖವೂ ಬರುತ್ತೆ. ಸಿಂಧು ಸವ್ವೀರ ದೇಶಾಧಿಪತಿ ಜಯದ್ರಥ, ಅವನೇ ಸೈಂಧವ, ಅವನ ಉಲ್ಲೇಖವೂ ಬರುತ್ತದೆ. ಓಡಾಡಿದ್ದೆಲ್ಲ ಬರುತ್ತದೆ. ಆದರೆ ಅದನ್ನು ತುಂಬ ವಿಶೇಷವಾದ ತೀರ್ಥ ಅಂತ ಗಮನಿಸಿದ್ದಿಲ್ಲ. ಸ್ಕಾಂದಾದಿ ಮಹಾಪುರಾಣಗಳಲ್ಲಿ ಬೇಕಾದಷ್ಟು ನದಿಗಳ ಉಲ್ಲೇಖ ಬರ್ತದೆ. ನದಿಗಳ ಸ್ನಾನ ಮತ್ತು ಅಲ್ಲಿಯ ತೀರದಲ್ಲಿದ್ದಂಥ ಪುಣ್ಯಕ್ಷೇತ್ರಗಳು ಇವುಗಳದೆಲ್ಲ ಉಲ್ಲೇಖ ಬರ್ತದಾದರೂ ಸಿಂಧೂ ನದಿಯ ವಿಸ್ತೃತವಾದ ಉಲ್ಲೇಖ ಬರೋಲ್ಲ. ಆ ತೀರದ ಪುಣ್ಯಕ್ಷೇತ್ರಗಳ ಬಗ್ಗೆಯೂ ಬರೋಲ್ಲ, ಒಂದು ಹಿಂಗಲಾತ ಒಂದನ್ನು ಬಿಟ್ಟರೆ. ಅದಕ್ಕೆ ಸ್ವಲ್ಪ ಹತ್ತಿರ ಇರತಕ್ಕಂಥದ್ದು ಇತ್ತ ಕಡೆಗೆ ನೋಡಿದ್ರೆ ಮೇಲೆ ಮುಲ್ತಾನ ಸೂರ್ಯ ದೇವಾಲಯ ಇದ್ದದ್ದು. ಇದು ಬಿಟ್ಟರೆ ಇನ್ಯಾವುದೂ ಕಾಣಿಸ್ತಕ್ಕಂಥದ್ದಲ್ಲ. ಅಂದರೆ ನಮಗೆ ಗೊತ್ತಾಗುತ್ತದೆ ಭಾರತದ ಪರಮ ಪವಿತ್ರ ಕ್ಷೇತ್ರ ಅಂತ ಯಾವುದಿದೆ ಅದು ಸರಸ್ವತಿ, ಗಂಗಾ, ಯಮುನಾ ಈ ತರಹ ಉತ್ತರ ಭಾರತದಲ್ಲಿ, ಕಾವೇರಿ, ಕೃಷ್ಣ, ಗೋದಾವರಿ ಈ ಥರ ದಕ್ಷಿಣ ಭಾರತದಲ್ಲಿ ಇಲ್ಲಿಗೆ ಸೀಮಿತವಾದದ್ದು. ವಿಂಧ್ಯ, ಹಿಮವಂತ, ಸಹ್ಯಾದ್ರಿ, ಮಹೇಂದ್ರ ಇಂಥವಕ್ಕೆ ಸೀಮಿತವಾದದ್ದು ಅಂತ ಗೊತ್ತಾಗುತ್ತದೆ. ಅಂದರೆ ಇದರ ಆಚೆಗೆ ನಾವು ಎಲ್ಲಿಯೂ ಪಾವಿತ್ರ್ಯವನ್ನು ಗಮನಿಸಿಲ್ಲ ಅಂತ ಅನ್ನೋದು. ಇದನ್ನು ನೋಡಿದಷ್ಟು ಆರ್ಯರೋ ಮತ್ಯಾರೋ ನಮ್ಮ ಪೂರ್ವಜರು ಭಾರತೀಯರು ಅನ್ನೋದೇ ಇನ್ನಷ್ಟು ಗೊತ್ತಾಗುತ್ತದೆ. ಇದರ ಆಚೆಗೆ ಒಂದು ಸ್ವಲ್ಪ ಹೋದರೂ ಅಂಥ ಪಾವಿತ್ರ್ಯವನ್ನು ಗಮನಿಸಿಲ್ಲ. ವೇದಾಂತ ದೃಷ್ಟಿಯಿಂದ ವಸುದೈವ ಕುಟುಂಬಕಂ ಹೌದು, ಸರ್ವಂ ಖಲ್ವಿದಂ ಬ್ರಹ್ಮ ಹೌದು. ಆದರೆ ಸೋಪಾಧಿಕವಾಗಿ ನೋಡಿದಾಗ ಇದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತದೆ. ಕಾಳಿದಾಸ ರಘುವಂಶದ 4ನೇ ಸರ್ಗದಲ್ಲಿ ಸಿಂಧು ನದಿಯ ನೀರನ್ನು ರಘುವಿನ ಕುದುರೆಗಳು ಕುಡಿದವು ಅಂತ ಹೇಳ್ತಾನೆ. ಅದೊಂದು ದಿಗ್ವಿಜಯದ ಸಾಧನೆ ಅನ್ನುವಂತೆ ಹೇಳ್ತಾನೆ. ಈ ಸಿಂಧು ದೇಶದಲ್ಲಿ ಇದ್ದಂಥವರು ಮುಸಲ್ಮಾನರ ಆಳ್ವಿಕೆಯನ್ನು ತಡೆದರು, ದಬ್ಬಾಳಿಕೆಯನ್ನು, ಆಕ್ರಮಣವನ್ನು ತಡೆದರು ಅಂತೆಲ್ಲ ನಮಗೆ ತುಂಬ ಗೊತ್ತಾಗುತ್ತದೆ. ಆ ವಿವರಗಳನ್ನೆಲ್ಲ ನಾನು ಭಾರತೀಯ ಕ್ಷಾತ್ರ ಪರಂಪರೆ ಪುಸ್ತಕದಲ್ಲಿ ಹೇಳಿದ್ದೀನಿ, ಭಾಷಣಗಳಲ್ಲಿ ಹೇಳಿದ್ದೀನಿ. ನಾವು ವಿಸ್ತರಿಸಿ ನೋಡಬೇಕಿಲ್ಲ. ಆಮೇಲೆ ನಾವು ಕಾಣ್ತಕ್ಕಂಥ ಕಾವೇರಿ ನದಿ ಕಟ್ಟ ಕಡೆಗೆ ಬರ್ತಕ್ಕಂಥದ್ದು. ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ, ಅಲ್ಲಿಗೆ ಬರ್ತೀವಿ. ಅದು ದಕ್ಷಿಣದ್ದು. ಈ ಪಂಕ್ತಿಯಲ್ಲಿ ನೋಡಿ ಕೆಲವು ಪ್ರಮುಖವಾದ ನದಿಗಳು, ಗೋಮತಿ ಇರಬಹುದು, ತಪ್ತಿ ಇರಬಹುದು, ಕೃಷ್ಣ ಇರಬಹುದು, ಇವು ಸೇರಿಕೊಂಡಿಲ್ಲ. ಅವುಗಳನ್ನು ಆಮೇಲೆ ಪರಿಚಯ ಮಾಡಿಕೊಳ್ಳೋಣ. ಕಾವೇರಿ ನದಿ ಕವೇರ ಮಹರ್ಷಿಯ ಸಂತಾನ ಅಂತ ನೆನ್ನೆಯೇ ಹೇಳಿದ್ದೆ. ಕವೇರ ಮಹರ್ಷಿ ಲೋಪಾಮುದ್ರೆಯ ತಂದೆ. ಕಾವೇರಿಯ ಸ್ತ್ರೀ ರೂಪವೇ ಲೋಪಾಮುದ್ರೆ. ಕಾವೇರಿಯನ್ನು ಬ್ರಹ್ಮಗಿರಿಯ
ಉದ್ಗಮ ಅಂತ ಕರಿತೀವಿ. ಬ್ರಹ್ಮಗಿರಿಯಿಂದ ಬಂದದ್ದು ತೀರ್ಥೋದ್ಭವ ಆಗುತ್ತದೆ. ನಮಗೆ ಗೊತ್ತಿದೆ ಕಾವೇರಿಯಲ್ಲಿ ತೀರ್ಥೋದ್ಭವ ಯಾವಾಗ ಆಗುತ್ತದೆ, ಅದೊಂದು ವಿಶೇಷ ಪರ್ವವಾಗಿ ಕಾಣ್ತೀವಿ. ಕೊಡವರು ತಾಯಿ ಅಂತ ಭಾವಿಸಿಕೊಂಡವರು. ಕೊಡವರು ವಸ್ತುತಃ ಕರ್ದಿಸ್ತಾನದಿಂದ ಬಂದರು ಅಂತ ಕೆಲವರೆಲ್ಲ ಅಪಲಾಪ ಮಾಡಿದ್ದಾರೆ. ಅವರು ಭಾರತೀಯರಲ್ಲ ಅಂತ. ಅದು ಶುದ್ಧ ಅಬದ್ಧವಾದದ್ದು. ದೊಡ್ಡ ವಿದ್ವಾಂಸರಾದ ಡಾಕ್ಟರ್ PS ರಾಮಾನುಜಂ ಅವರು ಒಳ್ಳೆಯ ಸಂಶೋಧನಾ ಗ್ರಂಥವನ್ನೇ ಬರೆದಿದ್ದಾರೆ ಕೊಡವರು ಅಂತ. ಅಲ್ಲಿ ತೋರ್ಪಡಿಸ್ತಾರೆ ಅವರು ಸುಕ್ಷತ್ರಿಯರು, ಅಪ್ಪಟ ಭಾರತೀಯರು ಅಂತ. ಅವರ ಕ್ಷಾತ್ರ ಆಚರಣೆಗಳನ್ನೆಲ್ಲ ಗಮನಿಸಿ ಬರೆದಿದ್ದಾರೆ. ಹೀಗಾಗಿ ಅವರು ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟಂಥವರು ಅನ್ನೋಳಿಗೆ ಸಂದೇಹ ಕಾಣುವಂಥದ್ದಲ್ಲ. ಕಾವೇರಿಯನ್ನು ಅಮ್ಮೆ ಅಂತಲೇ ಕರೀತಾರೆ. ಎಷ್ಟೋ ಜನ ಕಾವೇರಿಯಪ್ಪ ಅಂತ ಕಾವೇರಿಯ ಹೆಸರನ್ನು ಗಂಡಸರು ಇಟ್ಕೊಳ್ಳೋದು ಉಂಟು. ಕಾವೇರಿ ನಮಗೆ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಹರಿಯೋದಕ್ಕಿಂತ ಹೆಚ್ಚಾಗಿ ತಮಿಳುನಾಡಲ್ಲಿ ಹರಿದು ಬರ್ತಕ್ಕಂಥದ್ದು. ಮತ್ತು ತಮಿಳುನಾಡಲ್ಲಿ ತುಂಬ ಜಾಸ್ತಿ ಬೆಳೆಗಳಿಗೆ ಜೀವಾತವಾಗಿದ್ದಾಳೆ. ಇವತ್ತು ಕೂಡ ಅದು ಹಾಗೇ ಇದೆ. ಒಳ್ಳೆಯದೋ ಕೆಟ್ಟದ್ದೋ ತಮಿಳುನಾಡಿಗೆ ಕಾವೇರಿ ಹೆಚ್ಚು ಅನುಗ್ರಹ ಮಾಡ್ತಿದ್ದಾಳೆ. ಏನು ಮಾಡೋದು? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅನ್ನೋ ಥರ ಆಗಿಬಿಟ್ಟಿದೆ. ನಮ್ಮ ರಾಜಕೀಯವಾದ ನಿಷ್ಕ್ರಿಯತೆಯೂ ಅದಕ್ಕೆ ಕಾರಣವಾಗಿದೆ. ಆಮೇಲೆ ಸಹಜವಾಗಿ ನದಿ ಮುಂದೆ ಹರಿತಾ ಇದ್ದಂತೆ ಉಪನದಿಗಳು ಸೇರಿಕೊಂಡು ಮೈದುಂಬಿಕೊಳ್ಳುತ್ತದೆ. ನಾವು ಅಣೆಕಟ್ಟಿಂದ ತಡೆಯಬಹುದು, ಕೃತಶಕ್ತಿ ಇಲ್ಲ. ಆಗ ವಿಶ್ವೇಶ್ವರಯ್ಯನವರು ಮಾಡುವಾಗ ಮಹಾರಾಜರನ್ನೇ ತಿರುಚ್ತಾ ಇದ್ದವರು ರೆಸಿಡೆಂಟು ಮತ್ತು ವೈಸರಾಯಿ. ಕಾರಣ ಅದು ಮದ್ರಾಸ್ ಪ್ರಾವಿನ್ಸು, ಮದ್ರಾಸ್ ಗವರ್ನರು, ಅವನು ಮುಖ್ಯನಾದ ಗವರ್ನರು, ದಕ್ಷಿಣ ಭಾರತವನ್ನೇ ಆಳತಕ್ಕಂಥವನು. ಹಾಗಾಗಿ ಅವನು ಹೇಳಿದಂತೆ ನಡೆಯಬೇಕು. ಅದು ಅಲ್ಲದೆ ಅವರಿಗೆ ಯಾವ ಪ್ರಾಂತವೂ ಅಭಿವೃದ್ಧಿ ಹೊಂದಿ ಮಿಗಿಲಾಗಬಾರದು ಅಂತಿತ್ತು. ಅದರಿಂದ ಮೊದಲಿಂದಲೂ ಕಾವೇರಿ ಕನ್ನಂಬಾಡಿ ಕಟ್ಟೆಗೆ ಅಡ್ಡ ಮಾಡ್ತಾ ಬಂದವರು ಬ್ರಿಟಿಷರು. ಅವರನ್ನು ಎದುರಿಸುವ ಕೆಚ್ಚೆದೆ ವಿಶ್ವೇಶ್ವರಯ್ಯನವ್ರಿಗಿತ್ತು. ಆದರೆ ಪಾಪ ಮಹಾರಾಜರಿಗೆ ಅವರನ್ನು ಎದುರಿಸುವಂಥ ಸ್ಥೈರ್ಯ ಇರಲಿಲ್ಲ. ವಿಶ್ವೇಶ್ವರಯ್ಯನವರು ಅರಸನಂಕೆ ಇಲ್ಲ, ದೈವದ ಕಾಟ ಇಲ್ಲ, ಒಂಟಿ ಬಡಗ್ರಹ, ಅದೇನು ತೊಂದರೆ ಇಲ್ಲ. ಈಗ ನನ್ನಂಥವನಿಗೆ ಯಾವುದೇ ಸ್ಥಾನವೂ ಇಲ್ಲ, ಮಾನ ಮೊದಲೇ ಇಲ್ಲ, ಯಾವುದೇ ಅಧಿಕಾರವಿಲ್ಲ. ಹಾಗಾಗಿ ಏನನ್ನೂ ಸ್ಟೇಟ್ಮೆಂಟ್ ಮಾಡ್ಬೋದು, ಯಾವುದಕ್ಕೂ ಬದ್ಧವಾಗಿ ನಿಲ್ತೀನಿ ಅಂತ ಗಲಾಟೆ ಮಾಡ್ಬೋದು. ಅರೆ ವ್ಯವಸ್ಥೆಗೆ ಬಂದವ್ರಿಗೆ ಹಾಗಾಗೋಲ್ಲ. ಹೀಗಾಗಿ ವಿಶ್ವೇಶ್ವರಯ್ಯನವ್ರ ನೆಲೆಯಲ್ಲಿ ವಿಶ್ವೇಶ್ವರಯ್ಯನವರು ಸರಿ, ಮಹಾರಾಜರ ನೆಲೆಯಲ್ಲಿ ಮಹಾರಾಜರು ಸರಿ. ಆ ಇಕ್ಕಟ್ಟುಗಳ ಮಧ್ಯದಲ್ಲೂ ದೊಡ್ಡ ಕೆಲಸ ಮಾಡಿದ್ರಲ್ಲ, ವಿಶ್ವೇಶ್ವರಯ್ಯನವರಿಗೆ ಬೆಂಬಲ ಕೊಟ್ಟರಲ್ಲ ನಾಲ್ವಡಿಯವರು ಮಹಾಮಹನೀಯರು. ವಿಶ್ವೇಶ್ವರಯ್ಯನವರು ಆ ಇಕ್ಕಟ್ಟುಗಳ ಮಧ್ಯದಲ್ಲಿ ಅದನ್ನು ಮೀರುವಂಥ ಒಂದು ಕೆಲಸವನ್ನು ಮಾಡಿದರು. ತುಂಬ ತುಂಬ ದೊಡ್ಡದಾದದ್ದು. ಆದರೆ ಇವತ್ತು ರಾಜಕೀಯದ ಇಚ್ಛಾಶಕ್ತಿ ಇಲ್ಲದೆ ಕಾವೇರಿಯನ್ನು ತುಂಬ ಅನ್ಯಾಯ ಮಾಡಿಬಿಟ್ಟಿದ್ದಾರೆ. ಕನ್ನಡಿಗರಿಗೆ ತುಂಬ ದೊಡ್ಡ ಅನ್ಯಾಯವಾಗಿದೆ ಅಂತ ನನಗೆ ಅನಿಸುತ್ತದೆ. ಇರಲಿ, ಅದೇನೇ ಇದ್ದರೂ ಕಾವೇರಿಯನ್ನು ತಮಿಳಿನವರು ಪೊನ್ನಿಮಾನ್ ನದಿ ಅಂತೆಲ್ಲ ಕರಿತಾ ಇದ್ರು. ಪೊನ್ನಿ ಅಂದರೆ ಬಂಗಾರ ಅಂತ. ಮತ್ತು ತಮಿಳು ಸಾಹಿತ್ಯದಲ್ಲಿ ಕಾವೇರಿ ಅಂತಲೂ ಕರೀತಾರೆ ಕಾವೇರಿಯನ್ನು. ಆ ಕಾವೇರಿ ನದಿ ಹರಿದು ಬರೋದಕ್ಕೂ ಹಲವು ಕಥೆಗಳಿವೆ. ಅದು ಏನೆಂದರೆ ವಿಷ್ಣು ತಾನು ಅನುಗ್ರಹ ಮಾಡಿದ್ದು ಅಂತ ಒಂದು ಉಂಟು. ವಿಷ್ಣುವಿನ ಇಚ್ಛೆಯಂತೆ ಲೋಪಾಮುದ್ರೆ ನದಿ ರೂಪದಲ್ಲಿ ಹರಿದಳು ಅಂತ. ಇನ್ನೊಂದು, ದಕ್ಷಿಣ ಭಾರತವೆಲ್ಲ ಕ್ಷಾಮದಿಂದ ಕೂಡಿತ್ತು. ಆಗ ತನ್ನ ಪತ್ನಿಯನ್ನು ಬಿಟ್ಟುಕೊಡೋಕ್ಕೆ ಅಗಸ್ತ್ಯ ಇಷ್ಟಪಡದೇ ಇದ್ದಾಗ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರು ಎಲ್ಲರೂ. ಸ್ಕಂದನಿಗೆ ತುಂಬ ಪ್ರಿಯವಾದ ಜಾಗ, ತೆನ್ನಾಟ್ಟುಡೆಯ ದೈವನ್ ಅಂತಲೇ ಕರೀತಾರೆ ಸ್ಕಂದನನ್ನು. ಆ ಸ್ಕಂದ ತಮಿಳುನಾಡಿನ ಎಲ್ಲ ಪ್ರಾಂತಗಳಲ್ಲೂ ಓಡಾಡಿಕೊಂಡಿದ್ದವನು. 5 ಬಗೆಯ ಪ್ರಾಂತ ಅಂತ ಕರೀತಾರೆ. ವಿಶೇಷವಾಗಿ 4 ಅಂತಂತಾರೆ. ಕುರಂಜಿ, ಮುಲ್ಲೈ, ಮತ್ತು ನೈದಿಲ್ ಮತ್ತು ಮರುದಂ, ಇದು 4. 5ನೇದು ಪಾಲೈ ಅಂತ ಕರೀತಾರೆ. ಕುರಂಜಿ ಬೆಟ್ಟಗಾಡಿಂದು, ನೈದಿಲ್ ಸಮುದ್ರದ್ದು, ಮಧ್ಯದಲ್ಲಿ ಬರತಕ್ಕಂಥದ್ದು ಮುಲ್ಲೈ, ಮರುದಂ. ತುಂಬ ಬರಗೆಟ್ಟಂಥ ಜಾಗಕ್ಕೆ ಪಾಲೈ ಅಂತ ಕರೀತಾರೆ. ತಿಣೈ ಅಂತ ಹೇಳ್ತಾರೆ. ಈ 5 ತಿಣಗಳಲ್ಲಿ ಓಡಾಡಿಕೊಂಡಿದ್ದವನು ಸ್ಕಂದ ಅಂತ. ಹಾಗಾಗಿ ಆ ಸ್ಕಂದನಿಗೆ ಅನುಕೂಲವಾಗಬೇಕು, ಅವನ ಜನಕ್ಕೆ ಚೆನ್ನಾಗಿರಬೇಕು ಅಂತ ಗಣಪತಿ ಕಾಗೆ ರೂಪದಿಂದ ಬಂದು ಆ ಕಮಂಡಲದ ಜಲವನ್ನು ಉರುಳಿಸಿದ. ಆ ಉರುಳಿಸಿದ್ದು ನದಿಯಾಗಿ ಹರಿದಳು. ವಸ್ತುತಃ ಲೋಪಾಮುದ್ರಿಗೆ ತುಂಬ ಆಸೆ ಇತ್ತು, ಗಂಡ ಬಿಡ್ತಾ ಇರಲಿಲ್ಲ ಅಂತ. ಇದು ಒಳ್ಳೆ ತುಂಬ ಪೊಟೆನ್ಷಿಯಲ್ ಇರುವ ಹೆಂಡತಿಯನ್ನು ಗಂಡ ನೀನು ಅಡುಗೆ ಮನೆಗೆ ಬದ್ಧನಾಗು ಅಂತಂದರೆ ಇಷ್ಟ ಇಲ್ಲದೆ ಹೊರಟು ಬಿಡ್ತಾಳಲ್ಲ, ಆ ಥರ ಅಂತಲೂ ಅನ್ಬೋದು. ನಮ್ಮ ನದಿ ಕಥೆಗಳನ್ನು ನೋಡಿದಾಗ ತುಂಬ ಕಡೆ ಹೆಣ್ಣು ಮಕ್ಕಳೇ ನದಿಗಳು ಅಂತ ನಾನು ಹೇಳಿದ್ದೆ. ದಿಗ್ಬಂಧನ ಮಾಡಿದಷ್ಟು ಅವರು ರೋಷ ಕಷಾಯಿತರಾಗಿ ಕೆರಳಿ ಅಲ್ಲಿಂದ ಆಚೆಗೆ ಸಿಡಿದು ಬಂದದ್ದು ಅಂತ. ಅಂದರೆ ನಮ್ಮ ನದಿಗಳನ್ನು ಅಪ್ಪಟ ಫೆಮಿನಿಸಮ್ನ ಸಂಕೇತ ಅಂತ ಕರೀಬಹುದು. ಆ ಪಾಸಿಟಿವ್ ರೆಬೆಲ್, ಲೋಕ ಕಲ್ಯಾಣಕ್ಕಾಗಿ ಅವರು ಹರಿದು ಬಂದದ್ದು ಅಂತ. ಇರಲಿ,
ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪುರಾಣಗಳಲ್ಲಿ ನಾವು ಕಥೆಗಳನ್ನು ನೋಡ್ತೀವಿ. ಬ್ರಹ್ಮ ತಪಸ್ಸು ಮಾಡಿದ ಜಾಗ ಬ್ರಹ್ಮಗಿರಿ ಅಂತಲೂ ಹೇಳ್ತಾರೆ. ಆಮೇಲೆ ಆ ಕಾವೇರಿ ತಲಕಾವೇರಿಯಿಂದ ಹರಿದು ಬಂದದ್ದು, ಸಪ್ತರ್ಷಿಗಳೇ ಪಾವನ ಮಾಡಿದಂಥದ್ದು ಆ ಕುಂಡ ಅಂತೆಲ್ಲ ಹೇಳ್ತಾರೆ. ತಮಿಳುನಾಡಿನಲ್ಲಿ ಅನೇಕ ಸ್ಥಳ ಪುರಾಣಗಳಿವೆ ಅಂತ ಹೇಳಿದೆ. ಸ್ಕಾಂದಾದಿ ಪುರಾಣಗಳಲ್ಲೂ ಅದು ಉಲ್ಲೇಖಗೊಂಡದ್ದು. ತಾರಕಾಸುರನನ್ನು ಶೂರ ಪದ್ಮಾಸುರ ಅಂತ ಕರೆಯೋದು ಉಂಟು. ನಮ್ಮ ಯಕ್ಷಗಾನದಲ್ಲೆಲ್ಲ ಶೂರ ಪದ್ಮಾಸುರ ಕಾಳಗ ಅಂತಲೇ ಒಂದು ಯಕ್ಷಗಾನ ಉಂಟು. ಅವನು ಶೂರ ಪದ್ಮಾಸುರ ತಿರುಚೆಂದೂರ್ ಅಂತ ಇವತ್ತು ಸಮುದ್ರ ತೀರದ ಸುಬ್ರಹ್ಮಣ್ಯ ಕ್ಷೇತ್ರ ಇದೆ, ಅಲ್ಲಿ ಇದ್ದವನು. ಸಮುದ್ರದಿಂದ ಇದ್ದು ಅವನು ನೀರುಗಳನ್ನು ತಡೆ ಹಿಡಿದಿದ್ದ, ಮೋಡಗಳನ್ನು ದಿಗ್ಬಂಧನ ಮಾಡಿದ್ದ ಅಂತ. ಇದು ಅಪ್ಪಟ ವೇದದ ಕಥೆ. ವೃತ್ರ ಅಹಿ ಅಂತೆಲ್ಲ ಆಗಿ ಮೋಡಗಳನ್ನು ಜಲವನ್ನು ಬಂಧಿಸಿದಾಗ ಇಂದ್ರ ವಜ್ರದಿಂದ ಭೇದಿಸಿ ಮಳೆಯನ್ನು ನೀರನ್ನು ಬಿಡಿಸಿಕೊಂಡು ಬಂದ ಅಂತ ಉಂಟು. ಹಾಗೆ ಉತ್ತರದ ನದಿಗಳು ಹರಿದದ್ದು ಅಂತ. ಆ ಸಂದರ್ಭದಲ್ಲಿ ಸ್ಕಂದ ಶೂರ ಪದ್ಮಾಸುರ ಅಥವಾ ತಾರಕನ ಜೊತೆ ಸಂಗ್ರಾಮ ಮಾಡ್ತಾ ತಮ್ಮ ಅಥವಾ ಅಣ್ಣನಾದಂಥ ಜ್ಯೇಷ್ಠರಾಜ ಅಂತ ಹೇಳ್ತೀವಲ್ಲ ಗಣಪತಿಯನ್ನು, ಹಾಗೆ ಅಣ್ಣ. ಆ ಥರ ಅಲ್ಲದೆ ಇನ್ನೊಂದು ಅನುಪೂರ್ವಿಯಲ್ಲಿ ತಮ್ಮ ಅಂತ ಕೂಡ ಹೇಳ್ತೀವಿ ಗಣಪತಿಯನ್ನು. ಅವನನ್ನು ಕೇಳಿಕೊಂಡಾಗ ಅವನು ಅಗಸ್ತ್ಯರ ಕಮಂಡಲವನ್ನು ಉರುಳಿಸಿದ. ಹಾಗೆ ಆ ಲೋಪಾಮುದ್ರೆ ಕಾವೇರಿಯಾಗಿ ಹರಿದು ಬಂದಳು ಅಂತ. ಇಲ್ಲಿ ದಕ್ಷಿಣದಕ್ಕೂ ಉತ್ತರಕ್ಕೂ ವೇದಕ್ಕೂ ಮತ್ತು ತಮಿಳು ಪುರಾಣಗಳಿಗೂ ಇರುವ ಸಂಬಂಧವಾಗಿ ಒಂದೇ ಕಥೆಯನ್ನು ನೋಡ್ತೀವಿ. ವೃತ್ರಾಸುರನ ಆ ಒಂದು ಜಲಬಂಧನ ಶಕ್ತಿಯನ್ನು ಇಂದ್ರ ಧ್ವಂಸ ಮಾಡಿದ್ದು. ಮತ್ತೆ ನೀವು ಗಮನಿಸಬೇಕು, ಸ್ಕಂದ ದೇವಸೇನಾಪತಿ, ಇಂದ್ರ ದೇವಾಧಿಪತಿ. ಇಂದ್ರನ ಅಳಿಯ ಸ್ಕಂದ, ಇಂದ್ರನ ಮಗಳು ದೇವಸೇನೆ. ದೇವರ ಸೇನೆಯೂ ಹೌದು, ದೇವಸೇನೆಯೂ ಹೌದು. ದೇವತೆಗಳ ಸೇನೆಯ ಅಧಿಪತಿ ಹೌದು, ದೇವಸೇನಾ ಅನ್ನುವ ಇಂದ್ರನ ಮಗಳ ಪತಿಯೂ ಹೌದು ಅಂತ. ಹೀಗೆಲ್ಲ ಸೇನೆಯನ್ನೇ ಒಂದು ಸ್ತ್ರೀ ರೂಪ ಮಾಡಿದ್ದು ಅಂತೆಲ್ಲ ಗೊತ್ತಾಗುತ್ತದೆ. ಅಂದರೆ ದ್ರಾವಿಡ ಬೇರೆ, ಆರ್ಯ ಬೇರೆ ಅಂತ ಅನ್ನೋದಕ್ಕೆ ಎಷ್ಟೆಷ್ಟು ವಿರೋಧಿಯಾಗುವಂಥ ಇವೆಲ್ಲ ಒಂದೇ ಅಂತ ಕಥಾ ಪುರಾಣಗಳೆಲ್ಲ ತೋರುತ್ತವೆ ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲೆ ನಮ್ಮ ಕಾವೇರಿ ಹರಿತಾ ಇದ್ದಂತೆ ಭಾಗಮಂಡಲದಲ್ಲಿ ಅವಳಿಗೆ ಕನಕಾವತಿ ಅಂತ ಸಖಿ ಸೇರ್ಕೋತಾಳೆ, ಒಂದೊಂದು ನದಿ ಸೇರ್ಕೊಳ್ಳುತ್ತೆ ಉಪನದಿಯಾಗಿ. ಮತ್ತು ಕಾವೇರಿ ಮುಂದೆ ಕುಶಾಲನಗರ, ಅದನ್ನು ಹಾದು ರಾಮನಾಥಪುರಕ್ಕೆ ಬರ್ತಾಳೆ. ರಾಮನಾಥಪುರದಲ್ಲಿ ರಾಮೇಶ್ವರ ಎಲ್ಲ ಇರತಕ್ಕಂಥದ್ದು ಗೊತ್ತೇ ಇದೆ. ಅಲ್ಲಿಂದ ಬಸವಪಟ್ಟಣದಿಂದ ಕೇರಳಾಪುರ ಹೀಗೆಲ್ಲ ಹರಿದುಕೊಂಡು ಬರುವಾಗ ಹೇಮಾವತಿ ಕೂಡ ನದಿ ಅಲ್ಲಿ ಸೇರ್ಕೋತಾಳೆ. ಆಮೇಲೆ ನಾವು ನೋಡ್ತೀವಿ ಕನ್ನಂಬಾಡಿ ಕಡೆಯಿಂದ ಶ್ರೀರಂಗಪಟ್ಟಣಕ್ಕೆ ಬರುತ್ತೆ. ಅದು ಆದಿರಂಗ. ಅಲ್ಲಿ 2 ಸೀಳಾಗುತ್ತದೆ. ಪಶ್ಚಿಮ ವಾಹಿನಿ ಅಂತ ಅನಿಸ್ಕೊಳ್ಳುತ್ತದೆ ಒಂದು ಸೀಳು, ಮತ್ತೆ ಅದು ಸೇರಿಕೊಳ್ಳುತ್ತದೆ. ಆಮೇಲೆ ಮುಂದೆ ಅದು ಹೋದಾಗ ಟಿ ನರಸೀಪುರಕ್ಕೆ ಬಂದು ಅಲ್ಲಿ ಕಪಿಲ ಸೇರಿಕೊಳ್ಳುತ್ತದೆ. ಆಮೇಲೆ ಮುಂದೆ ಬಂದಾಗ ಅದು ಈ ಮಧ್ಯರಂಗ ಅಂತ ನಾವು ಹೇಳ್ತೀವಲ್ಲ, ಗಗನಚುಕ್ಕಿ ಭರಚುಕ್ಕಿ ಇರತಕ್ಕಂಥ ಎಡೆ, ಅಲ್ಲಿಗೆ ಬಂದು ಮತ್ತೆ 2 ಸೀಳಾಗಿ ಹೊಡ್ಕೊಂಡು ಆಮೇಲೆ ಸೇರಿಕೊಂಡು ಆವಾಗೆಲ್ಲ ಕೊಳ್ಳೇಗಾಲ, ಸತ್ತಿಗಾಲ, ಸತ್ಯಮಂಗಲ ಆ ಕಡೆಯಿಂದ ಮುಂದೆ ಬರ್ತದೆ. ಅರ್ಕಾವತಿಯನ್ನು ಸೇರಿಕೊಂಡಿರುತ್ತದೆ. ಆಮೇಲೆ ಹೊಗೇನಕಲ್ಲು ಅಲ್ಲಿಗೆ ಬಂದು ಜಲಪಾತವಾಗಿ ಬೀಳುತ್ತದೆ. ಮುಂದೆ ಭವಾನಿ ಅಂತಕ್ಕಂಥ ಒಂದು ನದಿ ಅದು ಸೇರಿಕೊಳ್ಳುತ್ತದೆ. ಮತ್ತೆ ಅದು ಮುಂದೆ ತಮಿಳುನಾಡಿಗೆ ಹೋಗ್ತಾ ಮೆಟ್ಟೂರು, ಅಲ್ಲಿ ಅಣೆಕಟ್ಟೆಲ್ಲ ಆಗಿ ಕಾವೇರಿಯಲ್ಲಿ ಮುಂದೆ ಅನೇಕ ಪುಣ್ಯಕ್ಷೇತ್ರಗಳು ಬರ್ತವೆ. 3 ಶ್ರೀರಂಗಗಳು ಇವೆ, ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ. ತಿರುಚನಾಪಳ್ಳಿ ಹತ್ತಿರ ಅಂತ್ಯರಂಗ ನಮಗೆ ಗೊತ್ತೇ ಇದೆ. ಆಮೇಲಿಂದ ಅದು ತಂಜಾವೂರಿಗೆ ಹೋಗುತ್ತದೆ. ತಿರುವಯ್ಯಾರ್, ತಿರು ಶ್ರೀ, IR 5 ಕವಲಾಗಿ ಕಾವೇರಿ ಒಡ್ಕೊಳ್ಳುತ್ತದೆ. ಅದಕ್ಕೆ ಪಂಚನದ ಕ್ಷೇತ್ರ ಅಂತ. ನೀವು ಕೇಳಿರ್ಬೋದು ದೀಕ್ಷಿತರ ಕೃತಿ ಪಂಚನದೀಶ್ವರ ಪಾಹಿಮಾಮ್ ಅಂತೆಲ್ಲ, ಪಂಚನದೇಶ್ವರ, ಪಂಚನದೀಶ್ವರ ಅಂತೆಲ್ಲ ಹೇಳ್ತಾರೆ. ತ್ಯಾಗರಾಜರ ಪೂರ್ವಜರು ಪಂಚನದ ಬ್ರಹ್ಮಂ ಅಂತೆಲ್ಲ ಇದ್ದದ್ದು ನಮಗೆ ಗೊತ್ತಲ್ಲ. ಅಲ್ಲಿ ತಿರುವಯ್ಯಾರ್ನಲ್ಲಿ ತ್ಯಾಗರಾಜೇಶ್ವರ ಅಂತೆಲ್ಲ ಇರತಕ್ಕಂಥವನು ಪಂಚನದೀಶ್ವರ ದೇವರು. ಸ್ವಾಮಿಮಲೈ ಅಂತ ಕುಂಭಕೋಣದಲ್ಲಿದೆ, ಅಲ್ಲಿ ಸುಬ್ರಹ್ಮಣ್ಯನ ಒಂದು 6 ಕ್ಷೇತ್ರಗಳಲ್ಲಿ ಒಂದು. ಸಾಕ್ಷಾತ್ ಮಹಾದೇವನಿಗೆ ತತ್ವೋಪದೇಶವನ್ನು ಮಾಡಿದಂಥವನು, ಸ್ವಾಮಿ ಅಂತ ಅನಿಸಿಕೊಂಡವನು ಅಂತ ಉಂಟು. ಅದಕ್ಕೂ ಮುನ್ನ ನಾವು ನೋಡ್ತೀವಿ ಇಲ್ಲಿ ನೆರೂರು, ಕರೂರು ಅಂತೆಲ್ಲ ಕ್ಷೇತ್ರಗಳಿವೆ. ಆ ನೆರೂರಿನಲ್ಲಿ ಬಹಳ ಪ್ರಸಿದ್ಧರಾದ ಅವಧೂತರು ನಮ್ಮ ಸದಾಶಿವ ಬ್ರಹ್ಮೇಂದ್ರರು ಇದ್ದಂಥ ಜಾಗ ಅಂತ ಗೊತ್ತಾಗುತ್ತದೆ. ಅವರ ಅಧಿಷ್ಠಾನ ಇದೆ. ಮುಂದೆ ಹಾಗೆ ಹೋದಾಗ ತಿರುವಯ್ಯಾರ್ನಲ್ಲಿ ತ್ಯಾಗರಾಜರ
ಅಧಿಷ್ಠಾನ ಇದೆ, ತ್ಯಾಗರಾಜರ ಲೀಲಾಭೂಮಿ, ಮತ್ತು ಅಲ್ಲಿಯೇ ಎಲ್ಲ ಭಾಗ್ಯಕಾರರು ಇನ್ನಿಬ್ಬರು ಹುಟ್ಟಿ ಬಂದದ್ದು ಅಂತ ಕೂಡ ಗೊತ್ತು. ತಂಜಾವೂರು ಕುಂಭಕೋಣಗಳಲ್ಲಿ ಅನೇಕ ದೇವಸ್ಥಾನಗಳು ಅವೆಲ್ಲ ಇವೆ, ಮುಂದೆ ಅವನ್ನು ಗಮನಿಸೋಣ. ಆಮೇಲೆ ಕಾವೇರಿ ಸಮುದ್ರವನ್ನು ಸೇರ್ತಾಳಲ್ಲ, ಅದು ಕಾವೇರಿ ಪಟ್ಟಣ ಅಂತ ಹೆಸರಾಗಿದೆ. ಅದನ್ನು ಪೂಂಪುಗಾರ್ ಅಂತಲೂ ಕರೀತಾರೆ ತಮಿಳಿನಲ್ಲಿ. ಅದು ಶಿಲಪ್ಪಧಿಕಾರದ ಕೇಂದ್ರ. ಶಿಲಪ್ಪಧಿಕಾರ ಅನ್ನುವ ಮಹಾಕಾವ್ಯದ ಮೊದಲ ಘಟ್ಟ ಅಲ್ಲಿ ಆ ಕಡೆ. ಆಮೇಲೆ ಅದು ಅದನ್ನು ನಾವು ಇವರ ಚೋಳರ ರಾಜಧಾನಿ ಅಂತಲೂ ಹೇಳ್ತೀವಿ. ಮಧ್ಯದಲ್ಲಿ ಪಾಂಡ್ಯರು ಬರ್ತಾರೆ. ಪಾಂಡ್ಯ ರಾಜಧಾನಿ ಮಥುರೆ. ಆಮೇಲೆ ಚೇರ ಕೇರಳದ ಕಡೆಗೆ ಬರ್ತದೆ. ಆ ಕಾವ್ಯ ಹೀಗೆ ಪಾಂಡ್ಯ, ಚೋಳ, ಚೇರ ಮೂರು ಕಡೆಗಳಲ್ಲೂ ಹಬ್ಬಿಕೊಳ್ಳುತ್ತದೆ. ಅದಕ್ಕೆ ಪಾಂಡ್ಯ ಭೂಮಿ ಅದು ಆಗಿತ್ತು, ಚೋಳ ಭೂಮಿ ಅದಾಗಿತ್ತು ಅಂತ ಗೊತ್ತಾಗುತ್ತದೆ. ತಮಿಳುನಾಡಿನ ಆರಾಧ್ಯ ದೈವವಾಗಿ ಕಾವೇರಿಯನ್ನು ಅದಕ್ಕೆ ಕೊಂಡಾಡ್ತಾರೆ. ಮತ್ತೆ ನಾವು ನೋಡ್ತಕ್ಕಂಥದ್ದು ಅಲ್ಲಿ ಅನೇಕ ಶಿವಕ್ಷೇತ್ರಗಳು, ವೈಷ್ಣವ ಕ್ಷೇತ್ರಗಳು ಎಲ್ಲ ಕಾವೇರಿ ತೀರದಲ್ಲಿ ಬೆಳೆದು ಬಂದಿವೆ. ಕರ್ನಾಟಕದಲ್ಲಿ ಶಾಲಗ್ರಾಮ, ಹನಸೋಗೆ ಈ ಥರದ್ದೆಲ್ಲ ಇವೆ. ಅಲ್ಲೆಲ್ಲ ಪುಣ್ಯಕ್ಷೇತ್ರಗಳು ಇವೆ. ಕೆಲವು ಕಡೆ ಜಲಪಾತದ ರೂಪದಲ್ಲೂ ಹರಿಯುತ್ತೆ. ತಲಕಾಡು ಪ್ರಸಿದ್ಧವಾದಂಥ ಕ್ಷೇತ್ರ, ಅಲ್ಲಿ ಪಂಚಲಿಂಗ ದರ್ಶನ ಇದೆ. ಕೀರ್ತಿನಾರಾಯಣ ಇದ್ದಾನೆ. ಹೀಗೆ ಅನೇಕ ಕ್ಷೇತ್ರಗಳಿಗೆ ತವರಾಗಿದೆ ಕಾವೇರಿ. ಇಷ್ಟು ಸಪ್ತ ನದಿಗಳದಾಯಿತು. ಇನ್ನು ಕೆಲವು ಬೇರೆ ಪ್ರಮುಖ ನದಿಗಳಿವೆ. ಅದರೊಳಗೆ ಒಂದು ಕೃಷ್ಣ. ಕೃಷ್ಣಾ ನದಿ ಎಂದಿನಂತೆ ಹೆಸರೇ ತೋರಿಸುವಂತೆ ಕಪ್ಪು ಬಣ್ಣದ್ದು. ಕೃಷ್ಣವೇಣಿ ಅಂತ ಇತಿಹಾಸ ಪುರಾಣಗಳಲ್ಲಿ ಕರೀತಾರೆ. ಅದನ್ನು ನಾವು ಬೌದ್ಧ ಜಾತಕತೆಗಳಲ್ಲಿ ಕೂಡ ಕಾಣ್ತೀವಿ. ಕಣ್ಣಾಪನ್ನ ಅಂತ ಕರೀತಾರೆ ಕೃಷ್ಣವೇಣಿ ಅಂತ. ಅದು ಸಹ್ಯ ಪರ್ವತಗಳಲ್ಲಿಯೇ ಹುಟ್ಟುವಂಥದ್ದು. ಮಹಾರಾಷ್ಟ್ರದ ಮಹಾಬಲೇಶ್ವರ ಅಂತ ಒಂದು ಗಿರಿಧಾಮ ಇದೆಯಲ್ಲ, ಅದರ ಹತ್ರ ವೇಣಾ, ಕಕುತ್ಮತಿ, ಸಾವಿತ್ರಿ, ಗಾಯತ್ರಿ, ಕೃಷ್ಣ ಅಂತ 5 ನದಿಗಳು ಹರಿಯುತ್ತವೆ ಅಂತ ಗೊತ್ತಾಗುತ್ತದೆ. ಸುಮಾರು 800 ಮೈಲಿಯಷ್ಟು ಉದ್ದಕ್ಕೆ ಹರಿತಕ್ಕಂಥದ್ದು. ಆ ಕಾವೇರಿ ನದಿ ಹರಿದಾಗ ಭೀಮಾ ನದಿ ಅದು ಇಲ್ಲಿ ಸೇರಿಕೊಳ್ಳುತ್ತದೆ. ಆ ಭೀಮಾ ನದಿ ಅದನ್ನೇ ಕೆಲವರು ಚಂದ್ರಭಾಗ ಅಂತಲೂ ಹರಿತಾರೆ, ಕೇಳ್ತಾರೆ. ಇಲ್ಲ, ಇನ್ನು ಕೆಲವರು ಬೇರೆ ಚಂದ್ರಭಾಗ ಅಂತಾರೆ. ಆ ಚಂದ್ರಭಾಗ ಅಥವಾ ಭೀಮಾ ನದಿ ಪಾಂಡುರಂಗ ಕ್ಷೇತ್ರದಲ್ಲಿ ಹರಿತಕ್ಕಂಥದ್ದು. ಪಂಢರಪುರದಲ್ಲಿ ಪಂಡರಿಗೆ ಅಂತ ಅಚ್ಚಗನ್ನಡದ ಹೆಸರಾಗಿ ಶಾಸನಗಳಲ್ಲಿ ಉಂಟು. ಹಿಂದೆ ಚಂದ್ರನಿಗೆ ಶಾಪ ಬಂತು. ದಕ್ಷ ಕ್ಷಯಿಸಿಬಿಡು ಅಂತ ಶಾಪ ಕೊಟ್ಟ. ಆಗ ಶಿವ ತಾನು ತನ್ನ ತಲೆ ಮೇಲಿರಿಸಿಕೊಂಡು ದಕ್ಷನ ಶಾಪ ಇರದಂತೆ ಮಾಡಿದ ಅಂತ. ಆ ಒಂದು ಚಂದ್ರ ತಪಸ್ಸು ಮಾಡಿದ ಜಾಗವೇ ಸೋಮನಾಥ. ಆ ಸೋಮನಾಥನಿಗೆ, ಶಿವನಿಗೆ ಆ ಇನ್ನೊಂದು ಹೆಸರು ಸೋಮನಿಗೆ ನಾಥ ಅಂತ. ಆಮೇಲೆ ದಕ್ಷ ಪುತ್ರಿಯರು 27 ಜನ ನಕ್ಷತ್ರಗಳು ಬಂದು, ಅಯ್ಯೋ ಶಿವ ತಲೆ ಮೇಲೆ ಇರಿಸ್ಕೊಂಡ್ಬಿಟ್ಟ, ನಮ್ಮಪ್ಪ ಎಂಥ ಕೆಲಸ ಮಾಡ್ದ, ಸಂಸಾರ ಸರಿ ಮಾಡು ಅಂತಂದರೆ ರೋಹಿಣಿಯಲ್ಲೇ ಪ್ರೀತನಾಗಿದ್ದಾನೆ, ಇನ್ನು ಮಿಕ್ಕ 26 ಜನರನ್ನು ಉಪೇಕ್ಷೆ ಮಾಡಿದ್ದಾನೆ ಅನ್ನೋದಕ್ಕೆ ಶಾಪ ಕೊಟ್ಟ. ಇದು ಒಳ್ಳೆ ಶುಕ್ರಾಚಾರ್ಯ ಮಗಳ ಸಂಸಾರ ಸರಿ ಮಾಡೋಕ್ಕೆ ಬದಲಾಗಿ ಅಳಿಯನ ಮುದುಕ ಆಗೊಂದು ಶಾಪ ಕೊಟ್ಟಂತೆ. ಅಳಿಯನಿಗೆ ಕ್ಷಯರೋಗ ಬರಲಿ ಅಂತ ಶಾಪ ಕೊಟ್ಟರೆ ಏನು ಸುಖ ಉಂಟು ಅಂತ ಮಿಕ್ಕವರು ದೂರ್ಕೊಂಡ್ರು. ಹೋಗಲಿ, ಕ್ಷಯರೋಗಿಯನ್ನಾದರೂ ಚಿಕಿತ್ಸೆ ಮಾಡೋಣ ಅಂದರೆ ಅವನು ಶಿವನ ತಲೆ ಮೇಲೆ ಏರ್ಬಿಟ್ಟ, ಅಕ್ಷಯವಾಗಿಬಿಟ್ಟ. ಹೀಗಾಗಿ ಗಂಡನೇ ದೂರ ಆಗಿಬಿಟ್ಟ, ಏನು ಗತಿ ಅಂತ ಅವರು ಯೋಚನೆ ಮಾಡಿದಾಗ ಬ್ರಹ್ಮ ಬಂದು ರಾಜಿ ಮಾಡ್ತಾನೆ. ಶಿವ ಒಪ್ಪಿಕೊಳ್ಳಲ್ಲ. ಈ ಕಡೆಗೆ ಈ 27 ಜನರು ರೋಹಿಣಿಯೂ ಸೇರಿದಂತೆ ಗೋಳಾಡ್ತಾ ಇದ್ದಾರೆ. ದಕ್ಷನಿಗೆ ನನ್ನ ಶಾಪ ಅಂತ. ಕಟ್ಟ ಕಡೆಗೆ ಬ್ರಹ್ಮ ಶಿವನ ಕೈಯಲ್ಲಿದ್ದ ಕತ್ತಿಯನ್ನು ತೆಗೆದುಕೊಂಡು ಚಂದ್ರನ ಅರ್ಧ ಭಾಗ ಮಾಡಿದಂತೆ. ಒಂದು ಭಾಗ ಇವರ ಜೊತೆಗೆ 27 ನಕ್ಷತ್ರಗಳ ಜೊತೆಗಿರೋದು, ಮತ್ತೊಂದು ಭಾಗ ನಿರಂತರವೂ ಶಿವನ ಜಟಾಜೂಟ ಅಲಂಕಾರ ಆಗೋದು. ಇನ್ನೂ ಒಂದು ಕಥೆ ಇದೆ. ಶಿವನಿಗೆ ಕಾಲಕೂಟವನ್ನು ಕುಡಿದ ಮೇಲೆ ಸಿಕ್ಕಾಪಟ್ಟೆ ಉಷ್ಣವಾಗಿಬಿಡ್ತು, ತಾಪವಾಯಿತು. ಏನನ್ನೂ ಮಾಡಿದ್ರೂ ಇಳಿಸೋಕ್ಕಾಗಲಿಲ್ಲ. ಅವನಿಗೆ ಶೀತವನ್ನು ತಂದುಕೊಡಬೇಕು, ತಂಪನ್ನು, ಶೈತ್ಯವನ್ನು ತಂದುಕೊಡಬೇಕು ಅಂತ ಅಮೃತ ಕಲಾನಿಧಿಯಾದ ಚಂದ್ರನನ್ನು ದೇವತೆಗಳು ತಲೆ ಮೇಲಿಟ್ಟರು. ಆಗ ಅವನು ತಂಪಾದ ಅಂತ. ಆಗ ಚಂದ್ರನನ್ನು ತುಂಡು ಮಾಡಿದಾಗ ಆ ಚಂದ್ರನ ಭಾಗದಿಂದ ಮಧ್ಯದಿಂದ ಹರಿದು ಬಂದವಳೆ ಚಂದ್ರಭಾಗ ಅಂತ. ಕಲ್ಪನೆ ಆದರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಂದರೆ ಪ್ರತಿಯೊಂದು ನದಿಯನ್ನು ನೋಡಿದಾಗಲೂ ಅದು ನೀರು ಹರಿಯಿಂದ ಒಂದು ನೆಲೆ ಅಷ್ಟೇ ಅಂತಲ್ಲದೆ ಇಷ್ಟು ಪುರಾಣಗಳ ಜೊತೆಗೆ ಕಥೆ ಅವುಗಳ ಜೊತೆಗೆಲ್ಲ ಬಂದು ಈ ಥರ ಕಥೆಗಳನ್ನು ನಾವು ಇವತ್ತು ಸೃಷ್ಟಿ ಮಾಡೋಕ್ಕೆ ಸಾಧ್ಯವಾ? ಬಹಳ ಕಷ್ಟ. ಇದಕ್ಕೊಂದು ಪ್ರೀತಿ, ಒಂದು ಮುಗ್ಧತೆ, ಒಂದು ಕಲ್ಪನೆ, ಮೂರೂ ಬೇಕು. ಬರೀ ಪ್ರೀತಿ ಸಾಕಾಗೋಲ್ಲ, ಬರೀ ಮುಗ್ಧತೆ ಸಾಕಾಗೋಲ್ಲ, ಬರೀ ಕಲ್ಪನೆ ಸಾಕೋಗಲ್ಲ. ಮುಗ್ಧತೆ ಪೆದ್ದತನ ಆಗುತ್ತೆ, ಕಲ್ಪನೆ ವಿಕ್ಷೇಪ ಆಗುತ್ತದೆ. ಇನ್ನು ಪ್ರೀತಿ ಅನ್ನೋದು
ಯಾವುದೇ ರೀತಿಯಾದಂಥ ಬೇರೆ ಕಲ್ಪನೆಗಳನ್ನು ಮಾಡೋಕ್ಕಾಗದೇ ಇರುವಷ್ಟು ಕುರುಡಾಗ್ಬಿಡುತ್ತೆ. ಹೀಗೆ ಇಷ್ಟನ್ನು ಸೇರಿಸಿಕೊಂಡಂಥ ಒಂದು ಮನೋಧರ್ಮ ಬೇಕು. ಹಾಗೆ ಕೃಷ್ಣಾ ನದಿಯು ಆ ಥರ ಬಂದವಳು, ಭೀಮಾ ನದಿಯನ್ನು ಸೇರಿಸಿಕೊಂಡವಳು. ಮತ್ತು ಕನ್ನಡ ನಾಡಿನಲ್ಲಿ ಹರಿತಕ್ಕಂಥ 2 ನದಿಗಳು ಯಾವುದಿವೆ, ತುಂಗಾ ಮತ್ತು ಭದ್ರಾ, ಅವು ಕೂಡಲಿಲ್ಲಿ ಸೇರಿ ತುಂಗಭದ್ರಾ ಆಗಿ, ಆ ತುಂಗಭದ್ರಾ ನದಿ ವಿಜಯನಗರಾದಿ ಸಾಮ್ರಾಜ್ಯಗಳಿಗೆ ಜೀವಾತವಾಗಿ ಕಟ್ಟ ಕಡೆಗೆ ಅಲ್ಲಿ ಕೃಷ್ಣನ ವೇಣಿಯನ್ನು ಸೇರಿಕೊಳ್ಳುತ್ತದೆ. ಹೀಗೆ ಕೃಷ್ಣವೇಣಿ ಪುಷ್ಟಗೊಂಡು ಹರಿಯುತ್ತದೆ. ಮತ್ತು ಆಕೆಯ ತೀರದಲ್ಲಿ ಬಹಳ ಪ್ರಸಿದ್ಧವಾದ ವಿಜಯವಾಡದ ಕನಕದುರ್ಗ ಕ್ಷೇತ್ರ ಉಂಟು. ಅದು ಮಾತ್ರವಲ್ಲದೆ ನಾಗಾರ್ಜುನ ಕೊಂಡ ಯಾವುದಿದೆ, ಅಲ್ಲಿ ನಾವು ಬೌದ್ಧ ಕ್ಷೇತ್ರ ಮಾತ್ರ ಅಂದ್ಕೊಂಡಿದ್ದೀವಿ. ಅನೇಕ ವೈದಿಕ ಕ್ಷೇತ್ರಗಳು ಉಂಟು. ಸಾತವಾಹನರ ಅನೇಕರು ಯಜ್ಞಯಾಗಾದಿಗಳನ್ನೆಲ್ಲ ಮಾಡಿದರು. ಅಲ್ಲಿಯೂ ಅದು ದಾಟಿಕೊಂಡು ಹೋಗುತ್ತದೆ. ಹೀಗೆ ಅಲ್ಲಿಯ ಕ್ಷೇತ್ರಗಳು ದೊಡ್ಡವೆ. ಶಕ್ತಿ ಕ್ಷೇತ್ರ ಕನಕದುರ್ಗ ಉಂಟು. ವಿಜಯವಾಡ ಅದು ಬೆಜವಾಡ ಅಂತ ಐರೋಪ್ಯರು ಮಾಡಿದ್ರು. ವಿಜಯವಾಟಿ ಅನ್ನೋದು ವಿಜಯವಾಡ ಅಂತ ಆದದ್ದು ಅಂತ ಗೊತ್ತಾಗುತ್ತದೆ. ಮತ್ತು ಬ್ರಹ್ಮಪುತ್ರ ಬಹಳ ದೊಡ್ಡ ನದಿ. ಅದು ಗಂಗೆಗಿಂತ ಉದ್ದವಾದಂಥ ನದಿ. ಹಿಮಾಲಯದಲ್ಲಿ ಅದು ಹುಟ್ಟು. ಹಿಮಾಲಯದಲ್ಲಿಯೇ ನ್ಯಾವಿಗಬಲ್ ಅಂತೀವಲ್ಲ, ನಾವ್ಯ ಆದಂಥ ನದಿಯಾಗಿ ಸುಮಾರು 800 ಮೈಲಿ ಹರಿಯುತ್ತೆ. ಹಿಮಾಲಯದಂಥ ಬಂಡೆಗಲ್ಲುಗಳ ಬೆಟ್ಟಗುಡ್ಡಗಳ ಆ ಸಾಲಿನಲ್ಲಿ ಹಿಮಾಲಯ ಶ್ರೇಣಿಯ ಸಮಾನಾಂತರವಾಗಿ ಸುಮಾರು 800 ಮೈಲಿಯಷ್ಟು ಹರಿದು ಅದು ಪೂರ್ವ ದಿಕ್ಕಿಗೆ ಹರಿದು ಆಮೇಲೆ ಅದು ಇದ್ದಕ್ಕಿದ್ದಂಗೆ ದಕ್ಷಿಣಕ್ಕೆ ತಿರುಗಿಕೊಳ್ಳುತ್ತೆ. ದಕ್ಷಿಣಕ್ಕೆ ಬಂದು ಭಾರತದ ಒಳಕ್ಕೆ ಬಂದು ಮತ್ತೆ ಅದು ಸ್ವಲ್ಪ ಪಶ್ಚಿಮಕ್ಕೆ ತಿರುಗಿಕೊಂಡು ಆಮೇಲೆ ತಿರುಗಾ ದಕ್ಷಿಣಕ್ಕೆ ಬರುತ್ತದೆ. ಹೀಗೆ ಪದ್ಮಾ ಜೊತೆಗೆ ಸೇರಿಕೊಳ್ಳೋದಾಗಿದೆ ಅಂತ ಗೊತ್ತಾಗುತ್ತದೆ. ಸುಮಾರು 1800 ಮೈಲಿಗಳಷ್ಟು ಉದ್ದ ಇರತಕ್ಕಂಥದ್ದು. ಕಾಲಿಕಾ ಪುರಾಣ ಅಂತ ಒಂದು ಉಪಪುರಾಣ ಇದೆ. ಅದು ಇದರ ಮಹಾತ್ಮ್ಯವನ್ನು ಹೇಳುತ್ತದೆ. ಬ್ರಹ್ಮಕುಂಡ ಕೈಲಾಸದ ಸಮೀಪ ಇರತಕ್ಕಂಥ ಜಾಗ, ಅಲ್ಲಿ ಲೋಹಿತ ಸರೋವರದಲ್ಲಿ ಅದು ಹೊಮ್ಮಿ ಬಂದದ್ದು ಅಂತ. ಬ್ರಹ್ಮಪುತ್ರ ನದ ಗಂಡು, ಶಂತನು ಮತ್ತು ಅಮೋಘ ಅಂತ ಇಬ್ಬರು ಋಷಿ ಪತ್ನಿಯರಿದ್ದರು. ಅವರ ಮಗು ಬ್ರಹ್ಮಪುತ್ರ. ಆತನಿಗೆ ಲೋಕ ಕಲ್ಯಾಣವನ್ನು ಮಾಡಬೇಕು ಅಂತ ಅಪೇಕ್ಷೆ ಇತ್ತು. ಅದಕ್ಕಾಗಿ ನದರೂಪವನ್ನು ತಾಳಿದ್ದು ಅಂತ. ಪರಶುರಾಮ ತನ್ನ ಕೊಡಲಿಯನ್ನು ತೊಳೆದದ್ದು ಇಲ್ಲಿಯೇ ಅಂತೆಲ್ಲ ಉಂಟು. ಅದು ಕಾಲಿಕಾ ಪುರಾಣದಲ್ಲಿ ಬರ್ತದೆ. ಕಾಲಿಕಾ ಪುರಾಣ ಅಸ್ಸಾಂ ಮತ್ತು ಬಂಗಾಳದಲ್ಲಿ ವ್ಯಾಪಕವಾದದ್ದು. ಶಕ್ತಿಯಾರಾಧನೆ ಎಲ್ಲುಂಟು ಅಲ್ಲಿ ತುಂಬ ವ್ಯಾಪ್ತಿ ಇರತಕ್ಕಂಥದ್ದು. ಬ್ರಹ್ಮಪುತ್ರ ನೀಲಾಚಲ ಅಂತ ಒಂದು ಬೆಟ್ಟದ ಮೇಲೆ ಕಾಮಾಖ್ಯ ದೇವಸ್ಥಾನ ಇದೆ, ಅದರ ಹತ್ತಿರ ಹರಿಯುತ್ತದೆ. ಆಮೇಲೆ ಭಸ್ಮಾಚಲ ಅಂತ ಒಂದಿದೆ, ಅಲ್ಲಿಯೇ ಮನ್ಮಥನನ್ನ ಶಿವ ಭಸ್ಮ ಮಾಡಿದ್ದು ಅಂತ. ಆ ಕಡೆಗೂ ಅದು ಹರಿದುಕೊಂಡು ಬರ್ತದೆ. ಅಲ್ಲಿ ಮಣಿಕರ್ಣಿಕೇಶ್ವರ ಅಂತ ಶಿವನ ಕರ್ಣಕುಂಡೆಲ್ಲ ಬಿದ್ದ ಜಾಗ ಅಂತ. ಕಾಶಿಯ ಮಣಿಕರ್ಣಿಕಾ ಘಾಟನ್ನು ನೆನಪು ಮಾಡಿಕೊಳ್ಳಿ. ಮತ್ತು ಪಾಂಡುನಾಥ ಅಂತ ಒಂದು ಬೆಟ್ಟ, ಆ ಬೆಟ್ಟದ ಮೇಲೆ ಅಶ್ವಕ್ರಾಂತ ಅಂತ ಇನ್ನೊಂದು ಸಣ್ಣ ಗುಡ್ಡ. ಅಲ್ಲಿ ಕೃಷ್ಣ ನರಕಾಸುರ ವಧೆಗೆ ಬಂದಿದ್ದಾಗ ತನ್ನ ಕುದುರೆಯನ್ನು ವಿಶ್ರಮಿಸಿದ್ದನಂತೆ. ಅಶ್ವಕ್ರಾಂತ ಅಂತ ಒಂದು ತಂತ್ರಕ್ಷೇತ್ರವೂ ಹೌದು. ಅಶ್ವಕ್ರಾಂತ, ಹಯಕ್ರಾಂತ, ರಥಕ್ರಾಂತ ಅಂತ 3 ಹೇಳ್ತಾರೆ. ಇಲ್ಲಿ ಕೃಷ್ಣ ನರಕಾಸುರನನ್ನ ಪ್ರಾಗ್ಜ್ಯೋತಿಷಪುರ ಅಲ್ಲಿ ಸಂಹಾರ ಮಾಡೋದಕ್ಕೆ ಬಂದದ್ದು. ಆಗ ಕುದುರೆಯನ್ನು ವಿಶ್ರಮಿಸಿದ ಜಾಗ ಅಂತ. ಹಾಗಾಗಿ ಅದು ಮುಂದೆ ಕಲ್ಕಿಗೆ ಕೂಡ ಸಂಬಂಧಪಡ್ತು. ಕುದುರೆಯನ್ನು ಏರಿ ತಾನೇ ಕಲ್ಕಿ ಬರೋದು ಅಂತ ನಮ್ಮ ಅವತಾರಗಳಲ್ಲಿರುವ ಪ್ರತೀತಿ. ಹೀಗೆ ಬ್ರಹ್ಮಪುತ್ರದಲ್ಲಿ ಕೂಡ ಅನೇಕ ಕ್ಷೇತ್ರಗಳು ಉಂಟು. ಬ್ರಹ್ಮಪುತ್ರದ ಸ್ನಾನ ಪಾವನಕಾರಿ ಅಂತೆಲ್ಲ ಹೇಳ್ತಾರೆ. ಇನ್ನು ನಾವು ನೋಡ್ತಕ್ಕಂಥ ಕೆಲವು ನದಿಗಳಲ್ಲಿ ಒಂದು ಕೌಶಿಕಿ, ಅದು ಕೋಸಿ ಅಂತ ಹೆಸರಾಗಿದೆ. ಅದೊಂದು ದುಃಖ ನದಿ, ಅಶ್ರು ನದಿ ಅಂತಲೂ ಹೇಳ್ತಾರೆ. ಅದು ಮತ್ತೆ ಮತ್ತೆ ಪ್ರವಾಹವನ್ನು ಬದಲಿಸ್ತಾ ಇರುತ್ತೆ. ಅದಕ್ಕಾಗಿ ನೇಪಾಳದಲ್ಲಿ ಹುಟ್ಟಿ ಒಂದಿಷ್ಟು ಉತ್ತರ ಪ್ರದೇಶ, ಬಿಹಾರಗಳಲ್ಲಿ ಹರಿದು ಗಂಗೆಯನ್ನು ಸೇರುತ್ತೆ. ಗಾದಿ ಮಹಾರಾಜನ ಮಗಳು ಸತ್ಯವತಿಯೇ ಕೋಸಿ ನದಿ ಅಂತ ಹಿಂದೆಯೇ ನಾನು ಹೇಳಿದ್ದೆ. ಆಮೇಲೆ ನಾವು ನೋಡ್ತಕ್ಕಂಥ ಇನ್ನೊಂದು ನದಿ ಚಂಬಲ್ ಅಥವಾ ಚಂಪಾ ಚರ್ಮಣ್ವತಿ. ಈ ಚರ್ಮಣ್ವತಿ ಮಹಾಭಾರತದಲ್ಲಿ ತುಂಬ ಪ್ರಖ್ಯಾತವಾದದ್ದು. ಈ ಚರ್ಮಣ್ವತಿ ನದಿ ಶಶಬಿಂದು ಅಂತ ಯದುವಂಶೀಯ ಮಹಾರಾಜ, ಅವನಿಗೆ ರಂತಿದೇವ ಅಂತಲೂ ಹೆಸರು, ಅವನ ತಪೋಭೂಮಿ ಅಂತ. ಇವನು ಆ ನದಿ ತೀರದಲ್ಲಿ ಅನೇಕ ಗವಾಲಂಬ ಯಾಗಗಳನ್ನು ಮಾಡಿ ಚರ್ಮವನ್ನೆಲ್ಲ ತೊಳೆದದ್ದು. ಆ ನೀರೇ ಚರ್ಮಣ್ವತಿ ನದಿಯಾಯಿತು ಅಂತ ಹೇಳ್ತಾರೆ. ಇನ್ನೂ ಒಂದು ಕಥೆಯ ಪ್ರಕಾರ ರಂತಿದೇವ ಅಂತ ಒಬ್ಬ ಅತ್ಯಂತ ಸಾತ್ವಿಕನಾದ ಉಂಚವೃತ್ತಿಯ ಬ್ರಾಹ್ಮಣ, ಅವನು ಧರ್ಮದೇವತೆಗೆ ಬರಗಾಲದಲ್ಲಿ ತಾನು
ಬಹಳ ಕಷ್ಟಪಟ್ಟು ನಿಟ್ಟುಪಾಸದಲ್ಲಿದ್ದವನು ತನ್ನ ಕುಟುಂಬಕ್ಕಾಗಿ ಸಂಗ್ರಹ ಮಾಡಿಕೊಂಡಿದ್ದ ಧಾನ್ಯವನ್ನು ದಾನ ಮಾಡ್ತಾನೆ, ಅರಳು ಹಿಟ್ಟನ್ನು. ಆ ದಾನದ ಫಲವಾಗಿ ಈ ನದಿ ಹರಿಯಿತು ಅಂತಲೂ ಹೇಳ್ತಾರೆ. ಆ ಚರ್ಮಣವತಿ ನದಿ ಇದಕ್ಕೆ ಉಪನದಿಯಾಗಿ ಸೇರಿಕೊಳ್ಳುತ್ತದೆ, ಯಮುನಾಗೆ ಉಪನದಿಯಾಗಿ ಸೇರಿಕೊಳ್ಳುತ್ತದೆ. ಮತ್ತೆ ನಾವು ನೋಡ್ತಕ್ಕಂಥದ್ದು ತಪತಿ. ಇದನ್ನು ತಪ್ತಿ ಅಂತಲೂ ಹೇಳ್ತಾರೆ ಉತ್ತರ ಭಾರತೀಯರು. ತಪತಿ ಇವಳು ಛಾಯಾದೇವಿ ಮತ್ತು ಸೂರ್ಯರ ಮಗಳು. ನಾನು ಹೇಳಿದ್ದೆ, ಶನಿಶ್ಚರನ ಅವಳಿ ಸಹೋದರಿಯಾದವಳು. ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಸೂರ್ಯನಿಗೆ ತನ್ನ ತಾಪವೇ ತುಂಬ ಹೆಚ್ಚಾದಾಗ, ತಾಳಲಾಗದ ತಾಪವಾದಾಗ ತನ್ನ ತಾಪವನ್ನು ಇಳಿಸ್ಕೊಳ್ಳೋದಕ್ಕೆ ಒಂದು ನದಿ ಸೃಷ್ಟಿ ಮಾಡಿಕೊಂಡ, ಅದು ತಪತಿ ಅಂತ. ಕಥಾಸ್ವಾರಸ್ಯಗಳು ತುಂಬ ಚೆನ್ನಾಗಿವೆ. ಇದು ಮೂಲ ತಾಪತಿ ಸರೋವರದಲ್ಲಿ, ಮೂಲ ತಾಪಿ ಅಂತಕ್ಕಂಥ ಸರೋವರದಲ್ಲಿ ಹುಟ್ಟಿದ್ದು ಅಂತ. ಈ ನದಿ ದಕ್ಷಿಣದಿಂದ ಉತ್ತರಕ್ಕೆ ಹರಿತಕ್ಕಂಥದ್ದು. ಸಾತ್ಪುರ, ಕ್ಷಮಿಸಬೇಕು, ಪೂರ್ವದಿಂದ ಪಶ್ಚಿಮದ ಕಡೆಗೆ ಹರಿತಕ್ಕಂಥದ್ದು. ಸಾತ್ಪುರದ ಮಲೆಗಳಲ್ಲಿ ವಿಂಧ್ಯ ಶ್ರೇಣಿಯ ಒಂದು ಭಾಗ ಸಾತ್ಪುರ, ಅಲ್ಲಿ ಹುಟ್ಟಿದ್ದು ಅದು ಅಂತ. ಅದು ಗುಜರಾತ್ನ ಕಡೆಗೆ ಹೋಗಿ ಸುರತಪುರಿ, ಅಲ್ಲಿ ಸಮುದ್ರ ಸೇರುತ್ತೆ ಅಂತ ಗೊತ್ತಾಗುತ್ತದೆ. ಇದು ಸೂರ್ಯನ ಪುತ್ರಿ ಆದ್ದರಿಂದ ಸೂರ್ಯನ ಅಂಶ ಇಲ್ಲಿ ಉಂಟು, ಸೂರ್ಯನಿಗೆ ಪ್ರಿಯವಾದ ನಾರಾಯಣನ ಸ್ವರೂಪ ಇಲ್ಲಿದೆ ಅಂತೆಲ್ಲ ಹೇಳ್ತಾರೆ. ಮತ್ತೆ ನಮಗೆ ಮುಖ್ಯವಾದ ನದಿ ಮಹಾನದಿ. ಮಹಾನದಿಯು ವಿಂಧ್ಯ ಪರ್ವತಗಳಲ್ಲೇ ಹುಟ್ಟುತ್ತದೆ. ವಿಂಧ್ಯ ಪರ್ವತದಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಕಟಕ್ ಅಂತ ಏನು ಹೇಳ್ತೀವಿ, ಪ್ರಾಚೀನ ರಾಜಧಾನಿಯಾಗಿತ್ತು ಕಟಕಪುರಿ. ಅದು ಓಢ್ರ ಅಥವಾ ಕಳಿಂಗ ದೇಶದ ರಾಜಧಾನಿ. ಕಟಕ್ ಅಂತ ಇವತ್ತು ಬಿಸ್ನೆಸ್ ಸೆಂಟರ್ ಆಗಿದೆ ಒರಿಸ್ಸಾದಲ್ಲಿ. ಈ ಹೊತ್ತಿನ ಒರಿಸ್ಸಾದ ರಾಜಧಾನಿ ಭುವನೇಶ್ವರ. ಆ ಕಟಕದ ಹತ್ತಿರ ಹರಿದು ಅದು ಸಮುದ್ರವನ್ನು ಸೇರುತ್ತದೆ. ಮಹಾಭಾರತದಲ್ಲಿ ಉಲ್ಲೇಖಗೊಂಡಿರತಕ್ಕಂಥ ನದಿ ಮಹಾನದಿ. ಅರ್ಜುನ ತೀರ್ಥಯಾತ್ರಾ ಕಾಲದಲ್ಲಿ ಬಂದು ಇಲ್ಲಿ ಸ್ನಾನ ಮಾಡಿದ್ದ ಅಂತ ಹೇಳ್ತಾರೆ. ಇನ್ನೊಂದು ನದಿ ಗೋಮತಿ. ಗೋಮತಿ ಅಂತ 2 ನದಿಗಳಿವೆ. ಒಂದು ಗೋಮತಿ ಲಖನೌ ಹತ್ತಿರ ಹರಿತಕ್ಕಂಥದ್ದು. ಅದು ಹಿಮಾಲಯದಿಂದ ಉದ್ಗಮಗೊಂಡು ಗಂಗೆಯನ್ನು ಸೇರ್ತಕ್ಕಂಥ ಒಂದು ಉಪನದಿ. ಹಾಗಲ್ಲದೆ ಮತ್ತೊಂದು ಗುಜರಾತಿನ ಹತ್ತಿರ ದ್ವಾರಾವತಿ ಹತ್ತಿರ ಹರಿದು ಸಮುದ್ರ ಸೇರ್ತಕ್ಕಂಥ, ಅದು ತುಂಬ ದೊಡ್ಡ ನದಿಯಲ್ಲ, ಚಿಕ್ಕ ನದಿ. ಆದರೆ ಗೋಮತಿ ತಕ್ಕ ಮಟ್ಟಿಗೆ ವಿಸ್ತೃತವಾದಂಥ ದೀರ್ಘವಾದ ನದಿಯೇ ಆಗಿರತಕ್ಕಂಥದ್ದು. ಹಿಮಾಲಯದಿಂದ ಹುಟ್ಟಿ ಸುಮಾರು ವಾರಣಾಸಿಗೆ 32 ಕಿಲೋಮೀಟರ್ ದೂರದಲ್ಲಿ ಗಂಗೆಯನ್ನು ಸೇರುತ್ತೆ. ನೈಮಿಷಾರಣ್ಯದ ಹತ್ತಿರ ಇದು ಹರಿಯುತ್ತದೆ. ನೈಮಿಷಾರಣ್ಯವಂತೂ ಬಹಳ ಪ್ರಸಿದ್ಧವಾದ ಕ್ಷೇತ್ರ. ನಮಗೆಲ್ಲ ಗೊತ್ತಿರುವಂತೆ ಹಿಂದೆ ಋಷಿಗಳೆಲ್ಲ ಹೋಗಿ ಬ್ರಹ್ಮನನ್ನು, ನಮಗೆ ಯಜ್ಞಕ್ಕೆ ಬೇಕಾದ ಒಂದು ಪಾವನವಾದ ಪ್ರದೇಶವನ್ನು ಗುರುತು ಮಾಡಿಕೊಡು ಅಂದರೆ ಅವನೊಂದು ಚಕ್ರ ಕೊಟ್ಟ. ಚಕ್ರವನ್ನು ಉರುಳಿಸಿ ಅದು ಎಲ್ಲಿ ತನ್ನ ನೇಮಿ ರಿಮ್ ಅಂತೀವಲ್ಲ ಆ ಪರಿಧಿ ಅದನ್ನು ಮುರಿದುಕೊಳ್ಳುತ್ತದೋ ಅಲ್ಲಿ ನೀವು ಯಜ್ಞ ಮಾಡಿ ಅಂತ. ಎಲ್ಲಿ ನೇಮಿ ಮುರಿಯಿತೋ ಅದು ನೈಮಿಷ ಅಂತನ್ನುವ ಜಾಗ ಆಯಿತು. ಆ ಜಾಗದಲ್ಲಿಯೇ ಎಲ್ಲರೂ ಸೇರಿಕೊಂಡು ಅನೇಕ ಯಜ್ಞಗಳು ಮಾಡಿದ್ರು. ನಮ್ಮ ಎಲ್ಲ ಪುರಾಣಗಳು ಇತಿಹಾಸಗಳು ಕೂಡ ನೈಮಿಷಾರಣ್ಯದಲ್ಲೇ ಪ್ರವಚನವಾಗಿದ್ದು. ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹರ್ಷಿಗಳು ದೀರ್ಘಸತ್ರ ಮಾಡ್ತಾ ಇರುವಾಗ ಈ ಉಗ್ರಶ್ರವ ಸೂತ ಪುರಾಣಿಕರು ಬಂದು ಎಲ್ಲವನ್ನ ಹೇಳಿದ್ರು ಅಂತ ಮತ್ತೆ ಮತ್ತೆ ಬರುತ್ತದೆ ಆ ನೈಮಿಷಾರಣ್ಯ. ಅಲ್ಲಿ ಸಪ್ತರ್ಷಿಗಳ ಕ್ಷೇತ್ರ ಉಂಟು, ದೇವರ್ಷಿಗಳ, ಬ್ರಹ್ಮರ್ಷಿಗಳ ಎಲ್ಲರ ಕ್ಷೇತ್ರಗಳನ್ನು ನಾವು ನೋಡ್ತೀವಿ. ಅದು ಕೂಡ ಗೋಮತಿಗೆ ನಿಕಟವಾದಂಥದ್ದು. ರಾಮ ಕೂಡ ಇದರ ಹರಿವಿನಲ್ಲಿ ಯಜ್ಞ ಮಾಡದ ಅಂತ ಉಲ್ಲೇಖ ಉಂಟು. ಆಮೇಲೆ ಸರಯೂ ನದಿ. ಸರಯೂ ನದಿ ಅಂದರೆ ಅಯೋಧ್ಯ ನೆನಪಾಗುತ್ತದೆ. ಅದು ಹಿಮಾಲಯದಿಂದಲೇ ಹುಟ್ಟಿ ಬರ್ತಕ್ಕಂಥದ್ದು. ಮುಂದೆ ಗಂಗೆಯನ್ನು ಸೇರುತ್ತದೆ. ಆ ಸರಯೂ ನದಿ ಬಹಳ ಪ್ರಸಿದ್ಧವಾದದ್ದು ಅಯೋಧ್ಯ ತೀರವಾಗಿದ್ದರಿಂದ ಅಲ್ಲಿ ಮುಖ್ಯವಾಗಿ ರಾಮ ಮಹಾಪ್ರಸ್ಥಾನವನ್ನು ಮಾಡಿದ್ದು, ಸರಯೂ ಪ್ರವೇಶ ಮಾಡಿದ್ದು ಅಲ್ಲಿಯೇ. ಹಾಗಾಗಿ ಸರಯೂ ತೀರವೆಲ್ಲ ಪಾವನಕಾರಿಯಾದದ್ದು ಅಂತ. ಹತ್ತಿರದಲ್ಲಿಯೇ ನಂದಿಗ್ರಾಮ ಇದೆ. ಅಯೋಧ್ಯೆ ಬಗ್ಗೆ ನಾವು ನೋಡೋಣ, ಆಗ ಮೋಕ್ಷದಾಯಕ ಪುರಿಗಳಲ್ಲಿ ಒಂದಾಗಿರೋದ್ರಿಂದ ಅದರ ಚರ್ಚೆ ಮಾಡಿದಾಗ ಹೆಚ್ಚಿನ ವಿಷಯ ತಿಳಿಯಬಹುದು. ಮತ್ತೆ ನಾವು ನೋಡ್ತಕ್ಕಂಥದ್ದು ಗಂಡಕಿ. ಗಂಡಕಿಯು ಹಿಮಾಲಯದಿಂದ ಹುಟ್ಟಿ ಬರತಕ್ಕಂಥ ನದಿ. ಆ ನದಿ 2 ವಿಧದಲ್ಲಿ ಪ್ರಖ್ಯಾತ ಪುರಾಣಗಳಲ್ಲಿ. ಒಂದು, ತುಳಸಿಯೇ ಲಕ್ಷ್ಮೀ ಸ್ವರೂಪೆ ವೃಂದ ಅಂತ ಕರೀತಾರೆ. ಅವಳು ನದಿ ರೂಪಿಣಿಯಾದಳು. ಅವಳ ಗರ್ಭದಲ್ಲಿಯೇ ವಿಷ್ಣು, ಅಂದರೆ ಅವಳ ಮಡಿಲಿನಲ್ಲಿಯೇ ಶಾಲಗ್ರಾಮ ರೂಪಿಯಾಗಿ ನಿರಂತರವಾಗಿ ಇರ್ತಾನೆ ಅಂತ. ಇನ್ನೊಂದು, ಮೋಹಿನಿಯ ರೂಪವನ್ನು ತಾಳಿ ವಿಷ್ಣು ರಾಕ್ಷಸರನ್ನು ವಂಚಿಸಿ ದೇವತೆಗಳಿಗೆ ಅಮೃತ ಕೊಟ್ಟಾಗ ಇದು ಹೇಗಾಯಿತು ಅಂತ ನೋಡೋದಕ್ಕೆ ಶಿವ ಬರ್ತಾನಂತೆ.
ಆ ಮೋಹಿನಿಯ ಮೋಹನಾಕಾರವನ್ನು ಕಂಡು ಅವನು ಮೈಮರೆತಾಗ ಅವನಿಗೆ ಸಾತ್ವಿಕ ವಿಕಾರಗಳು ಅಂತಾರೆ. ರೋಮಾಂಚನ, ವೈವರ್ಣ್ಯ, ಸ್ವೇದ ಅಂತೆಲ್ಲ ಕರೀತಾರಲ್ಲ, ಒಂದು ಬೆವತು ಬಿಟ್ಟಂತೆ ಇಷ್ಟು ಸುಂದರಿಯ ಅಂತ. ಅವನ ಬೆವರೇ ಈ ನದಿ ಆಯಿತು, ಗಂಡಕಿ ನದಿ. ಅವನ ಮೈಯಲ್ಲಿ ಶಾಲಗ್ರಾಮ ಶಿಲಾರೂಪಿಣಿಯಾಗಿ ನಾರಾಯಣ ಇದ್ದದ್ದು ಅಂತ ಹೇಳ್ತಾರೆ. ಹೀಗೆ ಒಂದೊಂದು ನದಿಗಳಿಗೂ ಎಷ್ಟೆಷ್ಟೋ ಕಥೆಗಳು, ಎಷ್ಟೆಷ್ಟೋ ಕ್ಷೇತ್ರಗಳು ಹೀಗೆ ಮಾಡಿಕೊಂಡು ನಮ್ಮ ಅಂತರಂಗಕ್ಕೆ ಹತ್ತಿರ ಮಾಡಿಕೊಂಡದ್ದಾಗಿದೆ. ಇನ್ನು ಮುಂದಿನ ಕಂತಲ್ಲಿ ನಾವು ಮೋಕ್ಷದಾಯಕವಾದ ಸಪ್ತಪುರಿಗಳನ್ನು, ಮಿಕ್ಕ ಕ್ಷೇತ್ರಗಳನ್ನೆಲ್ಲ ನೋಡೋಣ. ನಮಸ್ಕಾರ.